आचार्य महाराज की जय। गुरु संगमेश्वर महाराज की जय। गुरु कुमारेश्वर महाराज की जय। गुरु पंचाक्षरेश्वर महाराज की जय। मंगलम जय नमः गुरु पुटराजेश्वर महाराज की जय। मंगलम जय नमः पार्वती पते शिवाय हर महादेव। संगीत सागरम सेवा साई शरणं तथा लिंगा पूजा लिंगा पूजा सदानंदं वन्दे पंचाक्षरम्। लिंगा लिंगा पूजा सदानंदं वन्दे पंचाक्षरम्। भो विराट पुरस्वामिचर चक्रेश्वरा प्रभो परात्परा गुरु वन्दे कुमारेश कुमारेशा
ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಲಿಂಗ ಶಿಲೆಯಂತೆ ಭಕ್ತಿ ಇಲ್ಲದ ಜಂಗಮ ಭಕ್ತಿ ಇಲ್ಲದ ಜಂಗಮ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಗುರು ಭಕ್ತಿ ಇಲ್ಲದ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಲಿಂಗ ಶಿಲೆಯಂತೆ ಭಕ್ತಿ ಇಲ್ಲದ ಲಿಂಗ ಶಿಲೆಯಂತೆ ಭಕ್ತಿ ಇಲ್ಲದ ಜಂಗಮ ಪಾಮರನಂತೆ ಭಕ್ತಿ ಇಲ್ಲದ ಜಂಗಮ ಪಾಮರನಂತೆ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಲಿಂಗ ಶಿಲೆಯಂತೆ ಭಕ್ತಿ ಇಲ್ಲದ ಲಿಂಗ ಶಿಲೆಯಂತೆ ಭಕ್ತಿ ಇಲ್ಲದ ಚಿತ್ರ ಪಾಮರನಂತೆ ಭಕ್ತಿ ಇಲ್ಲದ ಜಂಗಮ ಪಾಮರನಂತೆ ಭಕ್ತಿ ಇಲ್ಲದ ಗುರು ನರನಂತೆ ಭಕ್ತಿ ಇಲ್ಲದ ಪಾದೋದಕ ನೀರಿನಂತೆ ಭಕ್ತಿ ಇಲ್ಲದ ಪಾದೋದಕ ನೀರಿನಂತೆ ಭಕ್ತಿ ಇಲ್ಲದ ಪಾದೋದಕ ನೀರಿನಂತೆ ಭಕ್ತಿ ಇಲ್ಲದ ಪ್ರಸಾದ ಅನ್ನದಂತೆ ಭಕ್ತಿ ಇಲ್ಲದ ಪಾದೋದಕ ಭಕ್ತಿ ಇಲ್ಲದ ಪಾದೋದಕ ನೀರಿನಂತೆ ಭಕ್ತಿ ಇಲ್ಲದ ಪಾದೋದಕ ನೀರಿನಂತೆ
ಲೀಲೆಯಂತೆ ಭಕ್ತಿಯಿಲ್ಲದ 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 ನರನಂತೆ ಎಲ್ಲರಿಗೂ ಈ ದಿನದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಶ್ರೀ ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಾಗವತ್ಪಾದರ ಮಹಾಸ್ವಾಮಿಗಳ 90ನೇ ವರ್ಷದ ಪುಣ್ಯಾರಾಧನೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ. ಮುಕ್ಕಾಂಬೂದಿಯಲ್ಲಿ ಶ್ರೀಗಳು ತಪಸ್ಸು ಮಾಡಿ 100ನೇ ವರ್ಷದ ಅನುಷ್ಠಾನ ಈ ವರ್ಷದ ಒಂದು ವಿಶೇಷ ಕಾರ್ಯಕ್ರಮವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳನ್ನು ಹೃದಯಪೂರ್ವಕವಾಗಿ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಸಮಯ ಆಗ್ತಾ ಬರ್ತಾ ಇದೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮಗಾಗಿ ಮೀಸಲಿರುವ ಆಸನಗಳಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಮುಂದಿನ ಕಾರ್ಯವನ್ನು ನಮ್ಮ ಗವಾಯಿಗಳಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಲಿಂಗೈಕ ಮಹಾತಪಸ್ವಿ ಬುಕ್ಕಂಬುದಿಯಲ್ಲಿ ಶ್ರೀಗಳು ತಪಸ್ಸು ಮಾಡಿದ 100ನೇ ವರ್ಷದ ಅನುಷ್ಠಾನ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ 90ನೇ ವರ್ಷದ ಪುಣ್ಯಾರಾಧನೆಯ 7ನೇ ದಿನದ ಪುರಾಣ ಪ್ರವಚನಕ್ಕೆ ಬಸವೇಶ್ವರ ನಗರ್, ನೆಹರು ಕಾಲೋನಿ, ಸುಷ್ಮಾ ಸ್ವರಾಜ್ ನಗರ್, ಪರಮೇಶ್ವರ ನಗರ್, ಗಾಂಧಿನಗರ್ ಮತ್ತು ಮನುಷ್ಯವಿಯೋಗಗಳ ಮಠದಿಂದ ಕೂಡ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಸೇವಾ ಸಮಿತಿಯ ಪರವಾಗಿ ಮತ್ತು ಪ್ರತಿಷ್ಠಿತ ವೀರಶೈವ ವಿದ್ಯಾವರ್ಧಕ ಸಂಘದ ಪರವಾಗಿ ಮತ್ತು ಈ ಒಂದು ಸೇವಾ ಸಮಿತಿಯ ಎಲ್ಲ ಸೇವಾ ಸಮಿತಿಯ ಸದಸ್ಯರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ಸುಸ್ವಾಗತ. ಬಳ್ಳಾರಿಯ ತವರೂರಿನ ಮನೆಯಾಗಿರ್ತಕ್ಕಂಥ ಸಿದ್ಧಲಿಂಗ ಭಗವತ್ಪಾದರ 90ನೇ ವರ್ಷದ ಪುಣ್ಯಾರಾಧನೆ ಪುರಾಣ ಪ್ರವಚನ ಕೆಲವೇ ಕ್ಷಣಗಳಲ್ಲಿ ಶಶಿಧರ ಶಾಸ್ತ್ರಿ ಅವರಿಂದ ಪ್ರಾರಂಭವಾಗ್ತಾ ಇದೆ. ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಮಧುರ ಕಂಠದಿಂದ ಗಾಯನವನ್ನು ನಡೆಸ್ತಾ ಇರ್ತಕ್ಕಂಥ ಶರಣ್ ಕುಮಾರ್ ಅವರು ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸುಮಾರು 7 ದಿನಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಂಠದಿಂದ ಸುಮಧುರ ಗಾಯನದಿಂದ ಸಂಗೀತವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ರಾರ್ಥನೆ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಪ್ರಾರ್ಥನೆಯನ್ನ ದಿನ ಬೆಳಗಿನ ಜಾವ ಏನು ಪೂಜೆಯನ್ನ ನೀವು ಪೂಜೆ ಮಾಡ್ತಿರಲ್ಲ ಆ ಸಂದರ್ಭದಲ್ಲಿ ಪ್ರಾರ್ಥನೆ ನೀಡಿದರೆ ಆ ದಿನದ ಎಲ್ಲಾ ಕಾರ್ಯಚಟುವಟಿಕೆಗಳು ಮತ್ತು ತಮಗೆ ಶುಭ ಹಾರೈಸದೆ ಅನ್ನುವ ಒಂದು ಮಾತಿನಿಂದ ತಿಳಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತದೆ. ಎಲ್ಲಾ ಭಕ್ತಾದಿಗಳು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಂತ ಹೇಳಿ ಕೇಳ್ತಾ ಸಂಗೀತಗಾರರು ತಮ್ಮ ನುಡಿ ಸೇವೆಯನ್ನ ಮುಂದುವರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ.
ಪದ್ಮಾರ್ಕಂ ಮಾನಸ ಕಾಯಕಾಂತ ಕಲ್ತ ಪತ್ತಾಂ ಏಕಾಂತ ಉಪಾಸ್ಮಯೇ ಗುರುದೇವ ಇಲ್ಲ ದೇಹವು ತುಂಬಿದ ಬಂಡಿಗಣ್ಣಯ್ಯ ದೇಹವು ತುಂಬಿದ ಬಂಡಿಗಣ್ಣಯ್ಯ ದೇಹವು ತುಂಬಿದ ಬಂಡಿಗಣ್ಣಯ್ಯ ದೇಹವು ತುಂಬಿದ ಬಂಡಿಗಣ್ಣಯ್ಯ ಕಾಲುಗಳೆರಡು ಗಾಲಿ ಕಣ್ಣಯ್ಯ ಕಣ್ಣಯ್ಯ ದೇಹವು ತುಂಬಿದ ಬಂಡಿ ಕಣ್ಣಯ್ಯ ದೇಹವು ತುಂಬಿದ ಬಂಡಿ ಕಣ್ಣಯ್ಯ ದೇಹವು ತುಂಬಿದ ಬಂಡಿ ಕಣ್ಣಯ್ಯ ಕಾಲುಗಳೆರಡು ಗಾಲಿ ಕಣ್ಣಯ್ಯ ಗಾಲಿ ಕಣ್ಣಯ್ಯ पंडिकटैया ತುಂಬಿದ पंडिकटैया 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 जय मंगलम जय नमः पार्वती पते शिव हर हर महादेव। हेलो 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 हेलो
ಸರ್ವರನ್ನ 7ನೇ ದಿನದ ಹೌದು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಹೌದು ಶ್ರೀ 1008 ಜಗದ್ಗುರು ಲಿಂಗೈಕ ಮಹಾತಪಸ್ವಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ 100ನೇ ವರ್ಷದ ಅನುಷ್ಠಾನದ ಹಾಗೂ 90ನೇ ವರ್ಷದ ಪುಣ್ಯಾರಾಧನೆಯ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸುತ್ತಾ ವೇದಿಕೆಯಲ್ಲಿರುವಂತಹ ಪ್ರವಚನಕಾರರಾಗಿರ್ತಕ್ಕಂಥ ಪಂಡಿತ್ ಶಶಿಧರ್ ಶಾಸ್ತ್ರಿಗಳು ದೋಣಿ ಹಾಗೂ ಸಂಗೀತಗಾರರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಕೊತ್ತಲಚಿಂತೆ ತಬಲಾ ಸಾಥ್ ನೀಡ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಸ್ವಾಗತಿಸುತ್ತಾ ಅವರಿಗೆ ಮಾಲಾರ್ಪಣೆ ಮಾಡಬೇಕಂತೇಳಿ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜಪ್ಪ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಸವರಾಜಪ್ಪ ಅವರು ಶ್ರೀ ಶಶಿಧರ್ ಶಾಸ್ತ್ರಿಗಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶರಣ್ ಕುಮಾರ್ ಕೊತ್ತಲಚಿಂತೆ ಅವರಿಗೆ ಶ್ರೀ ನಾಗಭೂಷಣಯ್ಯ ಅವರು ಹಿರಿಯರು, ಅವರು ಸಹ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ತಬಲಾದಲ್ಲಿ ಸಾಥ್ ನೀಡ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಿಗೆ ರೂಪನಗುಡಿ ವೀರಭದ್ರಪ್ಪನವರು ಹಿರಿಯ ನಾಗರಿಕ ವೇದಿಕೆಯವರು, ಅವರು ಸಹ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಕೋರಿರ್ತಕ್ಕಂಥ ಹಿರಿಯರಿಗೆ ಧನ್ಯವಾದಗಳು. ಹೌದು 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 ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ಸೈ 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 ನಮೋ ನಮಃ. ಎಲ್ಲರಲ್ಲಿಯೂ ಎಲ್ಲರಲ್ಲಿಯೂ ದೇವರಿದ್ದರೆ ಆ ದೇವರಿಂದ ನಮ್ಮ ಉದ್ಧಾರವಾಗಲಾರದು. ಅಂತೆಯೇ ನೀನು ಗುರುಲಿಂಗ ಜಂಗಮನಾಗಿ ಬಂದೆಯೇ ಗುರುಕುಮಾರ ಪಂಚಾಕ್ಷರೀಶ್ವರ. ಪ್ರಾತಸ್ಮರಣೀಯ ಸನಾತನ ವೀರಶೈವ ಧರ್ಮದ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರ ಉಜ್ಜಯಿನಿ ಸದ್ಧರ್ಮ ಪೀಠದ ಜಗದ್ಗುರು ಮರುಳಸಿದ್ಧನಲ್ಲಿ ಭವ್ಯ ಪರಂಪರೆಯ ಪೀಠದ ಇತಿಹಾಸದಲ್ಲಿ ಮಿನುಗುವ ನಕ್ಷತ್ರವಾಗಿ ಕಾರಣಿಕ ಯುಗಪುರುಷನಾಗಿ ಅಖಂಡ ಭಾರತ ದೇಶವನ್ನು ಸಂಚಾರವನ್ನು ಮಾಡಿ ವೀರಶೈವ ಧರ್ಮದ ಧ್ವಜಪತಾಕಿಯನ್ನು ಭಾನೆತ್ತರಿಗೆ ಹಾರಿಸಿದ ಅಭಿನವ ಧಾರುಕ ಶ್ರೀಮದ್ ಉಜ್ಜಯಿನಿ ಪೀಠದ ಸಿಂಹಾಸನಾಧೀಶ್ವರ 1008 ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಪವಿತ್ರವಾಗಿರುವಂತಹ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ತೊಂಟದ ಸಿದ್ಧಲಿಂಗ ಯತಿಗಳನ್ನು ಪರಮವಿರಾಗಿ ವಿರಾಟ್ ಪುರದೀಶ ಯಲ್ಲಪ್ಪ ಹಾನಗಲ್ಲ ಗುರುಕುಮಾರ ಮಹಾಶೃಂಗಿಗಳವರ ಸ್ವರಯೋಗದ ಸನ್ನಿಧಿ ಸಂಗೀತದ ಶ್ರೀನಿಧಿ ಸಪ್ತಸ್ವರಗಳ ಸಾಧಕ ಗಾನಲೋಲ ದೀನಪಾಲ ಪಂಡಿತ ಪಂಚಾಕ್ಷರ ಮಹಾಶಿವರಿಗಳವರನ್ನ ಎನ್ನಂತ ಅನಂತರಿಗೆ ತಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರುವ ಉಶಿರನವಡೆಯ ವಿದ್ಯಾಗುರುವರೆಣ್ಯ ಪದ್ಮಭೂಷಣ ಶಿವಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುಗಳ ಪವಿತ್ರವಾಗಿರುವಂತಹ ಶ್ರೀಪಾದವನ್ನು ಮಸ್ತಕದ ಮೇಲೆ ಧರಿಸಿಕೊಂಡು ಪ್ರಸ್ತುತ ಉಜ್ಜಯಿನಿ ಸದ್ಧರ್ಮ ಪೀಠದ ಒಡೆಯರು ಅಭಿನವ ಸಿದ್ಧಲಿಂಗರೇ ಎಂದು ಲೋಕವಿಖ್ಯಾತ ನಾಮರಾಗಿರುವ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಶ್ರೀಪಾದವನ್ನು ನೆನೆದು ಕ್ಷೇತ್ರದ ಅಧಿಪತಿಯಾಗಿರುವ ಸಂಗಮೇಶ್ವರನ ದಿವ್ಯ ಸನ್ನಿಧಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ ಸೇವಾ ಸಮಿತಿಯ ಎಲ್ಲ ಸರ್ವ ಅಧ್ಯಕ್ಷರಾಗಿ ಸರ್ವ ಸದಸ್ಯರನ್ನು ಮೊದಲು ಮಾಡಿಕೊಂಡು ಸಹಕಾರ ನೀಡಿದ ಎಲ್ಲ ನಗರದ ತಂದೆ ತಾಯಿಗಳಲ್ಲಿ
ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗ ನೇರವಾಗಿ ಜಗದ್ವಂದೇ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರವಾಗಿರುವಂತಹ ಪ್ರಾರ್ಥನೆಯನ್ನು ನಾವು ನೀವೆಲ್ಲರೂ ಹಾಡೋಣ. ವಿಶ್ವ ವಿಭೂತಿ ಅಭಿನವ ಧಾರುಕ ಗುರುವೇ ನಿಮಗೆ ನಮೋ ನಮಃ. ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ. ನಮೋ ನಮಃ. ವಿಶ್ವ ವಿಭೂತಿ ಅಭಿನವ ಧಾರಕ ಗುರುವೇ ನಿಮಗೆ ನಮೋ ನಮಃ. ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ವಿಶ್ವ ವಿಭೂತಿ ಅಭಿನವ ಧಾರಕ ಗುರುವೇ ನಿಮಗೆ ನಮೋ ನಮಃ. ಬಂಗಾರಕ್ಕನ ಹಳ್ಳಿಲಿ ಜನಿಸಿದ ಪ್ರಭುವೇ ನಮೋ ನಮಃ. ಬಂಗಾರಕ್ಕನ ಪ್ರಭುವೇ ನಮೋ ನಮಃ. ಚನ್ನಬಸಯ್ಯ ತಮ್ಮರ ಸುತನೇ ನಮೋ ನಮಃ. ಮುಕ್ಕಂಬುದಿಯಲ್ಲಿ ತಪವಾಗೈದ ಹರನೇ ನಮೋ ನಮಃ. ಮುಕ್ಕಂಬುದಿಯಲ್ಲಿ ತಪವಾಗೈದ ಹರನೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ವಿಶ್ವ ವಿಭೂತಿ ಅಭಿನವ ಧಾರಕ ಗುರುವೇ ನಿಮಗೆ ನಮೋ ನಮಃ. ಆಚರಣ ಆಚಾರ್ಯ ಗುರುವರ್ಯ ನಮೋ ನಮಃ. ಜಗದ್ಗುರು ಜಗದಾಚಾರ್ಯ ಗುರುವೇ ನಮೋ ನಮಃ. ಮಹಾತಪಸ್ವಿ ಜ್ಞಾನ ಸೂರ್ಯ ಗುರುವೇ ನಮೋ ನಮಃ. ಮಹಾತಪಸ್ವಿ ಜ್ಞಾನ ಸೂರ್ಯ ಗುರುವೇ ನಮೋ ನಮಃ. ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ. ವಿಶ್ವ ವಿಭೂತಿ ಅಭಿನವ ಧಾರಕ ಗುರುವೇ ನಮೋ ಸರಳತೆಯ ಸಾಕಾರ ಮೂರ್ತಿ
ಸಿದ್ಧರ ಕೃಪಾ ಸಿಂಧುವೆ ಗುರು ನಮಃ ಬಳ್ಳಾರಿ ಭಕ್ತರಿಗೊಲಿದ ಭಗವತ್ಪಾದರೇ ನಮೋ 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 ನಮಃ ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ನಮಃ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ ವಿಭೂತಿ ಅಭಿನವತಾರ ಪ್ರಭುವೇ ವಿಶ್ವವಿಭೂತಿ ಅಭಿನವನಾದ ಪ್ರಭುವೇ ನಮೋ ನಮಃ ಅರಿವಿಗೆ ಗುರುವಾದ ಗುರುವೇ ನಮೋ ನಮಃ ಅರಿವಿಗೆ ಬರುವಾಗ ಗುರುವೇ ನಮೋ ನಮಃ ಸಾಧನೆಗೆ ಸಿದ್ಧಿ ಗೌರಿ ಶಂಕರ ನಮೋ ನಮಃ ಸಾಧನೆಗೆ ಸಿದ್ಧಿ ಗೌರಿ ಶಂಕರ ನಮೋ ನಮಃ ಕಂದ ಶಶಿಧರನ ಪೀಠದ ಜಗದ್ಗುರುವೇ ನಮೋ ನಮಃ ಗುರುವೇ ನಮೋ ನಮಃ ಕಂದ ಶಶಿಧರನ ಪೀಠದ ಜಗದ್ಗುರುವೇ ನಮೋ ನಮಃ ಚಂದ ಶಶಿಧರನ ಗುರುವೇ ನಮೋ ನಮಃ ಸಿದ್ಧಲಿಂಗ ಜಗದ್ಗುರುವೇ ಶಿವನೇ ನಮೋ ಸಿದ್ಧಲಿಂಗ ಜಗದ್ಗುರುವೇ ಗುರುವೇ ನಮೋ ನಮಃ ವಿಶ್ವ ವಿಭೂತಿ ಅಭಿನವತಾರ ಪ್ರಭುವೇ ನಮೋ ನಮಃ ವಿಶ್ವವಿಭೂತಿ ಅಭಿನವತಾರ ಗುರುವೇ ನಮೋ ನಮಃ ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ ವಿಶ್ವ ವಿಭೂತಿ ಅಭಿನವತಾರ ಪ್ರಭುವೇ ವಿಶ್ವ ವಿಭೂತಿ ಅಭಿನವತಾರುಕ ಗುರುವೇ ನಿಮಗೆ ನಮೋ ನಮಃ ಧರ್ಮ ಸೂರ್ಯ ಸಿದ್ಧಲಿಂಗ ಜಗದ್ಗುರುವೇ ನಮೋ ನಮಃ ಗುರುವೇ ನಮೋ ನಮಃ ನಮೋ ನಮಃ ನಮೋ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ ಮಹದೇವ ಮಗದೇವ ಬಳ್ಳಾರಿ ನಗರದ ಪುಣ್ಯಭೂಮಿಯಲ್ಲಿ ಪುಣ್ಯ ಪುರುಷರಾಗಿರುವ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದಂಗಳವರ 90ನೆಯ ಪುಣ್ಯ ಸ್ಮರಣೋತ್ಸವದ ಈ ಶಿವನೆನಹಿನಲ್ಲಿ ಅವರ ಮಹಾಪುರಾಣವನ್ನು ನಾವೆಲ್ಲ ಇವತ್ತು ಚಿಂತನೆಗೆ ಹೊರಗೆಲ್ಲಿಗೆ ಹಚ್ಚಿ 8 ದಿನಕ್ಕೆ ತಾವೆಲ್ಲ ಬಂದಿರಿ ಇವತ್ತಿಗೆ. ಜಗದ್ಗುರು ಮಹಾಸನ್ನಿಧಿಯವರು ಪ್ರಾಯ ಸಣ್ಣದು, ಸಾಧನೆ ಮಾತ್ರ ಬಹಳ ದೊಡ್ಡದು. ಯಾವುದೇ ವ್ಯಕ್ತಿಯನ್ನ ಅಳಿಯಬೇಕಾದರೆ ಅವನ ವಯಸ್ಸಿನ ಮೇಲೆ ಅಳಿಯೋದಲ್ಲ, ಅವನಲ್ಲಿರತಕ್ಕಂಥ ಜ್ಞಾನದಿಂದ ಅಳಿಬೇಕು. ನಾನು ಇವತ್ತೊಂದು ಪುಸ್ತಕವನ್ನು ಓದ್ತಾ ಇದ್ದೆ, ಯೋಗಿ ವೇಮನದ. ಅದರೊಳಗೆ ಒಂದು ವಚನ ಬರೋದಲ್ಲ, ಸುಮ್ಮನೆ ನನಗದು ಬರೋದಿಲ್ಲ, ಆದರೂ ಅದು ವಚನ ನಾನು ಅರ್ಥ ಮಾಡಿಕೊಂಡೆ. ಅವನು ಈ ಸಣ್ಣ ಮೆಣಸಿನಕಾಯಿ ಅಂತೀರ, ನಾವು ಯಾವ ಮೆಣಸಿನಕಾಯಿ ಅದಕ್ಕೆ ಲವಂಗ ಮೆಣಸಿನಕಾಯಿ, ಅವನಂತ ನಾನು ಮಿರಿಪಿ ಗಿಂಚಿ ಚೂಡಗ ಮಿದನಲ್ಲಗಂದ
ಕೊರಕು ಚೂಡು ಲೋಕಲ್ಲು ಸಜ್ಜನಿಲು ಸಾರು ಮೆಟ್ಟಿಕೊಂಡಾರ. ನಾನು ಓದ್ಕೊಂಡು ಕೂತಾಗ ಸುಮ್ಮನೆ ಸಿಕ್ತ ನನಗೆ ವಚನ. ಎಷ್ಟು ಚಲೋ ವಚನ ಬರದ ನೋಡ್ರಿ. ಅದನ್ನು ಸ್ವಲ್ಪ ನಾವೆಲ್ಲ ಅದರ ರುಚಿ ನೋಡಿದಾಗ ಗೊತ್ತಾಗ್ತದ್ರಿ ಅದರೊಳಗೆ. ಹೌದಲ್ರಿ? ಯಾವುದು ಉಪ್ಪು, ಯಾವುದು ಸಕ್ಕರೆ. ಮಹಾತ್ಮರನ್ನ ಧ್ಯಾನದ ಕಣ್ಣಿನಿಂದ ನೋಡ್ಬೇಕಲ್ಲ. ಈ ಮನಸ್ಸು ಬಯಸ್ತದೆ, ಯಾರು ಬಯಸೋದಿಲ್ಲ ಅಂತಲ್ರಿ. ಆಗಲೇ ಅವರು ಯೋಮಕಾಯದ ಗುರುಗಹೀಶ್ವರ ಅಲ್ಲಮನ ಒಂದು ವಚನವನ್ನ ಹಾಡಿದರು. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವವರು ಐವರು ಮಾಣಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಇದರಿಚ್ಛೆಯ ನರಿತು ನಡೆಯದಿದ್ದರೆ ಅದರಚ್ಚು ಮುರದಿತ್ತು ಗುಹೇಶ್ವರ ಅಂತಾರೆ ಅಲ್ಲಮರು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಕಣ್ಣಿಗೊಂದಿಚ್ಛೆ ಅದ ರೀ, ಕೈಯಿಗೊಂದಿಚ್ಛೆ ಅದ, ಬಾಯಿಗೆ ಒಂದಿಚ್ಛೆ ಅದ ಐತಿಲ್ರಿ. ಇದರಿಚ್ಛೆಯ ನರಿತು ನಡೆಯದಿದ್ದರೆ ಅದರಚ್ಚು ಮುರದಿತ್ತು. ಮುಂದುವರೆದು ಶಿಶನಾಳ ಶರೀಫ ಶಿವಯೋಗಿಗಳು ಸಹಿತ ಒಂದು ಹಾಡು ಕೇಳಿರಿ. ಹೊತ್ತಂತ ಕೊಡ ಇದು ಬಿತ್ತಂದ್ರೆ ಸಿಗೋದಿಲ್ಲ, ಉತ್ತಮರ ಹಾದಿ ಹಿಡಿಯೇ ತಂಗಿ ಅಂದ್ರು. ಇದೊಮ್ಮೆ ಬಿತ್ತು ಅಂದ್ರೆ ಇದು ಸಿಗೋದು ಬಹಳ ಕಠಿಣ ಅದೇ. ಅದಕ್ಕೆ ಕಣ್ಣಿಗೊಂದು ಇಚ್ಛೆ, ಕೈಯಿಗೊಂದು ಇಚ್ಛೆ. ಈ ಕಣ್ಣಿಗೆ ನೋಡಂತ ಹೇಳಿದ್ಯಾರು, ಕೈಗೆ ಮುಟ್ಟಂತ ಹೇಳಿದ್ಯಾರು, ನಾಲಿಗೆಗೆ ರುಚಿ ನೋಡಂತ ಹೇಳಿದ್ಯಾರು. ಹೋಗ್ಲಿ ಎಲ್ಲ ಬಿಟ್ಬಿಡಿ. ಈಗ ಏನು ಪ್ರವಚನಕ್ಕೆ ಬಂದಿರಲ್ಲ, ನಿಮಗ ಪ್ರವಚನಕ್ಕೆ ಹೋಗಂತ ಹೇಳಿದ್ಯಾರು? ಯಾರು ಕೇಳಿ ಬಂದಿರಿ? ನೀವೆಲ್ಲ ಯಾರು ಕೇಳಿ ಬಂದಿರಿ? ಮನಸ್ಸು ಕೇಳಿ ಬಂದಿರಲ್ಲ. ಮನಸ್ಸು ಹೇಳಿತು ಹೋಗು, ಇನ್ನೊಂದು 3-4 ದಿವಸ ಸಿದ್ಧಲಿಂಗನ ಸನ್ನಿಧಿಯ ಮಹಾಪುರಾಣವನ್ನ ಕೇಳು ಅಂತದು ಮನಸ್ಸಿಗೆ. ಮನಸ್ಸಿನ ಮಾತು ನೀವೆಲ್ಲ ಕೇಳಿ ಇಲ್ಲಿ ಬಂದೀರಂದ್ರ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಈ ಮನಸ್ಸು ಏನೆಲ್ಲವನ್ನ ಬಯಸ್ತದ್ರಿ. ಈಗ ನಿಮ್ಮೊಂದು ಸೂಕ್ಷ್ಮ ಘಟನಾ ಹೇಳಿ ಪವಾಡ ಬಂದ್ಬಿಡ್ತೇನೆ. ಒಂದೇ ಸೂಕ್ಷ್ಮ ಘಟನೆ. ಮನಸ್ಸು ಮನೆಯಾಗ ಕುಂತ್ಕೊಂಡು ಅಂತಂತ ಏನಂತೋ, ಬಳ್ಳಾರಿ ನಗರದೊಳಗೆ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಪುರಾಣ ನಡೆದದ. ಅದು ಬಸವೇಶ್ವರ ನಗರದೊಳಗ ಸಂಗಮೇಶ್ವರನ ದಿವ್ಯ ದೇವಾಲಯದೊಳಗ ಬಹಳ ವಿಶೇಷವಾಗಿ ಈ ವರ್ಷ ಬುಕ್ಕಂಬುದಿಯೊಳಗ ತಪಸ್ಸು ಮಾಡಿದ ಶತಮಾನೋತ್ಸವದ ಗಳಿಗೆಯ ಪ್ರವಚನ ನಡೆದ. ಪ್ರವಚನ ನಡೆದು 8 ದಿವಸ ಆತು. ನೀ ಏನು ಕೊಟ್ಟಿ ಪಟ್ಟಿ ಅಂತದ್ ಮನಸ್ಸಿಗೆ. ಏನಂದ್ರಿ? ಎಷ್ಟು ಕೊಟ್ಟಿ ಪಟ್ಟಿ? ಸಿದ್ಧಲಿಂಗ ಜಗದ್ರು ಕಾಣಿಕೆ ಎಷ್ಟು ಕೊಟ್ಟಿ? ದೇಣಿಗೆ ಎಷ್ಟು ಕೊಟ್ಟಿ? ಯಾವ್ದಂತ್ರಿ? ಮನ್ಯಾಗ ಕುಂತವ್ನ ಮನಸ್ಸಿಗೆ ಅಂತ. ಮತ್ತ ಅವನ ಮನಸ್ಸೇ ಅವನಿಗೆ ಮತ್ತೆ ಮಾತಾಡ್ತು. ಯಾರ್ಯಾರು ಏಟಿಟ್ ಕೊಟ್ಟಾರಂತ ಕೇಳಿ. ಯಾರಿದ್ರಿ? ಮತ್ತೊಬ್ಬರ ಜೊತೆ ಮಾತಾಡಕತ್ತಿಲ್ರವ. ನನ್ನ ಜೊತೆ ನಿನ್ನಲ್ಲಿ ನೀನಿರು ಓ ಮನವೇ, ಅಲ್ಲಲ್ಲಿ ಅಲ್ಲೇ ಎದಿರು ಓ ಮನವೇ. ಕೊಳೆದ ಜಲ ನಿನ್ನ ಮನ ಲೋಗುರದರೊಳಗಿಯೇ ತಳದ ಕಸ ಬೇಲುತ್ತ ಬಗ್ಗಲಡಬಹುದು ತಿಳಿಯುವುದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸು ಅಂದದು ಯಾರ್ಯಾರು ಎಟ್ಟೆಟ್ ಕೊಟ್ಟಾರ ಅಂತ ಮತ್ತೊಂದು ಮನಸ್ಸು ತೋ ಯಾರು ಎಟ್ಟರ ಯಾಕೆ ಕೊಡೋಲಕ್ಕಪ್ಪ, ನಿಂದ ನೀ ಕೊಡು ಅಂತ. ಎಷ್ಟು ಕೊಡ್ಲಿ ಅಂತ ಹಿಂಗ ಬಂತು. 100ನೇ ವರ್ಷದೈತಿ, ಒಂದು 10,000 ರೂಪಾಯಿ ಕೊಡು. ಜೋರ್ ಚಪ್ಪಾಳಿ ತಟ್ರಿ ಮನಸ್ಸಿಗ್ರಿ. ಅಂದದಲ್ಲ ಅದು 10,000 ಕೊಡೋದು. ಇಲ್ಲಿ ಬಂದು ಎಟ್ರ ಕೊಡೋಲಕ್ಕ 10,000 ಕೊಡು ಅಂತಂದ್ರೆ ಮನಸ್ಸು ಅಂದು ಮನಿ ಕಂಪೌಂಡ್ ಹಿಂಗ ತೆಗೆದ. ಈ ಪ್ರವಚನದ ಧ್ವನಿ ವರ್ಧಕ ಕೇಳ್ತಿತ್ತು. ನಮ್ಮ ಧ್ವನಿ ಎಷ್ಟು ಚೆನ್ನಾಗಿ ಸೌಂಡ್ ಬಿಡ್ತಾರಲ್ಲ, ಒಂದು ಜೋರ್ ಚಪ್ಪಾಳಿ ತಟ್ಟಬೇಕಿತ್ತವ. ಬಹಳ ಚಲೋ. ಒಂದು ಸ್ವಲ್ಪ ಕೈ ಅನ್ನಂಗಲ್ಲ ಕುಯ್ ಅನ್ನಂಗ ನೋಡ್ರಿ. ಮತ್ತೆ ಹಿಂಗ್ ಚಲೋ ಅಂದ್ರೆ ಮತ್ತೆ ನಾಳೆ ಕೈ ಅನ್ಸಕ್ ಹೋಗ್ರಿ. ಅದ್ಭುತ ಸೌಂಡ್ ರೀ. ಈ ಧ್ವನಿ ಕೇಳಿ ಅವನಿಗೆ ಅನಿಸ್ತು, ಅಲ್ಲ ಪುರಾಣ ನಡೆದು 8 ದಿವಸ ಆಯ್ತು, 10,000 ರೂಪಾಯಿ ಕೊಡ್ತಿದ್ವಿ, ಇನ್ 2 ದಿವಸ ಆದ್ರೆ ಪುರಾಣ ಮುಗಿತು, 5,000 ರೂಪಾಯಿ ಕೊಡು ಅಂತದ್ ಮನಸ್ಸು. ಹಿಂಗ ಮನದೊಳಗ ಸಂಗಮೇಶ್ವರನ ದ್ವಾರ ಬಾಗಿಲ ದಾಟಿದ. ಹಿಂಗ್ ಪ್ರವಚನ ಕಲ್ಲಿ ಫಸ್ಟ್ ಒಂದು ಎಂಟ್ರನ್ಸ್ ಕುಂತ ನೋಡ್ರಿ ಬರ್ಕೊಂಡು
ಸಂಗಮೇಶ್ವರನ ಹತ್ರ ಹೋಗಿ ಬರೆಸಿಬಿಡುವಂಥದ್ದು. ಹಿಂಗ್ ಹೋಗೋದ್ರೊಳಗ 8 ದಿವಸ ಹೋಗಿದ ಪುರಾಣ, ಇನ್ನು 2 ದಿವಸದ 1,000 ರೂಪಾಯಿ ಬರೆಸಿಬಿಡುವಂಥದ್ದು. ಹಿಂಗ್ ಹೋಗೋದ್ರೊಳಗ ಮತ್ತೆ ಹಿಂಗ್ ಹೋಗಿ ಬರೋದ್ರೊಳಗೆ ಪುರಾಣ ಮಂಗಲ ನಡೆದಿತ್ತು. ಅಂತದ ಮನಸ್ಸು 1,001 ಯಾಕೆ ಬರೆಸ್ತಿದಿ, 101 ರೂಪಾಯಿ ಬರೆಸಿಬಿಡು. 101 ಬರ್ಸಾಕಂತ ಹೋದ ಮನಸ್ಸಂತೂ, ಅಕಸ್ಮಾತ್ ನೀನು 101 ಅಂತ ಬರೆಸಿದೆ ಅಂತ ತಿಳ್ಕೊ, ನಮ್ಮ ನಿರೂಪಣೆ ಮಾಡೋರು ಅಲ್ಲಿ ಅದ್ರೊಳಗೆ ಸಾಲ ನಮ್ಮ ಸರ್ ಎಲ್ಲರೂ ಕುಂತಾರಲ್ಲ ಅವ್ರು ಒಬ್ರು ನಿನ್ನ ಹೆಸರು ಹೇಳಿಬಿಟ್ರೆ ಇಂಥವ್ರು 101 ರೂಪಾಯಿ ಕೊಟ್ಟಾರ, ನಿನ್ನ ಮನಿ ಮರ್ಯಾದೆ ಏನು ಹೋದಿತ್ತು, ನೀ ಕೈಯಾಗಿಟ್ಟು ಬಂಗಾರ ಮರ್ಯಾದೆ ಏನು ಹೋದಿತ್ತು, 101 ಅಂತ ಹೆಸರು ಹೇಳಿದ್ರೆ ಏನ್ ನಿನ್ನ ಮರ್ಯಾದೆ ಹೋದಿತ್ತು ಅಂತದ ಮನಸ್ಸಂದ್ರೆ ಅವನಿಗೆ ಹೌದಲ್ಲ ಅಂತ. ಮತ್ ಮನಸ್ಸಂತೂ 51 ರೂಪಾಯಿ ಗುಪ್ತ ಕಾಣಿಕೆ ಬರೆಸ್ಕೊಡು. ಮುಗಿದ ಗುಪ್ತ ಕಾಣಿಕೆ. ಮತ್ತ ಮನಸ್ಸಂತೂ ಗುಪ್ತ ಅಂತ ಬರಸಾಕತ್ತಿದೆ, 51 ಯಾಕೆ ಬರೆಸ್ತೇಪ? ಆಟ ನೋಡ್ರಿ ಹೇಳಕತ್ತೀನಿ ನಿಮಗ. ಅಟ್ಟತ್ರೊಳಗ ಸಾಂಬಜೈನಮ ಈ ಸದ್ಯ ಪುರಾಣಕ್ಕೆ ಮಹಾಮಂಗಲ ಅಂದ್ವಿ ನಾವು. ಅವ ಅಂದ ಪುರಾಣ ಮಂಗಲ ಅಂದ್ಮೇಲೆ ಮತ್ತೆ ಕಲ್ಲಿ ಗುಪ್ತ 51 ರೂಪಾಯಿ ಅಂತ ಬರ್ಸೋದು ಹೆಂಗಾದ್ರು ಸ್ವಾಮಿಗಳು ಆರತಿ ತಾಟಿ ಹಿಡಿತಾರೆ, 1 ರೂಪಾಯಿ ಹಾಕಿ ನಮಸ್ಕಾರ ಮಾಡ್ಬಿಟ್ಟು ಮುಗಿದ ಹೊತ್ತು ಪುರಾಣ ಕಡೆ ಅಂದ್ರೆ. ಇದು ನಮ್ಮ ಮನಸ್ಸು ಮಾಡೋ ಗದ್ದಲ. ಆದ್ರೆ ಬಳ್ಳಾರಿ ನಗರದೊಳಗೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದದ ಅಂದ್ರೆ, ಪ್ರತಿ ವರ್ಷ ಎಷ್ಟು ದೊಡ್ಡ ಕಾರ್ಯಕ್ರಮ ನಡಿಬೇಕಾದ್ರೆ ನಿಮ್ಮ ಮನಸ್ಸು ದೊಡ್ಡದದ, ನಿಮ್ಮ ಮನೆಯೂ ದೊಡ್ಡದದ. ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಬಳ್ಳಾರಿಯ ಪುಣ್ಯ ಭೂಮಿಯೊಳಗ ನಿಮ್ಮ ಮನಿ ಎತ್ತರ, ನಿಮ್ಮ ಖಜಾನೆಯೊಳಗ ದುಡ್ಡಾಗಲಿ ಬಟ್ಟೆಯಾಗಲಿ ಅದೇನಾದ್ರೂ ಚೆನ್ನಾಗಿ ಇದೆ ಅಂದ್ರೆ ಅದರ ಹಿನ್ನೆಲೆಯಾಗಿ ಯಾರ ಆಶೀರ್ವಾದ ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ. ಈ ಮನಸ್ಸು ಹ್ಯಾಕ್ ಮಾಡ್ತದ್ರಿ? ಪೀಠದೊಳಗೊಬ್ಬ ಚೆನ್ನಪ್ಪ ಅಂತಿದ್ದ, ಕೇಳಿ ಪವಾಡ. ಚೆನ್ನಪ್ಪ ಹಿಂದ್ರಿ ಇವು ದೊಡ್ಡ ಸಂದಕಂತಿದ್ದು ನೋಡ್ರಿ, ಅದಕ್ಕೇನಂತ ಕಟ್ಟಿಗೆ ಬಿದ್ದು ನೋಡಿ, ದೊಡ್ಡ ಸಂದಕ. ಅದರೊಳಗ ಜಗದ್ಗುರು ಮಹಾಸನ್ನಿಧಿಯವರು ಪೀಠದ ಬೆಳ್ಳಿ ಬಂಗಾರ ಕಿರೀಟ ದುಡ್ಡು ಎಲ್ಲವನ್ನ ಅದ್ರಾಗ ಹಾಕಿದ್ರು. ಇದು ದಿನಾ ಬರೋದು ಚೆನ್ನಪ್ಪ ನೋಡಿದ. ಅರೆ ಜಗದ್ಗುರು ಹೆಂಗಾದ್ರು ರಾತ್ರಿ ಮಲ್ಕೊಂಡಿರ್ತಾರ, ನಾನ ಕಳ್ತನ ಮಾಡಿಬಿಟ್ರಾತು ಅಂದವ. ರಾತ್ರಿ ಸನ್ನಿಧಿಯವರು ಮಲ್ಕೊಂಡಿರ್ಬೇಕಾದ್ರೆ ಯಾವಾಗ್ಲೂ ಜಾಗೃತರಾಗಿರ್ತಾರೆ ಜಗದ್ಗುರು. ಮಲ್ಕೊಂಡ ತಕ್ಷಣ ಬರ್ರ ನಿದ್ದೆ ಹೊಡೆದು ಆಜು ಬಾಜು ಇದ್ದವರನ್ನ ಬೆಳತಾ. ಈ ಕೆಲವೊಂದಿಷ್ಟು ಮಂದಿ ನಿದ್ದೆ ನೋಡ್ರಿ, ಗಣಪತಿಗೆ ಕರಿಕೆ, ಕೆಲವೊಂದಿಷ್ಟು ಮಂದಿಗೆ ಬರಿಕೆ. ಇವತ್ತು ಸಂಕಷ್ಟ ಐತಿ ನೋಡ್ರಿ, ಸಂಕಷ್ಟ ಐತೆ. ಇವತ್ತು ಗಣಪತಿ ತೃಪ್ತಿ ಆಗ್ಬೇಕ್ರಿ ಏನ್ ಬೇಕ್ರಿ? ಕರಿಕೆ ಬೇಕು. ಮನುಷ್ಯನ ಚಂದ ನಿದ್ದೆ ಆಗ್ಬೇಕ್ರಿ ಏನ್ ಬೇಕ್ರಿ? ಹಿಂಗ್ ಬರ್ರ ನಿದ್ದೆ ಹೊಡೆಯವರಲ್ರಿ ಜಗದ್ಗುರು ಮಹಾಸನ್ನಿಧಿಯವರು. ಈ ಚೆನ್ನಪ್ಪ ಒಂದು ಬ್ಲೇಡ್ ತಗೊಂಡೆ, ಕರ 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 ಆ ಏನು ಒಳಗಿಟ್ಟಿದ್ದಲ್ಲ ಸನ್ನಿಧಿಯವರು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಆ ರೂಮಿನ ಚಿಲ್ಕ ಕೊರೆಯಾಕಿಟ್ಟಿದ್ರು. ಯಾವಾಗಲೂ ಜಾಗೃತಾವಸ್ಥೆಯೊಳಗಿರುವಂತ ಜಗದ್ಗುರು ಸನ್ನಿಧಿಯವರು ಈ ಕಿರಿ 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 ಕರ 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 ಸಪ್ಪಳ ಕೇಳಿ ಹಿಂಗ್ ಎದ್ದು ಬಂದು ಕಂದಿನ ಹಚ್ಚಿ ನೋಡಿದ್ರು. ಪೀಠದಾಗ ಸೇವಾ ಮಾಡೋರಿ, ಯಾರನ್ನ ನಂಬಿ ಅವ್ರು ಚಾವಿ ಕೊಟ್ಟಾರ ನೋಡ್ರಿ, ಯಾರನ್ನ ನಂಬಿ ಪೀಠದೊಳಗೆ ಇಟ್ಕೊಂಡಾರಲ್ಲ ಅವನ ಹಿಂಗ್ ಬೆಳಕ ಬಿತ್ತು ನೋಡ್ರಿ. ಇದು ಜಲ್ನಂತ್ರಿ ಚೆನ್ನಪ್ಪ. ಬುದ್ಧಿ ನನ್ ತಪ್ಪಾದ್ರಪ್ಪ, ಏನ್ ಮಾಡಕತ್ತಿ ಅಂದ್ರೆ ಸಿಗದ್ರು. ಏನೂ ಇಲ್ರಪ್ಪ, ನಾವು ಏನು ಇಲ್ರಪ್ಪ ಅನ್ನೋ ಪದ ನೆನ್ಪಿಟ್ಕೊಡ್ರಿ. ನಿಮ್ ಮನಿಗೆ ಯಾರು ಬಂದ್ರು ಅಂದ್ರ ನಾವು ಇವಾಗ ಮಾಡಕ್ ತಪ್ಪೋದಿಲ್ರಿ. ಏನೂ ಇಲ್ರಪ್ಪ, ನಿಮ್ ಮನಿಗೆ ಯಾರಾದ್ರೂ ಬಂದ್ರು ಅಂತ ತಿಳ್ಕೊಳ್ರಿ, ನಿಮ್ ಕಾಲಿಂಗ್ ಬೆಲ್ ಕೆಟ್ಟದಂತ ತಿಳ್ಕೊರಿ. ಡೋರ್ ಬಡದಾರ, ಯಾರಿದ್ದೀರಿ ಮನಿಯೊಳಗ ಅಂದ್ರ ನೀವೇನಂತೀರಿ? ಯಾರಿಗೂ ಇಲ್ಲಿ ಬಾಯಕ್ಕ ಅಂತೀರಿ. ಮತ್ ನೀವೆಲ್ಲಿ ಹೋಗಿರಿ ಅಂತ ಅಂತಿರ್ಲಿಂಗ, ಯಾರು ಇಲ್ಲ ಬಾಯಕ್ಕ. ನಮ್ಮ ಒಳಗದ ಐತಿ ನಾವು ಅದೀವಿ ಅಂತ, ಯಾರು ಇಲ್ಲ ಅಂತ. ತಾಯಿ ಇವನಂತಾನ ನಾ ಏನೂ ಮಾಡಿಲ್ರಿ ಬುದ್ಧಿ. ಅವಾಗ ಜಗದ್ಗುರು ಮಹಾಸನ್ನಿಧಿಯವರು ಅಂತಾರ, ನೋಡಪ್ಪ, ದುಡ್ಡನ್ನ ಹೆಂಗರ ಗಳಿಸೋದಲ್ಲೋ, ಅಧರ್ಮದಿಂದ ಗಳಿಸಿದ ಧನವು ಕಪ್ಪೆ ಚಿಪ್ಪಿನ ಹೊಳಪಿನಂತೆ ನಿಷ್ಫಲವಾಗುವುದು.
ಅದು ಭೋಗಕ್ಕೆ ಸಲ್ಲದು, ಅದು ಪುಣ್ಯಕ್ಕೆ ಸಲ್ಲದು. ಮಾನವ ಧರ್ಮದಿಂದಲೇ ಹಣವ ಗಳಿಸಿ ಭೋಗಿಸೋ ಸುಖವಾಗುವುದು. ಗುರುಕುಮಾರ ಪಂಚಾಕ್ಷರೀಶ್ವರ ಅಂತ ನಮ್ಮ ಗುರುಗಳು ಪುಟ್ಟರಾಜಪ್ಪರಂತ. ಹಣವನ್ನ ಗಳಿಸೋದು ಬೇಡ ಅನ್ನೋದಿಲ್ಲ, ಆದರೆ ಇನ್ನೊಬ್ಬರ ತಲೆಗೆ ಹೊಡೆದು, ಇನ್ನೊಬ್ಬರ ಹೊಟ್ಟೆಗೆ ಹೊಡೆದು ನೀನು ಗಳಿಸಿದೆ ಅಂದ್ರೆ ತಮ್ಮ ನಿನಗೆ ಯಾವ ಕಾಲಕ್ಕೂ ಸುಖ ಕೊಡೋದಿಲ್ಲ. ಧನವ ಗಳಿಸಬೇಕು ಎಂಥದ್ದು ಈ ಜನರಿಗೆ ತಿಳಿಯದಂಥ. ಧನವ ಗಳಿಸಬೇಕೆಂತದು ಜನರಿಗೆ ತಿಳಿಯದಂತದು. ಧನವ ಗಳಿಸಬೇಕೆಂತದು ಜನರಿಗೆ ತಿಳಿಯದಂತದು. ಧನವ ಗಳಿಸಬೇಕೆಂತದು ಜನರಿಗೆ ತಿಳಿಯದಂತದು. ಅನುದಿನ ಜಹರಿ ಮನಮೂಳಿಗಳಿಗೆಲ್ಲ, ಅನುದಿನ ಜಹರಿ ಮನಮುನಿಗಳಿಗೆಲ್ಲ ಹೌದು ಹೌದು ಹೌದೆಂಬಂತದು ಜನರಿಗೆ ತಿಳಿಯದಂತದು. ಧನವ ಗಳಿಸಬೇಕೆಂತದು ಜನರಿಗೆ ತಿಳಿಯದಂತದು. ಕೊಟ್ಟರೆ ಹೋಗದಂತಾತು, ಅದು ಬಿಟ್ಟರೆ ತೀರದಂತಾತು. ಕೊಟ್ಟರೆ ಹೋಗದಂತಾತು, ಅದು ಬಿಟ್ಟರೆ ತೀರದಂತಾತು. ಕಟ್ಟಿದ ಗಂಟು ಬಯಲೊಳಗಿಟ್ಟರೆ, ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾತು ಜನರಿಗೆ ತಿಳಿಯದಂತಾತು. ಧನವ ಗಳಿಸಬೇಕೆಂತಾತು ಜನರಿಗೆ ತಿಳಿಯದಂತಾತು. ಕರ್ಮ ಬಾರದಂತಾತು, ಅದರ ಮರ್ಮ ತೋರದಂತಾತು. ಕರ್ಮ ಬಾರದಂತಾತು, ಅದರ ಮರ್ಮ ತೋರದಂತಾತು. ನಿರ್ಮಲವಾದ ಮನಕ್ಕೆ, ನಿರ್ಮಲವಾದ ಮನಕ್ಕೆ ದಾನ ಧರ್ಮವನ್ನು ಮಾಡುವಂತಾತು ಜನರಿಗೆ ತಿಳಿಯದಂತಾತು. ಏ ಧನವ ಗಳಿಸಬೇಕೆಂತಾತು ಜನರಿಗೆ ತಿಳಿಯದಂತಾತು. ಮರುವಿಗೆ ಬಾರದಂತಾತು ನಿಜ ಅರಿವಿನಲ್ಲಿ ಇರುವಂತಾತು. ಮರುವಿಗೆ ಬಾರದಂತಾತು ನಿಜ ಅರಿವಿನಲ್ಲಿ ಇರುವಂತಾತು. ಮರವು ಕಳೆದು ಶ್ರೀ ಗುರು ಅಂತರ, ಮರವು ಕಳೆದು ಶ್ರೀ ಗುರು ಅಂತರ, ಮರವು ಕಳೆದು ಶ್ರೀ ಗುರು ಅಂತರ. ಕರುಣದಿಂದ ಕಾಯುವಂತಾತು ಜನರಿಗೆ ತಿಳಿಯದಂತಾತು. ಧನವ ಗಳಿಸಬೇಕೆಂತಾತು ಜನರಿಗೆ ತಿಳಿಯದಂತಾತು. ಅನುದಿನ ಜಹರಿ ಮನುಮುನಿಗಳಿಗೆಲ್ಲ, ಅನುದಿನ ಜಹರಿ ಮನುಮುನಿಗಳಿಗೆಲ್ಲ ಹೌದು ಹೌದು ಹೌದೆಂಬಂತಾತು ಜನರಿಗೆ ತಿಳಿಯದಂತಾತು. ಧನವ ಗಳಿಸಬೇಕೆಂತಾತು ಜನರಿಗೆ ತಿಳಿಯದಂತಾತು. ಜನರಿಗೆ ತಿಳಿಯದಂತಾತು, ಜನರಿಗೆ ತಿಳಿಯದಂತಾತು. ಜೈ ಮಂಗಲಂ ಜೈ ನಮ ಪಾರ್ವತೀಪತೆ ಶಿವರಗರ ಮಗದೇವ ಮಗದೇವ ದೇವ ಮಗದೇವ. ಒಮ್ಮೆ ಮಾಡ್ರಳ್ಳಿ ಪುರ ಜನರ ಭಿನ್ನಹ ಕೊಲಿದು ಸ್ವಾಮಿ ಸನ್ನಿಧಿಯಲ್ಲಿ, ಸ್ವಾಮಿ ಸನ್ನಿಧಿಯಲ್ಲಿ ಆಗಮಿಸುತ್ತಿದ್ದ ಸದ್ಧರ್ಮ ಗೋಷ್ಠಿಯಲ್ಲಿ ಪೂಜಾದಿ ವಿಧಿಯಲ್ಲಿ ವಾರನಕ ವಾಸ್ತವ್ಯಗೈದರ್. ಸಮುದದೇ ನಾಲ್ವರು ಜನರೊಡನೆ ಸಂಜೆ, ನಾಲ್ವರು ಜನರೊಡನೆ ಸಂಜೆ ಮುನ್ನೊಮ್ಮೆ ಕಾನನದೇ ನಡೆದಿರಲ್ ರಮ್ಯಾ ದೇವಸ್ಥಾನದೋಳ್, ರಮ್ಯಾ
ದೂರದೋಳ್ ಕಾಂಬುವುದು ಗುರು ಕೇಳ್ದನಾರವ ಗುಡಿಯ ಗುರು ಕೇಳ್ದನಾದವ ಗುಡಿಯಯ್ಯ ಪೀಠ ವೃದ್ಧಿಸಿದ ಗುರು ಪೀಠ ವೃದ್ಧಿಸಿದ ಗುರು ರುಜೆಯೊಳಿದ ಕಾಗೆಗಳ ಕಾಟ ಪರಿಹರಿಸಿದರ್ಭೂತ ಬಿಡಿಸಿದ ಮತ್ತೆ ಪಾಠ ಕಾಟ ಭೂತ ಬಿಡಿಸಿದ ಮತ್ತೆ ಪಾಠ ಕೊಟ್ಟರು ಸುಪ್ರಸಾದ ನುಷ್ಟಿಕಾ ಮೆರೆದರ್ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಚಾಲೂರು ಭೋಜನ ಶಾಲೆ ಮೇಣಿ ಪಾಕಶಾಲೆಗಳ ಸಾರ ಹೊತ್ತುಗೆ ಕೋಣೆ ಶಿವಪೂಜೆ ಮಂದಿರ ಮಂದಿರ ದರ್ಶನ ಶಾಲೆ ಮೊಗಶಾಲೆ ಮಾನ್ಯಾಯ ಕಟ್ಟೆ ಮತ್ತೆ ಗೋಶಾಗಾರ ಗೋಶಾಗಾರ ಗೋಶಾಲೆ ಕೋಟಿ ಮನೆ ವಿಶ್ರಾಂತಿ ಧಾಮ ಪಂಚಾಚಾರ್ಯ ಮಂಟಪ ವಿಶ್ರಾಂತಿ ಧಾಮ ಪಂಚಾಚಾರ್ಯ ಮಂಟಪ ಶಿವಯೋಗ ಮಂಟಪ ವಿವಿಧ ಕಟ್ಟಾಂಗಗಳ ರಚನೆ ಗೈಯುತಿಗರು ವಿವಿಧ ಕಟ್ಟಾಂಗಗಳ ರಚನೆ ಗೈಯುತಿಗರು ಜೈ ಮಂಗಲಂ ಜೈ ನಮ ಪಾರ್ವತಿ ಪತೆ ಶಿವರ ಹರ ಮಹಾದೇವ್. ಮಡಿವಾಳಪ್ಪನವರ ತತ್ವಪದವನ್ನ ಹಾಡಿದರು. ಧನವ ಗಳಿಸಬೇಕು ಎಂಥದ್ದು ಈ ಜನರಿಗೆ ತಿಳಿಯದಂಥದ್ದು. ಯಾರಿಗೆ ಬೇಡ ದುಡ್ಡು ಹೇಳಿ ನೋಡೋಣ, ಎಲ್ಲರಿಗೂ ಬೇಕು. ನೀವೆಲ್ಲ ಸಂಗಮೇಶ್ವರನ ದೇವಾಲಯದೊಳಗೆ ಪೂಜೆ ಮುಗಿದ ಮೇಲೆ ಒಂದು ನಗಾರಿ ಇಟ್ಟಿರೋಡಿ. ಅದು ನಗಾರಿ ಪೂಜೆ ಮುಗಿದ ಮೇಲೆ ಬಡದ್ರಿ ಏನಂತದಿರೋದು? ಮಠ ಮಂದಿರಗಳ ನಗಾರಿಯು ಸಹಿತ ಧನಂ 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 ಎಂದು ಮಿಡಿಯುವುದಯ. ನರಮನ ಧನಂ ಧನಂ ಎಂದು ನುಡಿದರೆ ಆಶ್ಚರ್ಯ ಆವುದಯ್ಯ. ಧನಂ 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 ಎಂಬುದು ಮಿಡಿಯುವುದು ತಪ್ಪಲ್ಲ. ಧನಂ ಧನಂ ಎಂಬುವುದರ ಜೊತೆಗೆ ಜನಂ 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 ಎಂಬುದು ಇರಬೇಕು. ಬೇರೆ ಗಳಿಸೋದೇ ಕಲಿತೀವಿ ಹೊರತು ಬಳಸೋದು ಕಲಿಲ್ಲ ಅಂದ್ರೆ ಹೇಗೆ? ರೊಕ್ಕ ಎಲ್ಲದಕ್ಕೂ ದುಃಖ ಕಾರಣಕ್ಕೆ. ರೊಕ್ಕ ಅದ ತಕ್ಕಂತೆ ಬಳಸಿದರೆ ತೆರೆಸಿತ್ತು ಕಣ್ಣ, ಅದ ತಕ್ಕಂತೆ ಬಳಸದಿದ್ದರೆ ಮುಕ್ಕಿಸಿತ್ತು ಮಂಡ ಅಂತ. ಧನ ಎಲ್ಲದಕ್ಕೂ ಮೂಲ ಬೇಕು. ಆದ್ರೆ ಸನ್ನಿಧಿಯವರು ಹೇಳ್ತಾರೆ, ಅಲ್ಲೋ ಇದು ಪೀಠದ ಆಸ್ತಿ. ಸಾವಿರಾರು ಮಂದಿ ತಮ್ಮ ಪರಿಶ್ರಮದ ಬೆವರಿನ ಹನಿಯನ್ನ ಕೂಡಿಸಿ ಮಠಕ್ಕೆ ಕೊಟ್ಟಾರಪ್ಪ, ಪೀಠಕ್ಕೆ ಕೊಟ್ಟಾರ. ಇದನ್ನ ನೀ ತಿಂದ್ರೆ ಹೆಂಗಾಗ್ತದೋ? ನೀನು ಹೊಡೆದು ತಿನ್ನಬಾರ್ದು ತಮ್ಮ, ನೀನು ಬೇಡಿ ತಿನ್ನಬೇಕು ಅಂದ್ರು ಜಗದ್ಗುರು ಮಹಾಸ್ವಾಮಿ. ಚೆನ್ನಪ್ಪನಿಗೆ ಒಂದು ಕ್ಷಣ ಯಾವುದನ್ನ ಪಾಪ ಮಾಡಬಾರದು ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ನೋಡಿ, ಸನ್ನಿಧಿಯವರು ಸಿಟ್ಟು ಮಾಡಿದ್ರೆ ಸುಟ್ಟು ಹೋಗ್ತಿದ್ದ. ಅದಕ್ಕೆ ಅವರು ಕರುಣಾಮಯಿ ಅಂತ ಕರೀತಾರೆ. ಹೀಗೆ ಪೀಠದೊಳಗ ಎಲ್ಲ ಕಾರ್ಯ ಬಾಹುಲ್ಯದೊಳಗ ಜಗದ್ಗುರು ಮಹಾಸನ್ನಿಧಿಯವರು ಗೋಶಾಲೆಯನ್ನು ಕಟ್ಟಿಸಿದರು. ನೀವು ನೋಡಿರಲಿಲ್ಲ ಪೀಠ? ಪಂಚಾಚಾರ್ಯ ಸಭಾ ಮಂಟಪ, ಕೋರ್ಟ್, ನ್ಯಾಯಾಲಯ, ದಾಸೋಹ ಭವನ, ಸದ್ಧರ್ಮ ಒಂದು ಸಿಂಹಾಸನದ ಒಂದು ವೇದ ಆಗಮ ಸಂಸ್ಕೃತ ಪಾಠಶಾಲೆಯಲ್ಲಿ, ದಾಸೋಹ ಭವನ. ಏನು ಪೀಠ ಮತ್ತೆ ಅಭಿವೃದ್ಧಿ ಕಾಣಲಿಕ್ಕತ್ತಿತು. ಜನ ಅಂದ್ರು ಉಜ್ಜಯಿನಿ ಸದ್ಧರ್ಮ ಪೀಠದ 108ನೇ ಜಗದ್ಗುರುಗಳು ಅಂದ್ರೆ ಇವರು ಸಾಮಾನ್ಯರಲ್ಲ, ಅಭಿನವ ಧಾರುಕರಿಯಾಗಿ ಮತ್ತೆ ಪೀಠಕ್ಕೆ ಬಂದಾರಂತ ಜನ ಅಷ್ಟು ಕೊಂಡಾಡುತ್ತಿದ್ರು ಜಗದ್ಗುರು ಮಹಾಸನ್ನಿಧಿಯವರು. ಸನ್ನಿಧಿಯವರು ಯಾವಾಗಲೂ ಸಹಿತ ಕಾರ್ಯತತ್ಪರಾಗಿರುತ್ತಿದ್ರು. ಅಲ್ಲಿ ಉಜ್ಜಯಿನಿ ಪೀಠದ ಮುಂದೆ ಹಾಗೆ ಮಾಡ್ರಳ್ಳಿ ಅಂತ ಬರ್ತದೆ. ಅಲ್ಲಿಯ ಭಕ್ತರು ಒಂದು ದಿವಸ ಸನ್ನಿಧಿಯವರಿಗೆ ಬಿನ್ನಹ ಮಾಡ್ತಾರೆ. ಬುದ್ಧಿ, ತಾವು ನಮ್ಮ ಗ್ರಾಮಕ್ಕೆ ದಯಮಾಡಿಸ್ಬೇಕ್ರಪ್ಪ. ಎಂದೂ ಸಹಿತ ಗುರುಗಳು
ನಿಂತ ನೀರ್ ಆಗ್ತಿದ್ದಿಲ್ರಿ, ಹರಿವ ಗಂಗೋತ್ರಿ ಆಗ್ತಿದ್ವಿ. ಆಯ್ತ್ರಪ್ಪ ಅಂತ ತಿಳ್ಕೊಂಡು ಮಾಡ್ರಳ್ಳಿಗೆ ಹೋದ್ರು ಜಗದ್ಗುರು ಮಹಾಸನ್ನಿಧಿ ಅವರು. ಅಲ್ಲಿ ಇಷ್ಟಲಿಂಗ ಮಹಾಪೂಜೆ ಪ್ರಸಾದವನ್ನ ಮುಗಿಸಿಕೊಂಡು ಹಾಗೆ ಈಗ ಹಿಂಗ್ ಹೊರಡ್ತಾ ಇದ್ರು ಊರು ಹೊರಗಡೆ. ಬುದ್ಧಿ ಅಂದ್ರು ಒಬ್ಬ ಭಕ್ತ, ಬುದ್ಧಿ ಆ ಕಡೆ ಹೋಗ್ಬೇಡ್ರಿ. ಯಾಕೋ? ಬುದ್ಧಿಯಲ್ಲಿ ನಮ್ಮೂರು ದೇವಿಯರಾಡ್ರಿ. ಏನ ದೇವಿ ಹೆಸರು? ಚೌಡಮ್ಮ ತಾಯಿರಪ್ಪ. ಅಲ್ಲಿ ಯಾಕೆ ಹೋಗ್ಬಾರ್ದು? ಬುದ್ಧಿ, ಆ ಚೌಡಮ್ಮ ತಾಯಿ ನಾವು ಬಾಗಿಲವನ್ನು ಹಾಕಿ 60-70 ವರ್ಷ ಆತ್ರಿ. ಯಾರೋ ಹೇಳಿದಾರ ಬುದ್ಧಿ, ಚೌಡಮ್ಮ ತಾಯಿ ಬಾಗಿಲ ತೆಗೆದ್ರೆ ನರಬಲಿ ಬೇಡದಪ್ಪ. ಜಗದ್ಗುರು ಮಹಾಸನ್ನಿಧಿಯವರಂತಾರ, ಚೌಡಮ್ಮ ತಾಯಿ ಅಂತಿದ್ಯಾ, ನರಬಲಿ ಬೇಡಿದೆ ಅಂತದ, ಮತ್ತೆ ನರಬಲಿ ಬೇಡಿದ ತಾಯಿ ಹೆಂಗ ಕಳಪ ಅಂದ್ರು. ಯಾವ ದೇವರು ಸಹಿತ ನಮಗ್ ಬಲಿ ಕೇಳಿದ್ರು. ಅವೇನಾದ್ರೂ ಬಲಿ ಕೇಳಿದ್ರೆ ನಮ್ಮ ಬಾಯಿ ಬಲಿ ಕೇಳವಟ ಏನ್ರಿ? ದೇವರ ಹೆಸರಲ್ಲಿ ಮಾಡೋದಷ್ಟೇ. ನಾವು ವೇದ ಓದಿದವರ ಮುಂದೆ ಅಳಕಂಡ್ಯ, ಶಾಸ್ತ್ರ ಓದಿದವರ ಮುಂದೆ ಅಳಕಂಡ್ಯ. ಎಲ್ಲಿ ಹೋದೆ ನೀನತ್ತು ನನಗೆ ತಕ್ಕದ ಮಾಡದ ಬಿಡನೆ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಬರಳಿಗೆ ನೋವಾದ್ರೆ ನಮ್ಗೆ ಗೊತ್ತಾಕೈತ್ರಿ, ಪ್ರಾಣಿಗೆ ನೋವಾದ್ರೆ ಗೊತ್ತಾಗಲ್ಲ. ಕಂಬಿನಿಯ ಕಂಡು ಕರಗದ ಹೃದಯ ಕಷ್ಟವ ಕಂಡು ಕರಗದ ಮನ, ಹೆರದ ಹೆಣ್ಣು ತೆರವರದ ಹಣ್ಣು ಹಸೀರದ ಮಣ್ಣುಗಳಿಗೆ ಸ್ವತಂತ್ರದಿರ ಸಿದ್ದೇಶ್ವರ. ಸನ್ನಿಧಿಯವರಂತಾರೆ, ಅಲ್ಲಪ್ಪ ಅವಳು ತಾಯಿ ಅಂತೀರಿ ಅಂದ್ರ ಕರುಣೆ ಇಲ್ಲ ಅಂದ್ರೆ ತಾಯಿ ಹೆಂಗ ಆಗ್ತಾಳಪ್ಪ? ಬುದ್ಧಿ, ತಾವು ದಯವಿಟ್ಟು ಆ ಕಡೆ ಹೋಗ್ಬೇಡ್ರಿ. ಆ ಚೌಡಮ್ಮ ತಾಯಿ ರೌದ್ರಾವತಾರವನ್ನ ತಾಳಿ ಎಲ್ಲರನ್ನು ಸಹಿತ ನುಂಗಿ ಬಿಡ್ತಾಳಂತ ಬುದ್ಧಿ, ತಾವು ಹೋಗ್ಬಾರ್ದು. ಸನ್ನಿಧಿಯವರಂತಾರ, ನಮಗೇನಪ್ಪ ಯಾರದಾರ ಅಂದ್ರು. ನಮಗೇನು ಯಾರದಾರ? ಹೋಗರಂಗಾರಂದ್ರು. ನಿಮ್ಗೆ ಯಾರಿಗೆ ಹೋಗ್ಬಿಡ್ರಿ. ಸನ್ನಿಧಿಯವರು ಹೋಗಿ 60-70 ವರ್ಷಗಳಿಂದ ಮಾಡಳಿ ಚೌಡಮ್ಮ ತಾಯಿ ದೇವಾಲಯವನ್ನ ಹಿಂಗ ಸರಪಳಿ ಹಾಕಿ ಬೀಗವನ್ನ ಹಾಕಿದ್ರು. ಜಗದ್ಗುರು ಮಹಾಸನ್ನಿಧಿಯವರು ಹಿಂಗ ಅಡಿಗೆ ನೀಡುತ್ತ ಶಿವನಾಮವನ್ನು ನುಡಿಯುತ್ತಾ ಆ ಮಾಡಳಿ ಚೌಡಮ್ಮ ತಾಯಿಯ ಈ ಬಾಗಿಲಕ್ಕೆ ಬಂದು ನಿಂತರು. ಸರಪಳಿ ತಾನೇ ಚಟ 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 ಹರಿದು ಬಿಡುತ್ತೆ. ಬಾಗಿಲು ತಾನೇ ಹಿಂಗ ತೆಗೆದು ಒಳಗಿರತಕ್ಕಂಥ ಮೂರ್ತಿಯಿರತಕ್ಕಂಥ ಚೌಡಮ್ಮ ತಾಯಿ ಜಗಜಗಿಸುವ ಪೀತಾಂಬರವನ್ನು ಉಟ್ಟುಕೊಂಡು, ನಡುವಿನಲ್ಲಿ ಒಟ್ಟಾಣವನ್ನು ತೊಟ್ಟುಕೊಂಡು, ತಲೆಯ ಮೇಲೆ ಬಂಗಾರ ಕಿರೀಟವನ್ನು ಇಟ್ಟುಕೊಂಡು ಬೆಳ್ಳಿ ತಂಬಿಗೆ ಒಳಗೆ ಜಗದ್ಗುರು ಮಹಾಸನ್ನಿಧಿಯವರು ಪಾದಕ್ಕೆ ನೀರು ತಂದಂತ ತಾಯಿ ಏನ್ರಿ? ಯಾರು ಅಲ್ಲಿ ಹೋದ್ರೆ ನರಬಲಿ ಬೇಡ್ತಾಳೆ, ಯಾರಲ್ಲಿ ಹೋದ್ರೆ ರಕ್ತ ಕಾರಿ ಸಾಯ್ತಾರೆ ಅಂತ ಜನಗಳಲ್ಲಿ ಮೌಢ್ಯತೆಯನ್ನು ತುಂಬಿದ್ರು ನೋಡ್ರಿ. ಸನ್ನಿಧಿಯವರು ಆ ಮೌಢ್ಯತೆಯನ್ನು ದೂರ ಸರಿಸ. ಊರ್ ಮಂದಿ ಅಂದ್ರು, ಪಾಪ ಉಜ್ಜಯಿನಿ ಸನ್ನಿಧಿಯವರು ಕರ್ಕೊಂಡು ಬಂದ್ವಿ, ಚೌಡಮ್ಮನತ್ರ ಹೋಗ್ಯಾರ, ಏನಾದ್ರೂ ಏನು ನೀವು ಹೋಗಂದ್ರೆ ನಾವಲ್ಲಿಪ್ಪ ಕೊನೆಗೆ ಧೈರ್ಯ ಮಾಡಿ ಹೋಗ್ತಾರೆ. ಸನ್ನಿಧಿಯವರು ನಗನಗತ ಕುಂತ್ಕೊಂಡಿರ್ಬೇಕಾದ್ರೆ ಓಡಿ ಜನ ಬಂದ್ರು, ಯಪ್ಪ ಅಂದ್ರು. ಅವಾಗ ಜಗದ್ಗುರು ಅಂತಾರೆ, ಅಲ್ರಪ್ಪ, ಮಮತಾಮಯಿಯಾಗಿರುವಂತವಳು, ಲೋಕಪಾಲಕಳಾಗಿರುವಂತವಳು, ಸರ್ವ ಶಕ್ತಿಗೂ ಸಹಿತ ಕಾರಣೀಕರ್ತಳಾಗಿರುವಂತವಳು ಆ ತಾಯಿ ಹೆಂಗ ನಮ್ಮ ನರಬಲಿ ಬೇಡ್ತಾಳ್ರಪ್ಪ. ಅವಳು ಈ ಜಗತ್ತಿಗೆ ಸರ್ವವನ್ನು ಕೊಟ್ಟಂತ ಸರ್ವೇಶ್ವರಿಯಕಿ ಪರಮೇಶ್ವರಿಯಪ್ಪ. ಆ ತಾಯಿಯನ್ನು ವಂದಿಸಬೇಕು, ಪೂಜಿಸಬೇಕು ಅಂತ ತಿಳ್ಕೊಂಡು ಸನ್ನಿಧಿಯವರು ಅರ್ಪಣೆ ಮಾಡ್ತಾರೆ. ಅವಾಗ ಅವ್ರಿಗೆ ಇಷ್ಟು ಆನಂದ ಅನಿಸ್ತದ್ರಿ. ಯಪ್ಪ, ನಮ್ಗೆ ಯಾರೋ ತೆರೆಯಾಗ ತುಂಬಿಟ್ಟಿದ್ರು ನೋಡ್ರಪ್ಪ. ಹೌದು, ನಮ್ ತೆರೆಯಾಗ ತುಂಬಿದ್ರು ಒಮ್ಮೆ ಅಂದ್ರೆ ಜಲ್ದಿ ಹೋಗಲ್ರಕ್ಕ. ನಮ್ಮ ಎಲ್ಲಿ ಹೋಗಲ್ಲ. ಈಗ ನಾನು ಈಗ ಬರ್ತಾ ಇರ್ಬೇಕಾದ್ರೆ ಕೇಳಿದ್ರು, ನಾವು ಬನ್ನಿ ಗಿಡಕ್ಕೆ 1 ಗಂಟೆ ಕಟ್ಟಿವ್ರಿ, ನೀವು ಪ್ರವಚನ ನಡೆಯುವಾಗ ಗಂಟೆ ಡಣ್ ಬಡಿತಾರೆ, ಎದಕ್ ಬಡಿತೀರಿ ಅಂದ್ರೆ ನಾ ಅಂದೆ, ಗಂಟೆ ಕಟ್ಟ್ಯಾರ ಬಡಿತಾರೆ ಅಟ್ಟ ಅಂದೆ ನಾನು. ನಾದವಿದ್ದರೆ ಗಂಟೆ, ವಾದವಿದ್ದರೆ ತಂಟೆ. ಹಾಗೆ ಇದ್ದವನಿಗೆ ಬಾಧೆ ಉಂಟೆ ಜಗತ್ತಿನೊಳಗ. ಗಂಟೆ ಸಂಗಮೇಶ್ವರ ದೇವಾಲಯದೊಳಗದ, ಗಂಟೆ ಬಳ್ಳಾರಿ ಕನಕದುರ್ಗಮ್ಮನ ದೇವಾಲಯದೊಳಗೆ ಗಂಟೆ ಅದ. ಹೋಗಿ ಗಂಟೆಯನ್ನು ನೀವೆಲ್ಲ ಬಡಿತೀರಿ. ದೇವರಿಗೆ ನಿದ್ದೆ ಬಂದದಂತ ದೇವರನ್ನ ಎತ್ತರಿಸಲಿಕ್ಕೆ ಗಂಟೆ ಬಡಿದೋ ಏನ್ ಬಡಿಯೋದ್ರಿ? ಅವನಿಗೆಲ್ಲಬಹುದು ನಿದ್ದೆ. ಯಾರಿಗಿರಿ? ದೇವರಿಗೆ. ಅವನಿಗೆ ಎಷ್ಟು ಕಣ್ರಿ? ದೇವರಿಗೆ 3 ಕಣ್ಣು. ಯಾವ್ಯಾವ್ರಪ್ಪ? ಚಲೋ ಹೇಳಿದ್ರು ನೋಡ್ರಿ. ನಮ್ಮ ಗಂಟು ಸ್ವಾಮಿ
ಅವನಿಗೆ 3 ಕಣ್ಣು. ಯಾವ ಕಣ್ಣು? ಒಂದು ಸೂರ್ಯ ನೇತ್ರ, ಒಂದು ಜ್ಞಾನ ನೇತ್ರ, ಒಂದು ಅಗ್ನಿ ನೇತ್ರ. ಸೂರ್ಯ ನೇತ್ರ ಯಾವುದು, ಜ್ಞಾನ ನೇತ್ರ ಯಾವುದು, ಅಗ್ನಿ ನೇತ್ರ ಯಾವುದು ಅಂದ್ರೆ ಅಗ್ನಿ ನೇತ್ರ ಮಧ್ಯದಲ್ಲಿ ಇತ್ತು ನೋಡ್ರಿ, ಇದು ಅಗ್ನಿ ನೇತ್ರ. ಬಲಗಡೆ ಇರೋದಿಲ್ಲ ಜ್ಞಾನ ನೇತ್ರ, ಎಡಗಡೆ ಇರೋದಿರಿ ಅದು ಸೂರ್ಯ ನೇತ್ರ. ನಿಜಗುಣ ಶಿವಗಳನ್ನ ಹೇಳ್ತಾರೆ, ನೋಡಲಾಗದೆ ದೇವ ನೋಡಲಾಗದೆ, ಕೂಡಿ ನಿನ್ನ ದಿಟ್ಟಿ 3 ನಾಡ ಲೇಸ ಮಾಡಲೆನ್ನ ನೋಡಲಾಗದೆ ದೇವ ನೋಡಲಾಗದೆ, ಒಮ್ಮೆ ನನ್ನನ್ನು ನೋಡು ದೇವ ಅಂತ ತಿಳ್ಕೊಂಡು ನಿಜಗುಣ ಶಿವಗಳು ಕೇಳ್ತಾರೆ. ಆ ದೇವರಿಗೆ 3 ಜನ್ಮದ ಪಾಪವನ್ನು ಕಳೆದುಕೊಳ್ಳಬೇಕಾದರೆ 3 ಲೋಕದ ಒಡೆಯ, 3 ಕಣ್ಣಿನ ಒಡೆಯನಿಗೆ 3 ದಳದ ಒಂದೇ ಒಂದು ಪತ್ರಿಯನ್ನು ಏರಿಸಿದ್ರೆ 3 ಜನ್ಮದ ಪಾಪ ನಾಶಕತಿ ಅಂದೀವಿ. ಮತ್ತು ಕೊಡ್ಲಿ ತಗೊಂಡು ಪತ್ರಿ ಹೋಗೋದ್ ಬಿಡ್ಲಿಲ್ಲ. ಕೇಳಿದ ನನಗೆ ಗಂಟೆ ಯಾಕ್ರಿ, ಅವನಿಗೆ ಎಲ್ಲಿಬಹುದು ನಿದ್ದೆ, ಆತ ನಿದ್ದೆ ಮಾಡಿದರೆ ಜಗವೆಲ್ಲ ಮುದ್ದೆ ಅಂತ. ದೇವರ ಎಚ್ಚರಿಕೆಗಾಗಿ ಗಂಟೆ ಬಡಿಯೋದಲ್ರಿ, ನಾವು ಎಚ್ಚರಿಕೆಗಾಗಿ ಗಂಟೆಯನ್ನು ಬಡಿಯೋದು. ಅಂದ ಚೌಡಮ್ಮ ತಾಯಿಯ ಗಂಟೆಯನ್ನು ಬಡಿದು ಇಡೀ ಮಾಡಹಳ್ಳಿ ಜನತೆಯನ್ನು ಎಚ್ಚರಿಸಿದ ಆಚಾರ್ಯವೆಣ್ಯ ಅದು ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದಗಳು. ಸನ್ನಿಧಿಯವರು ಅಲ್ಲಿಂದ ಸಂಚಾರವನ್ನು ಮಾಡ್ತಾ 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 ಮತ್ತೆ ಉಜ್ಜಯಿನಿ ಪೀಠಕ್ಕೆ ಬಂದ ಮೇಲೆ ಎಲ್ಲರೂ ಹೇಳಿದ್ರು, ಬುದ್ಧಿ ಬರೇ ಈ ಕಡೆ ಭಾಗದೊಳಗೆ ತಮ್ಮ ಸಂಚಾರ ಆಗಿದ್ರಪ್ಪ, ಸ್ವಲ್ಪ ಹೈದರಾಬಾದ್ ಈ ಭಾಗ, ಹಿಂಗ ಕಲಬುರಗಿ, ರಾಯಚೂರು, ಬೀದರ್, ವಿಜಾಪುರ ಈ ಕಡೆ ಭಾಗದೊಳಗೆ ಧರ್ಮದ ಒಂದು ಧ್ವಜವನ್ನ ಹಾರಿಸಬೇಕಪ್ಪ, ಧರ್ಮ ತತ್ವಗಳಂತಾವೆಲ್ಲ ಬೋಧಿಸಬೇಕ್ರಿ ಬುದ್ಧಿ, ತಾವು ಎಲ್ಲ ಆ ಕಡೆ ಹೋಗೋಣ್ರಿ ಅಂತ ತಿಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಸಂಚಾರವನ್ನು ಮಾಡ್ತಾ ಮಾಡ್ತಾ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋಪಾದಿಯಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಹೊಂಟ್ರಂದ್ರೆ ಅವ್ರ ಸರಿಕೀಟಿನೊಳಗೆ ಎಷ್ಟು ಮಂದಿ ಇದ್ರಂದ್ರೆ 120 ಮಂದಿ ಇರ್ತಿದ್ರು ನೋಡಿ ಜಗದ್ಗುರು ಹಿಂದೆ. ಎಷ್ಟು ಮಂದಿ? 120 ಮಂದಿ. ಆನೆಯವರೊಬ್ಬರು, ಒಂಟಿಯವರೊಬ್ಬರು ಏನ್ರಿ, ಪೂಜಾ ಸೇವಾ ಮಾಡೋರೊಬ್ಬರು ಏನ್ರಿ, ದಾಸೋಹ ಮಾಡಿ, ಹಿಂಗೆಲ್ಲ ಸನ್ನಿಧಿಯವರ ಸೇವಾದೊಳಗಿರುವಂತವರು ಈ ಉಜ್ಜಯಿನಿ ಪೀಠದಿಂದ ಹಾಗೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಸನ್ನಿಧಿಯವರು ಕಲಬುರಗಿ ಭಾಗಕ್ಕೆ ಬರ್ತಾರೆ. ಕಲಬುರಗಿ ಭಾಗದೊಳಗ ನಂದೂರು ಅಂತ ಬರ್ತದೆ. ಅಲ್ಲಿ ನಂದೂರ್ ಕೆ, ನಂದೂರ್ ಬಿ, ಮತ್ತೆ ಅದರ ಪಕ್ಕದಲ್ಲೇ ಮುಗುಳನಾಗಾವಿ ಅಂತ ಬರ್ತದೆ. ಆ ಮುಗುಳನಾಗಾವಿ ಒಳಗ ಸಿದ್ಧಲಿಂಗ ಶಿವಾಚಾರ್ಯರು ಅನ್ನೋರು, ಅವರು ಕಲಬುರಗಿ ಶರಣಬಸವೇಶ್ವರನ ಸಂಸ್ಥಾನದೊಳಗ ಅವರು ಕ್ರಿಯಾಮೂರ್ತಿಗಳಾಗಿದ್ರು. ಯಾರಿಗೆ ಅಂದ್ರೆ ದೊಡ್ಡಪ್ಪವ್ರಿಗೆ. ಅವರಿಗೆ ಆ ಒಂದು ಮುಗುಳನಾಗಾವಿ ಮಹಾಮಠದ ಪಟ್ಟಾಧಿಕಾರವನ್ನು ಮಾಡಲಿಕ್ಕೆ ಸಾನ್ನಿಧ್ಯವನ್ನು ವಹಿಸಿ ಅವರಿಗೆ ಆಶೀರ್ವಾದ ಮಾಡಿದವರು ಯಾರಂದ್ರೆ ಅದು ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು. ಕಲಬುರಗಿಯೊಳಗ ಮಹಾದಾಸೋಹಿಯಾಗಿರುವಂತಹ ಶರಣಬಸವಪ್ಪನ ದಾಸೋಹದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವಂತವರು ದೊಡ್ಡಪ್ಪವರು. ಸನ್ನಿಧಿಯವರು ಕಲಬುರಗಿ ದಯಮಾಡಿ ಶರಣದು ಗೊತ್ತಾಗಿ ದೊಡ್ಡಪ್ಪವರು ಎಷ್ಟು ಪ್ರೇಮ ಗೊತ್ತೇನ್ರಿ ಅವರಿಗೆ. ಸನ್ನಿಧಿಯವರ ಆಗಮನ ನಮ್ಮ ಬದುಕಿಗೆ ತಂಗಾಳಿ ಉಪಾಧಿಯಲ್ಲಿ ಅಂತ ತಿಳ್ಕೊಂಡು ಸನ್ನಿಧಿಯವರಿಗೆ ಭಕ್ತಿ ಶ್ರದ್ಧೆಯಿಂದ, ಬುದ್ಧಿ ನಮಗೊಂದು ಅರಕೆ ಐತ್ರಿಪ್ಪ, ಏನು ಈ ಕಲಬುರಗಿ ಒಳಗ ತಮ್ಮ ಪಲ್ಲಕ್ಕಿ ಉತ್ಸವ ಆಗ್ಬೇಕು. ಪಲ್ಲಕ್ಕಿ ಉತ್ಸವ ಸನ್ನಿಧಿಯವರಂತಾರ ಅದು ಬ್ಯಾಡ್ರಿಪ್ಪ, ಇಲ್ಲ ಬುದ್ಧಿ ತಮ್ಮ ಪಲ್ಲಕ್ಕಿ ಉತ್ಸವನ ಮಾಡಿದ್ರೆ ನಮ್ಮ ಮನಸ್ಸಿಗೆ ಆನಂದ ಆಗ್ತದ್ರಿಪ್ಪ. ಭಕ್ತರ ಭಕ್ತಿಗೆ ಒಲಿದಂತ ಭಗವತ್ಪಾದರು ಅಲ್ಲಿ ಉತ್ಸವಕ್ಕಾಗಿ ಅಪ್ಪಣೆಯನ್ನು ಕೊಡ್ತಾರೆ. ಕಲಬುರಗಿ ಒಳಗ ನಭೋದೋನ ಭವಿಷ್ಯತಿ ಎನ್ನುವಪಾದಿಯಲ್ಲಿ ಸಡಗರ ಸಂಭ್ರಮದಿಂದ 1008 ಕುಂಭ, 1008 ಆರತಿ, ಏನ್ರಿ ಅವತ್ತಿನ ದಿನಮಾನದಲ್ಲಿ 108 ಡೊಳ್ಳು, ಏನು ಹೀಗೆ ಕುಂತ್ರೆ 1, 2, 3 ಕಿಲೋಮೀಟರ್ ಉತ್ಸವದ ಬೇರೆ ಎಲ್ಲಾ ಕಲಾವಿದರೇ ಇದ್ರು. ಅಷ್ಟು ನಭೋತೋನ ಭವಿಷ್ಯತಿ ಅನ್ನೋಪಾದಿಯಲ್ಲಿ ಉತ್ಸವ ಮುಗಿತದೆ ಜಗದ್ಗುರು ಮಹಾಸನ್ನಿಧಿಯವರದು. ಅಲ್ಲಿಂದ ಜಗದ್ಗುರು ಮಹಾಸನ್ನಿಧಿಯವರು ಕಲಬುರಗಿ ಒಳಗಿಂದ ಕೆಲವೊಂದಿಷ್ಟು ದಿವಸ ಇದ್ದು ಮುಂದೆ ಅಲ್ಲೇ ನಾವು ಬೀದರ್ ಭಾಗಕ್ಕೆ ಹೋದ್ರೆ ಮಹಾಗಾಂವ್ ಅಂತ ಒಂದು ಊರು ಬರ್ತದೆ. ಮಹಾಗಾಂವ್, ಅಲ್ಲಿ ಮಹಾಗಾಂವದೊಳಗೊಂದು ಮಠ, ಕಳ್ಳಿ ಮಠ. ಆ ಕಳ್ಳಿ ಮಠದ ಅಲ್ಲಿಯೂ ಸಹಿತ ಜಗದ್ಗುರು ಮಹಾಸನ್ನಿಧಿಯವರು ಅಲ್ಲಿ ಅವರಿಗೆ ಪೀಠಾಧಿಕಾರವನ್ನು ಮಾಡಿ ಅವರಿಗೂ ಸಹಿತ ಆಶೀರ್ವಾದವನ್ನು ಮಾಡ್ತಾರೆ. ಹೀಗೆ ಸನ್ನಿಧಿಯವರು ಇರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸುದ್ದಿ ಬರ್ತದೆ. ಏನು ಅಂದ್ರೆ, ಈ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂತ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬರುವಂತ 40 ವಾರ್ಡ್, 40 ವಾರ್ಡ್ಗಳು ಒಬ್ಬರು ಶರಣರು. ಅವರ ಹೆಸರು ವೀರೇಶ್ವರ ಶರಣರು. ಅವರ ಒಲವಿನ ಮಡದಿ ಗುರುದೇವಮ್ಮ. ಮಠದಲ್ಲಿ ಜಂಗಮರು, ಆ ಜಂಗಮತನದೊಳಗೆ ಮತ್ತೆ ಕಿತ್ತು ತಿನ್ನುವಂತ ಬಡತನ.
ಸನ್ನಿಧಿಯವರ ಸಂಚಾರ 40 ವಾರ್ಡ್ ಬಂತು. ಊರೊಳಗ ಹಿರಿಯ ಮಠದೊಳಗ ವಾಸ್ತವ್ಯ ಸನ್ನಿಧಿಯವರದು ಶರಣರ ಮೈ ಮೇಲೆ 40 ತ್ಯಾಪ್ ಇದ್ವು ಅಂತ ನೋಡ್ರಿ. 40 ತ್ಯಾಪ್. ಬಸವಣ್ಣನವರು ಕಲ್ಯಾಣ ಕ್ರಾಂತಿಯ ನಂತರ ಆ 40 ವಾರ್ಡ್ಗಳೊಳಗೆ ಬಂದು ವಾಸ್ತವ್ಯವನ್ನು ಮಾಡಿ 40 ಪವಾಡ ಮಾಡಿದ್ದರಿಂದ ಅದಕ್ಕೆ 40 ಪವಾಡ 40 ವಾರ್ಡ್ 40 ವಾರ್ಡ್ ಅಂತ ಊರ ಹೆಸರು ಬಂತ. ಆ ಊರೊಳಗೆ ಸನ್ನಿಧಿಯವರು ವಾಸ್ತವ್ಯ ಮಾಡಿದಿರ್ಬೇಕಾದ್ರೆ ಈ ಶರಣರು ಬಂದು ಸನ್ನಿಧಿಯವರ ಹತ್ರ, ಬುದ್ಧಿ ನಾನು ಬಡವ, ತಾವು ಸದ್ಧರ್ಮ ಪೀಠದ ಒಡೆಯರು, ನನ್ನ ಮನೆಗೆ ಬಂದು ಲಿಂಗ ಪೂಜೆ ಮುಗಿಸಿಕೊಂಡು ತಾವು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕು ಅಂತ 40 ವಾರ್ಡ್ ವೀರೇಶ್ವರ ಶರಣರು ಕೇಳಿದ್ರು. ಹಿಂದಿದ್ದವರಂದ್ರು, ಓ ಶರಣರೇ, ಸನ್ನಿಧಿಯವರಿಂದ 100 ಮಂದಿ ಅದಾರ, ನಿಮ್ಮ ಮನೆಯಾಗ ಆ 100 ಮಂದಿಗೆ ನೀರು ಕೊಡಕ್ಕೆ ತಂಬಿಗಿಲ್ಲ ಅಂದ್ರು. ಶರಣರ ಲೀಲೆ ಪರಿ ಪರಿ ಪಾಪದ ನರ ಕುರಿಗಳಿಗೆ ತಿಳಿಯುವುದೇ ಶರಣರ ಮಹಿಮೆ. ಶರಣರಂತಾರ, ಯಪ್ಪ ನಾನು ಸನ್ನಿಧಿಯವರ ಕೃಪೆ ಇತ್ತು ಅಂದ್ರೆ ಎಲ್ಲರಿಗೂ ಪ್ರಸಾದ ಮಾಡಿಸ್ತೀನಿ ಅಂದ್ರು ಅವರು. ಜಗದ್ಗುರು ಮಹಾಸನ್ನಿಧಿಯವರಿಗೆ ಅರಮನೆಯ ವೈಭವವನ್ನು ಅನುಭವಿಸುವುದು ಗೊತ್ತಿತ್ತು, ಬಡವನ ಗುಡಿಸಲಿದ ಬದುಕು ಸಹಿತ ಗೊತ್ತಿತ್ತು ಅವರಿಗೆ. ಅವ್ರು ಬಹಳ ಕೊಡ್ತಾರಂತ ಹಂಗಿಲ್ರಿ, ಸನ್ನಿಧಿಯವರ ಮನಸ್ಸು ಹಂಗಿರ್ಲಿ. ಅವರು ಒಲಿದು ಶರಣರ ಮಹಾಮನಿಗೆ ಹೋದ್ರು. ಶರಣರ ಕಾಯಕ್ಕೆ ಏನು ಗೊತ್ತೇನ್ರಿ, ಪ್ರತಿದಿನ ಜೋಳಿಗೆ ಹಿಟ್ಟಿನ ಭಿಕ್ಷ, ನಮ್ಮ ಲಿಂಗ ದೀಕ್ಷೆ ಆದ ತಕ್ಷಣ ನಮ್ಮ ಕೈಯ ಒಂದು ಜೋಳಿಗೆ ಕೊಡ್ತಾರೆ. ಏನ್ರಿ ಗುಡ್ರ ಸಿದ್ದೇಶ್ವರ ಮತ್ತೆಲ್ಲ ಬಂದೈತೆ ಅಂತ ಮರ್ತಿರ್ತೀರಿ ಜೋಳಿಗೆನ ಏನ್ರಿ, ಅದೊಂದು ಜೋಳಿಗೆ ಕೊಡ್ತಾರೆ ನಮ್ಮ ಕೈ ಒಳಗೆ. ಇದನ್ನ ಹಿಟ್ಟಿನ ಭಿಕ್ಷ ಬೇಡ್ಕೊಂಡು ಬರಬೇಕು ಅಂತ ಕಾಲಲ್ಲಿ ಏನ್ರಿ ಏನ್ ಕಟ್ಟದ್ರಿ, ನೋಡಿ ನೆನಪದು ಜಂಗ್ ಕಟ್ಟಿ ಹೆಂಗ್ ಸಪ್ಪಳ ಮಾಡಿಕೊಂತ ಮನೆಗೆ ಹೋಗ್ಬೇಕಲ್ರಿ. 40 ವಾರ್ಡ್ ವೀರೇಶ್ವರ ಶರಣರು ಹಿಂಗ್ ಮನೆಗೆ ಹೋಗ್ತಿದ್ರು. ಅವರಿಗೆ ಬರ್ರಿಯಪ್ಪ ಅನ್ನೋರಿದ್ರು, ಹೋಗ್ರಿಯಪ್ಪ ಅನ್ನೋರು ಇರ್ತಿದ್ರು. ಆದ್ರೆ ಶರಣರ ಬಡತನ ನೋಡಿ ಆ ಊರಾಗ ಒಬ್ಬರು ಧನಿಕರು, ಹಳದೊಡ್ಡ ಶ್ರೀಮಂತರು, ಹಿಟ್ಟಿನ ಒಳಗ ಒಂದು ಬಂಗಾರದ ನಾಣ್ಯ ಮಿಕ್ಸ್ ಮಾಡಿ ಜೊಡೆಗೆ ನೀಡಿದ್ರಂತ. ಎಂತ ಅವ್ರು ಬೇಡಿಲ್ಲ, ಅವ್ರು ಕೊಡೋದು ಬಿಡಲಿಲ್ಲ ನೋಡ್ರಿ, ಹಿಂಗ್ ನೀಡಿದ್ರು. ಶರಣರು ಬಂದು ಮನ್ಯಾಗ ಒಲವಿನ ಮಡದಿಯಾಗಿರುವಂತ ಗುರುದೇವ ಮನೆಗೆ ಹಿಂಗ್ ಜೋಡಿಗೆ ಕೊಟ್ಟು, ಏನ್ರಿಪ್ಪ ಹೆಂಡತಿಗಿರಿ ಅವ್ರು ಮಾತಾಡೋ ಪದವಿರಿ, ಏನ್ರಿಪ್ಪ ಇವತ್ತ ಯಾರಾದ್ರೂ ಗುರುಗಳು ಜಂಗಮರು ಬಂದಾರಂದ್ರ ಮನಿಗ್ ಕರ್ಕೊಂಡು ಬರ್ತೀನ್ರಿಪ್ಪ, ನೀವು ಪ್ರಸಾದ ತಯಾರು ಮಾಡ್ರಿಪ್ಪ ಅಂತ ಹೆಂಡತಿ ಹಿಂಗ್ ಅಂತಿದ್ರು. ಮತ್ತ ಗಂಡನೇ ಎಷ್ಟು ಗೌರವ ಕೊಡ್ಬೇಕಾದ್ರೆ ಹೆಂಡತಿ ಎಷ್ಟು ಗೌರವ ಕೊಡ್ಬೇಕಿಲ್ರಿ. ಹಿಂಗ್ ಹಿಟ್ಟಿನ ಜೋಳಿಗೆ ಕೊಟ್ಟು ಆ ತಾಯಿ ಜರಡಿ ಅದ್ರೊಳಗೆ ಹಿಟ್ಟು ಹಾಕಿ ಹಿಂಗ ಸಾನ್ಸಾಕತ್ತಿದ್ಲು. ಬಂಗಾರದ ನಾಣ್ಯ ನೋಡಿ, ಏನ್ರಿಪ್ಪ ಯಾರೋ ನಿಮ್ ಜೋಳಿಗ್ಯಾಗ ಚೇಳು ನೀಡ್ಯಾರಲ್ರಿ ಎಂದು. ಏನ್ ನೀಡ್ಯಾರಿ? ಚೇಳು ನೀಡ್ಯಾರಲ್ರಿ. ಅವ್ರು ಶರಣರು ದೊಡ್ಡ ಬಡಿಗೆ ತೊಗೊಂಬಂದ್ರು ಅವ್ರು ಬಡ್ಯಾಕ. ಎಲ್ಲಿ ಚೇಳು ಅಂತ ಇಲ್ಲೈತ್ ನೋಡ್ರಿ. ಶರಣರು ಕೈ ಮುಟ್ಲಿಲ್ರಿ, ಕೈ ಮುಟ್ಲಿಲ್ಲ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಒಡವೆ ಬಿದ್ದಿದೆಯಾದರೆ ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಶಂಭು ಚಕ್ರೇಶ್ವರ ಅಂತ 1000 ವರ್ಷಗಳಿಂದ ಕಲ್ಯಾಣದ ಕಸವನ್ನ ಗೂಡಿಸುವಂತ ಸತ್ಯಕ್ಕ ಯೋಚನೆ ಬರೀತಾಳೆ. ಸತ್ಯಕ್ಕ ಶಾಲೆ ಓದಿಲ್ರಿ, ವಿಶ್ವವಿದ್ಯಾಲಯ ಮೆಟ್ಟಲೇರಿಲ್ಲ. ಅವಳಂತಾಳ, ತಾಯಿ ಏನಂತಾಳ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಒಡವೆ ಬಿದ್ದಿದೆಯಾದರೆ ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. 40 ವಾರ್ಡ್ ವೀರೇಶ್ವರ ಶರಣರು ಆ ಬಂಗಾರದ ನಾಣ್ಯವನ್ನು ಹೊರಗೆ ಚಿಮ್ಮಿದ್ರು. ತಾಯಿ ನೆನಪಿಟ್ಟುಕೊಡ್ರಿ, ಯಾರು ಬಂಗಾರ ನಾಣ್ಯ ನೀಡ್ಯಾರ ಅನ್ನೋದು ಶರಣರಿಗೆ ಗೊತ್ತಿತ್ತು. ಅವ್ರು 40 ವಾರ್ಡ್ ಇರೋ ತನಕ ಸಹಿತ ಅವ್ರ ಮನೆ ಹಿಟ್ಟಿನ ಭಿಕ್ಷಕ್ಕೆ ಹೋಗ್ಲಿಲ್ಲ ಅಂತ. ಅವ್ರು ಎಂತ ಸಂಸಾರಿ. ಇಂಥ ಶರಣರು ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರಿಗೆ ಪ್ರಸಾದಕ್ಕೆ ಹೇಳಿದಾರ, ಬುದ್ಧಿ ತಾವು ಬರಬೇಕು. ಸನ್ನಿಧಿಯವರು ಬಂದ್ರು. ಅವ್ರ ಮನೆಯಾಗ್ಯವ ಕುಂದ್ರಬೇಕಂದ್ರೂ ಸಹಿತ ಒಂದು ಮಂಚಿಲ್ಲ, ಹಾಸಬೇಕಂದ್ರೂ ಒಂದು ಕಂಬಳಿ ಇಲ್ಲ. 16 ಮಂದಿ ಬರ್ತಾರಂದ್ರೂ ಸಹಿತ ಪ್ರಸಾದವನ್ನು ಮಾಡಲಿಕ್ಕೆ ಭಗೋಣಿ ಸಹಿತ ಇಲ್ಲ. ಸನ್ನಿಧಿಯವರು ಬಂದ್ರು, ಸ್ನಾನ ಮುಗಿಸಿದ್ರು, ಪ್ರಸಾದ 106 ಮಂದಿ, ಅವ್ರ ಸಿಬ್ಬಂದಿ ವರ್ಗನೇ 120 ಮಂದಿ, ಮತ್ತೆ ಭಕ್ತರಂದ ಮೇಲೆ ಮತ್ತೆ ಜಗದ್ಗುರು ಮಹಾಸನ್ನಿಧಿಯಲ್ಲಿ ಇರುತ್ತಾರೆ. ಅಲ್ಲಿ ದಾಸೋ ಇರೋದ್ರಿ, ದಾಸೋ ಇರೋದೆ
ಸನ್ನಿಧಿಯವರು ಲಿಂಗ ಪೂಜೆ ಮುಗಿದು ಶರಣರೇ ಪ್ರಸಾದ ತಯಾರಾಗೈತ್ರಿ, ಆಗೈತ್ರಿ ಬುದ್ಧಿ, ಪ್ರಸಾದದ ಭುಗುಣಿ ತೊಂಬರಿಪ್ಪ ಅಂತ ತಮ್ಮ ಹಿಂಗ ಮಡಿಪಂಜಿ ಐತಿಲ್ಲ, ಈ ಮಡಿಪಂಜಿಯನ್ನ ಆ ಪ್ರಸಾದದ ಭುಗೋಡಿ ಮೇಲೆ ಹಾಕಿ ಅದಕ್ಕೆ ಮಂತ್ರ ಧ್ಯಾನವನ್ನ ಮಾಡಿ ಹೋಗ್ರಿ ಶರಣರೇ, ನಮಗೆ ಪ್ರಸಾದ ಬಟ್ಟಲಿಕ್ಕೆ ಎಡಿ ಮಾಡ್ರಪ್ಪ, ಎಲ್ಲರಿಗೂ ಪ್ರಸಾದ ಮಾಡಿಸ್ರಿ ಅಂತ. ಒಬ್ಬರೇ ಉಂಡ್ರೆ ತೀರುವಂತ ಅನ್ನ ಸನ್ನಿಧಿಯವರಿಂದ ಬಂದಂತ 120 ಮಂದಿ, ಊರೊಳಗೆ 100 ಮಂದಿ ಎಲ್ಲರಿಗೂ ಸಹಿತ ಉಣಿಸಿದ್ರು ಸಹಿತ ಮಡಿಪಂಜಿ ತೆಗೆದ್ರೆ ಭಗೋಳಿಗೆ ಅನ್ನ ಹೆಂಗಿರ್ಬೇಕು, ಅನ್ನ ಹಂಗೆ ಇತ್ತಂತ. ಶರಣರು ಗಾಬರಿ ಆದರು. ಸಿದ್ಧಲಿಂಗ ಸನ್ನಿಧಿ ಹತ್ರ ಬರ್ತಾರ, ಬುದ್ಧಿ ಶುದ್ಧ ಸಿದ್ಧ ಲೋಕ ಪ್ರಸಿದ್ಧರಾಗಿರುವ ಸಿದ್ಧಲಿಂಗ ಸನ್ನಿಧಿ, ನಿನ್ನ ಕೈ ಅದು ಅನ್ನಪೂರ್ಣೇಶ್ವರಿ. ಸನ್ನಿಧಿಯವರಂತಾರ, ಅದು ನಮ್ಮದಲ್ರಿಪ್ಪ, ನಿಮ್ಮ ಭಯಭಕ್ತಿ ಅದು ಅಂದ್ರು. ನಿಮ್ಮ ಭಯಭಕ್ತಿ ಇದೆಲ್ಲ ಮುಗಿತ್ರಿ. ಮುಗಿದ ಮೇಲೆ ಗುರುಗಳು ತಮ್ಮ ಬಟ್ಟೆಯನ್ನು ಧರಿಸಿಕೊಂಡು ಶರಣರ ಮನೆಯೊಳಗೆ ಒಂದು ಮಂಚಿತ್ರಿ, ಆ ಮಂಚಕ್ಕೆ ಒಂದು ಕಾಲ ಇರಲಿಲ್ಲ. ನಮ್ಮೆಲ್ಲ ಅದವ್ರಿ, ನಾವು ಬಾಳ ಅಂದ್ರೆ 10-20 ವರ್ಷದೊಳಗೆ ಕಣ್ಣು ಮರಿ ಮಣ್ಣು ಮರಿ ಈ ಜಗತ್ತಿಂದ ಮರಿ ನಾವು ಏನ್ರಿ, ನಮ್ಗೆಲ್ಲ ಅದವ್ರಿ. ಹೋಯ್ತು ಜೀವ ಅಂದ್ರೆ ಮುಗಿತು ನೋಡ್ರಿ. ಒಂದು ಕೇಳಿದ್ರೆ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನೆನೆಸಿ ಮಾಡ್ತಾರ ಮನೆಯಾಗ ಸುರುಳಿ ಹೋಳಿಗೆ, ಎಣ್ಣಿ ಹೋಳಿಗೆ, ಸಿಂಗಾದ ಹೋಳಿಗೆ. 9 ದಿವಸದ ತಿಥಿ ಊಟ ಹಾಕ್ಸಿದ್ರು, ಫೋಟೋ ಗಾಡಿಗೆ ಹಾಕಿದ್ರು, ಮುಗಿತು ನಮ್ಮ ಕಥೆ. ಇಟ್ಟ ನಮ್ಮ ಜೀವನ್ರಿ. ಶರಣರು ಮುರುಗ ಮಂಚ ಹರಗ ಕಂಬಳಿ ಹಾಕಿದ್ದಾರೆ. ಸದ್ಧರ್ಮ ಪೀಠದ ಒಡೆಯರು, ಉಜ್ಜಯಿನಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು, ಜಲತತ್ವದ ಪೀಠದ ಜಗದ್ಗುರುಗಳವರು, ಅಭಿನವ ಧಾರಕರು ಹಿಂಗ್ ಕುಂತ್ಕೊಳ್ಳುವಾಗ ಶರಣರು ಗಳ ಅಳಾಕತ್ತಿದ್ರಂತೆ. ಹಿಂಗ ಅಳಾಕತ್ತಿದ್ರಂತೆ. ಸನ್ನಿಧಿಯವರು ನೋಡಿದ್ರು 40 ವಾರ್ಡ್ ವೀರೇಶ್ವರ ಶರಣರನ್ನ. ಯಪ್ಪ ಯಾಕ್ರಿ ಶರಣರು ಅಳಾಕತ್ತೀರಿ ಅಂದ್ರು. ಅವಾಗ ಸನ್ನಿಧಿಗೆ ಶರಣರಂತಾರ, ಬುದ್ಧಿ ಜಗದ್ವಂದ್ಯ ಜಗದ್ಗುರು ಮಹಾಸನ್ನಿಧಿಯವರು ರಕ್ತ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ಸರ್ವ ಭಕ್ತರಿಗೆಲ್ಲ ಉಪದೇಶ ಮಾಡುವಂತ ಮಹಾನ್ ಸನ್ನಿಧಿಯವರು ಈ ಬಡವನ ಗುಡಿಸಲಿಗೆ ಬಂದು ಮುರುಕ ಮಂಚದ ಮೇಲೆ ಹರುಕು ಕಂಬಳಿಯ ಮೇಲೆ ಕುಂದಿರಿಸುವಂತ ಕರ್ಮ ನಂದಲ್ರಿಪ್ಪ ಅಂತ ದುಃಖಾಯಿಗಳಾಕತ್ತೀನಿ ಅಂದ್ರು. ಸನ್ನಿಧಿಯವರಂತಾರ, ಶರಣರೇ ನಾವು ಮುರುಕು ಮಂಚದ ಮೇಲೆ ಕುಂತೀವಿ ಅಂತ ತಿಳ್ಕೊಂಡಿರಿ ಏನು, ಹರಕ ಕಂಬಳಿ ಮೇಲೆ ಕುಂತೀವಿ ಅಂತ ತಿಳ್ಕೊಂಡಿರಿ ಏನು? ನಾವು ಇಲ್ಲಿ ಕುಂತಿಲ್ರಿಪ್ಪ, ನಿಮ್ಮ ಹೃದಯದೊಳಗೆ ಕುಂತೀವಿ ನಾವು ಅಂದ್ರು ಜಗದ್ಗುರುಗಳು. ಮನೆ ನೋಡ ಬಡವರು, ಮನ ನೋಡ ಘನ ಮನ ಶ್ರೀವಂತ. ಮನೆ ಸಾಣದಿರುವುದಕ್ಕೆ ಮನಸ್ಸು ದೊಡ್ಡದಾಗಿರಬೇಕು. ಸನ್ನಿಧಿಯವರ ಮನಸ್ಸು ಎಷ್ಟು ದೊಡ್ಡದ್ರಿ ಅದು. ಈ ಭಾವ ನಮ್ಮಲ್ಲಿ ಬರಬೇಕಲ್ರಿ. ಚೌಕಾಶಿ ಮಾಡಿ ನಾವೆಲ್ಲ ಮನೆಗೆ ಹೋಗುವಂತ ಇವತ್ತಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ 100 ವರ್ಷಗಳ ಹಿಂದ ಬಡವನಲ್ಲಿಯೂ ಅದೇ ಭಾಗ್ಯವನ್ನು ಕರುಣಿಸಿದವರು, ಶ್ರೀಮಂತನಿಗೂ ಅದೇ ಉಪದೇಶವನ್ನ ಮಾಡಿದ ವಿಶ್ವದ ಇತಿಹಾಸದೊಳಗ ವಿಶ್ವ ವಿಭೂತಿ ಎನಿಸಿಕೊಂಡ ಮಹಾನ್ ಸನ್ನಿಧಿ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ. 40 ವಾರ್ಡದ ವೀರೇಶ್ವರ ಶರಣರು ತಕ 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 ಕುಣಿಯಕತ್ತಿದ್ರು. ಯಾರಿಗೆ ಆನಂದ ಆಗಲ್ಲ ಹೇಳಿ ನೋಡೋಣ. ಕುರುಡನಿಗೆ ಕಣ್ಣು ಬಂದ್ರೆ ಎಷ್ಟು ಆನಂದ ಆಗಲ್ಲ, ಕಾಲದವನಿಗೆ ಕಾಲು ಬಂದ್ರೆ ಎಷ್ಟು ಆನಂದ ಆಗಲ್ರಿ, ದರಿದ್ರ ಧನಪತಿ ಆದ್ರೆ ಎಷ್ಟು ಆನಂದ ಆಗಲ್ರಿ. ಇಟ್ಟು ಆನಂದ ಆಗಿ ಎಲ್ಲಿವರೆಗೂ ಸನ್ನಿಧಿಯವರು 40 ವಾರ್ಡದೊಳಗಿದ್ರು. ಇದನ್ನು ಗಮನ ಕೊಟ್ಟು ಭಕ್ತರಿಗ ಅಪ್ಪಿ ತಪ್ಪಿ 40 ವಾರ್ಡದ ವೀರೇಶ್ವರ ಶರಣರು ಜಗದ್ಗುರು ಮಹಾಸನ್ನಿಧಿಯವರ ಲಿಂಗ ಪೂಜೆ ಮುಗಿಯೋ ತನಕ, ಅವರ ಆಶೀರ್ವಚನ ಮುಗಿಯೋ ತನಕ ನೆಲಕ್ಕೆ ಕುಂತು ಕೇಳಲಿಲ್ಲ ಏನ್ರಿ, ನೆಲಕ್ಕೆ ಕುಂದಿರಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ಲಿಂಗ ಪೂಜೆ ಮುಗಿಯ ತನಕ, ಆಶೀರ್ವಚನ ಮುಗಿಯ ತನಕ ಒಂಟಿಗಾಲಿ ಮೇಲೆ ನಿಂತು ಆಶೀರ್ವಚನ ಕೇಳಿದ ಮಹಾನ್ ಶರಣ ಅಂದ್ರೆ ಅದು 40 ವಾರ್ಡ್ ವೀರೇಶ್ವರ ಶರಣ. ಎಂತ ಭಯ ಭಕ್ತಿ ರೀ ನಮಗೆ, ಎಂತ ಭಯ ಭಕ್ತಿ ಅವರಿಗೆ. ಅಂದಂದು ಶರಣರೆಲ್ಲ ಜಗದ್ಗುರು ಮಹಾಸನ್ನಿಧಿ ಒಂಟಿಗಾಲಿ ಮೇಲೆ ನಿಂತು ಪ್ರವಚನ ಆಶೀರ್ವಚನ ಕೇಳ್ಯಾರಂದ್ರ ಮತ್ತ ನಾವು ಹೆಂಗ್ ಕೇಳ್ಬೇಕು? ಚಂಡ ನೆಲಕ್ಕೆ ಹಚ್ಚಿ ಕೇಳ್ಬೇಕು ನಾವು. ಅಂದ್ರೆ ನಮ್ಮ ಮುಕ್ತಿ ಅದ ರೀ. ಈ ಕಡೆ ಒಂದು ಆ ಕಡೆ ಒಂದು
ಸನ್ನಿಧಿಯವರು ಎಂಥ ಕರುಣಾಮಯಿ ಬಿಡ್ರಿ. ಇಂಥ ಕರುಣಾಮಯಿಯಾಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರು 40 ವಾಡದ ವೀರೇಶ್ವರ ಶರಣರ ಸಂಸಾರವನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಹೌದು, ಅವರೇನು ಸನ್ಯಾಸಿಗಳೆಲ್ಲ 40 ವಾಡದ ವೀರೇಶ್ವರ ಶರಣರು, ಅವರು ಸಂಸಾರಿಕರೇ, ಅವರಿಗೆ ಮದುವೆ ಆಗಿತ್ತು, ಅವರಿಗೆ ಮಕ್ಕಳಿದ್ರು. ಅವರ ಮಗಳು ಅಮ್ಮ ಎಂಥ ಮಹಾ ದೊಡ್ಡ ಶರಣಿ ಅಂದ ಗೊತ್ತೇನು? ಸೊಲ್ಲಾಪುರದೊಳಗೆ ನೀವೆಲ್ಲ ವೀರೇಶ್ವರ ಪುಣ್ಯಾಶ್ರಮ ಅಂದಿದೆ. ವೀರೇಶ್ವರ ಪುಣ್ಯ ನಾನು ಒಂದು 23-24 ವರ್ಷದಿಂದ ಆಗ ನಾನಿರೋ 10th ಹೋಗ್ತಾ ಇದ್ದೆ. ಅವಾಗ ಒಂದು 11 ದಿವಸ ಪ್ರವಚನ ಮಾಡಿದೆ ಆ ಮಠದಾಗ. ನಾನು ಇನ್ನೂ ಸಣ್ಣವಿದ್ದೆ. ನಾನು ಅಮ್ಮವರಲ್ಲಿಂದ ಒಂದು 40 ವಾರ್ಡು ಚಿದ್ ವಿಭೂತಿ ವೀರೇಶ್ವರ ಶರಣರ ಒಂದು ಗ್ರಂಥ ಕೊಟ್ಟು ಕಳಿಸೋರು ಅಮ್ಮವರಿದ್ರೆ. ಅದು 40 ವಾರ್ಡು ವೀರೇಶ್ವರ ಶರಣರ ಮಗಳಾಗಿರುವಂತ ರುದ್ರಮ್ಮ ತಾಯಿ ಗದ್ದಿಗೆ ಇವತ್ತಿಗೆ ಅಲ್ಲಿ ಪ್ರತಿಯೊಬ್ಬರು ಸಹಿತ ಸಿದ್ಧಲಿಂಗ ಜಗದ್ಗುರುಗಳನ್ನ ನೆನೆಸಬೇಕಾದ ಕಾರಣ ಏನು ಅಂದ್ರೆ, ಅವರು ಎಂದೂ ಸಹಿತ ಗುರು ವಿರಕ್ತರಲ್ಲಿ ಭೇದವನ್ನು ಮಾಡಲಿಲ್ಲ, ಎಂದೂ ಮಾಡಿ ಬಡವ ಬಲ್ಲಿದ ಅಂತನ್ಲಿಲ್ಲ. ಆ ಜಾತಿ ಈ ಜಾತಿಯಲ್ಲಿ ಎಲ್ಲರಿಗೂ ಸಹಿತ ಒಂದೇ ಬಾಳು. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾದ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಸನ್ನಿಧಿಯವರು ಹೇಳೋ ಮಾತು ಎಂತ ಮಾತ್ರಿ. ಆ ಹೂವು ಯಾವುದಾದರೇನು, ಯಾ ತರದ ಹೂವಾದರೇನು, ನಾ ತರದು ಸಾಲದೆ. ಜಾತಿ ವಿಜಾತಿಯನ ಬೇಡ, ದೇವನುಳಿದಾದ ಜಾತ ದೇವ ಸರ್ವಜ್ಞ. ಹೂವು ಮಲ್ಲಿಗೆ ಆದರೇನು, ಕಾಕಡ ಆದ್ರೇನು, ಸಂಪಿಗೆ ಆದರೇನು, ಯಾವುದೇ ಆದ್ರೂ ನಾಥ ಒಂದೇ ಇಲ್ರಿ. ಹೌದಲ್ರಿ, ನಾಥ ಒಂದೇ ಇಲ್ರಿ. ನಿಮ್ಗೊಂದು ಘಟನೆ ಹೇಳ್ತೀನಿ. ಸನ್ನಿಧಿಯವರು ಹೇಳುವ ಮಾತಿದ್ರೆ ಹೇಳಿ ಮುಂದಿನ ಪವಾಡಕ್ಕೆ ಬರ್ತೀನಿ ಕೇಳ್ರಿ. ಅಲ್ಲಿ ಉಪದೇಶ ಮಾಡ್ತಾರೆ ಜಗದ್ಗುರು ಮಹಾಸನ್ನಿಧಿಗಳು. ನೀವೆಲ್ಲ ಬಂದಿದೆ, ಅದಕ್ಕೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ನಾವೇನ್ ಹೇಳ್ತೀವ್ರಿ? ಮಾನವ ಧರ್ಮಕ್ಕೆ ಜೋರಾಗಿರ್ಬೇಕ್ರಿ. ಮಾನವ ಧರ್ಮಕ್ಕೆ ನಾವು ಇಡೀ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ. ಇದು ಉದಾಹರಣೆ ಸನ್ನಿಧಿಯವರು ಹೇಳ್ತಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಅಲ್ಲಿ ನೀನು ಲಿಂಗಾಯತನಿಗೆ ಜಯವಾಗಲಿ, ವೀರಶೈವರಿಗೆ ಜಯವಾಗಲಿ, ಕಂಬಾರಿಗೆ ಜಯವಾಗಲಿ. ಇಡೀ ಮಾನವ ಸನ್ನಿಧಿಯವರು ಉಪದೇಶ ಮಾಡ್ತಾ ಇರಬೇಕಾದ್ರೆ ನಿಮ್ಗೊಂದು ಘಟನೆ ಹೇಳ್ತೀನಿ ಕೇಳ್ರಿ. ಜಗತ್ತಿನೊಳಗ ಮಹಾತ್ಮರಾದವರು ಒಂದು ಸೂಕ್ಷ್ಮತೆ ಏನಂದ್ರೆ, ಆನೆ ಹೊಟ್ಟಿಯೊಳಗ ಆನೆ ಹುಟ್ಟುತ್ತದಲ್ರಿ. ಹೌದಲ್ರಿ ಅಮ್ಮ? ಆನೆ ಹೊಟ್ಟಿಯೊಳಗ ಆನೆ ಹುಟ್ಟುತ್ತದ, ಇರುವಿ ಹೊಟ್ಟಿಯೊಳಗ ಇರುವಿನೇ ಹುಟ್ಟುತ್ತದ, ಆಕಳ ಹೊಟ್ಟಿಯೊಳಗ ಆಕಳನೇ ಹುಟ್ಟುತ್ತದ, ನಾಯಿ ಹೊಟ್ಟಿಯೊಳಗ ನಾಯಿ ಬೇರೆ ಹುಟ್ಟಲ್ಲ ನೋಡ್ರಿ. ಹೌದ್ರಿ? ಆನೆ ಹೊಟ್ಟಿಯೊಳಗ ಆನೆನೇ ಹುಟ್ಟ್ಯದ, ಇರುವಿ ಹೊಟ್ಟಿಯೊಳಗ ಇರುವಿನೇ ಹುಟ್ಟ್ಯದ, ಆಕಳ ಹೊಟ್ಟಿಯೊಳಗ ಆಕಳನೇ ಹುಟ್ಟ್ಯದ. ಆದ್ರೆ ಮನುಷ್ಯನ ಹೊಟ್ಟೆಯಾಗ ಮಾತ್ರ ಜಾತಿ ಹುಟ್ಟಿದೆ. ಹುಟ್ಟಿದಿಲ್ಲ ನಾನು ಹೇಳ್ತಾ ಇರೋದು ಅಮ್ಮ ತಾಯಿ, ನೆನಪಿಟ್ಟುಕೊಡ್ರಿ. ಚೆನ್ನವೀರ್ ಕಣಿವೆಯವರು ಕನ್ನಡ ನಾಡಿನ ಮೋಡಿಗಾರ ಕವಿ ಅಂದ್ರೆ ಚೆನ್ನವೀರ್ ಕಣಿವೆಯವರು. ಅವ್ರು ಹಿಂಗ್ ಕುಂತ್ಕೊಂಡಾಗ ಒಂದು ಕರಿ ಇರುವಿ, ಒಂದು ಬಿಳಿ ಇರುವಿ, ಒಂದು ಕೆಂಪಿರುವಿ ಹೊಂಟಿದ್ವು. ಆ ಕರಿ ಇರುವಿ, ಬಿಳಿ ಇರುವಿ, ಕೆಂಪಿರುವಿ ನೋಡಿ ಹಿಂಗ ನಮಸ್ಕಾರ ಮಾಡಿದ್ರಂತೆ. ಇರುವೆ ನೀ ನೀಟಿರುವೆ, ನೀನ್ ಈಟಿರುವೆ, ನೀನು ಕಟ್ಟಿರುವೆ, ನೀ ಕಚ್ಚಿರುವೆ. ಎಷ್ಟು ಚಲೋ ಬಳಸ್ತಾರ ನೋಡ್ರಿ. ನೀ ನೀಟಿರುವೆ, ನೀನು ಕಟ್ಟಿರುವೆ, ನೀನು ಕಚ್ಚಿರುವೆ, ಎಣ್ಣೆಯ ಕಚ್ಚಿ ಎತ್ತರಿಸಿರುವೆ. ನೀನು ಜಾತಿಯಲ್ಲಿ ಕರಿ ಇರುವೆ, ನೀ ಜಾತಿಯಲ್ಲಿ ಬಿಳಿ ಇರುವೆ, ನೀ ಜಾತಿಯಲ್ಲಿ ಕೆಂಪಿರುವೆ. ನಿನಗಿಂತಲೂ ಕಾಳು ಹಿರಿದಾದಾಗ ಅವರಿವರನ್ನು ಕರೆದು ನೀವು ಹೊತ್ತೊಯ್ಯುತ್ತಿರುವೆ. ಇರುವೆ ನೀ ಎಣ್ಣೆಯ ಕಚ್ಚಿ ಎತ್ತರಿಸಿರುವೆ, ಇರುವೆ ನೀ ನನಗೆ ಗುರುವೆ ಅಂದರು. ಸನ್ನಿಧಿಯವರು ಇದನ್ನು ಉಪದೇಶವನ್ನು ಮಾಡ್ತಾರೆ. ಜಾತಿ ಅಳಿಯಲಿ, ನೀತಿ ಉಳಿಯಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಬೇಕಾದರೆ ಜಗತ್ತಿನೊಳಗೆ ಹೆಣ್ಣು ಗಂಡು ಅನ್ನುವ ಜಾತಿಯರು. ಯಾವ ಮಹಾತ್ಮರು ತಾವು ಹುಟ್ಟಿದಾಗ ಯಾವ ಜಾತಿಯನ್ನು ಈ ವಿಶ್ವದೊಳಗೆ ಬೋಧಿಸಲಿಲ್ಲ, ಅವರು ಲಿಂಗೈಕ್ಯರಾದ ಮೇಲೆ ಅವರ ಜಾತಿ ಗುಡಿ ಕಟ್ಟೋದು ಮಾತ್ರ ನಾವು ಬಿಡ್ಲಿಲ್ಲ ನೋಡಿ. ನಾವು ಬಿಡ್ಲಿಲ್ಲ. ಸೂಕ್ಷ್ಮತೆ ನಿಮ್ಗೆ ಹೇಳೋದಂದ್ರೆ, ತಾಯಿ ಮನಿ ಮುಂದೆ ಹುಡುಗ ಬಂದು ಅಮ್ಮ ಏನಾದ್ರೂ ನೀಡಿ ಅಂದ್ರು. ದಿನಾಲು ಆ ಮನೆಯೊಳಗೆ ಅವರು ನೀಡ್ತಿದ್ರು. ಹಳಿಸಿದ್ದು, ಉಳಿದಿದ್ದು, ಬಿಡದಿದ್ದು.
ಮನ್ಯಾಗ ಹಬ್ಬ ಬಂತು, ಸ್ವಲ್ಪ ಕರ್ಚಿಕಾಯಿ, ಉಂಡಿ, ಶೇಂಗಾದ ಹೋಳಿಗೆ ಹಿಂಗೆಲ್ಲಾ ಮಾಡಿದ್ರು. 5-6 ತಿಂಗಳು ತಿಂದು ಹುಡುಗನಿಗೆ ಮನೆಯಾಗಿದ್ದ ಮುದುಕಿ ಅಂತ, ತಮ್ಮ ಆ ಹುಡುಗ 5-6 ತಿಂಗಳು ಬೇರೆ ನಮ್ಮ ಮನೆಯನ್ನು ಹಳಸಿದ್ ಬಳಸಿ ತಿಂದಾನು, ಅವ್ನಿಗೆ ಏನಾದ್ರು ಏನಾದ್ರು ಕರ್ಚಿಕಾಯಿ, ಹೋಳಿಗೆ, ಶೇಂಗಾದ ಹೋಳಿಗೆ ಇವನ್ನೆಲ್ಲ ಚಿಕ್ಕಲಿ ನೀಡಿ ಅಂತ ಆ ಭಿಕ್ಷುಕ ಹುಡುಗನಿಗೆ ನೀಡಿದ್ರು. ಆ ಹುಡುಗು ಹಿಂಗ್ ತಗೊಂಡು ಹೊರಗೆ ಹೋಗ್ಬೇಕನ್ನೋ ಅವ್ರ ಮನ್ಯಾಗ ಒಂದು 6 ವರ್ಷದ ಹುಡುಗ ಇತ್ತು. ಆ ಹುಡುಗ ಭಿಕ್ಷುಕನ ತಾಟ್ಯಾಗ ಒಂದು ಚಕ್ಲಿ ತಗೊಂಡು ತಿಂದ್ಬಿಟ್ಟ. ಅವ್ರ ಮನೆಯಾಗಿದ್ದ ಮುದುಕಿ ಬಂದು ಹುಡುಗನ ಕಪಾಳದ ಮೊಮ್ಮಗನ ಕಪಾಳದ ರೆಮ್ಮಂತ ಹೊಡೆದು, ಯಾಕ ಹುಡುಗ ನೀನು ಭಿಕ್ಷುಕನ ತಾಟ್ಯಾಗ ಚಕ್ಲಿ ತಿಂದೇನ, ಇವತ್ತಿಂದ ಭಿಕ್ಷುಕರ ಜಾತಿ ಸೇರಿಬಿಟ್ಟಿ ಅಂತ. ಹುಡುಗ ಅಂತಾನ, ಕರೆ ಹೇಳಾಯಿ ನಾ ಭಿಕ್ಷುಕರ ಜಾತಿ ಹೌದು ಸೇರಿದಿ ಅಂತ. ಅವಾಗ ಹುಡುಗ ಹೇಳ್ತಾನ, ನಮ್ಮ ಮನೆಯನ್ನ ಚಕ್ಲಿ ಅವನು ತಾಟ್ಯಾಗ ನೀಡಿದ್ರಿಂದ ನಾನು ತಿಂದಿದ್ದರಿಂದ ಅವ್ರ ಜಾತಿಗೆ ನಾನು ಸೇರಿ ಅನ್ನಬೇಕಂದ್ರ 6 ತಿಂಗಳಾತು, ಮತ್ತ ನಮ್ಮ ಮನೆ ತಿನ್ನಾಕಿದ್ರೆ ನಮ್ಮ ಜಾತಿಗೆ ಅವ್ರು ಸೇರ್ಲಿಲ್ಲ ಅಂತ ಕೇಳ್ತಾರಮ್ಮ. ಇದನ್ನ ಜಗದ್ಗುರು ಮಹಾಸನ್ನಿಧಿಯವರು ಬೋಧಿಸಿದ್ರು. ಎಲ್ಲಿ ಧರ್ಮದಿಂದ ನಡೀತೀರಿ, ದಯಾ ಧರ್ಮ ಎಲ್ಲಿರ್ತದೆ ಅಲ್ಲಿ ಭಗವಂತ ಇರ್ತಾನೆ. ಯಾರು ಜಗತ್ತಿನೊಳಗೆ ಬಿದ್ದವರನ್ನ ಎತ್ತರೆ ಅವರು ಈ ಜಗತ್ತಿನೊಳಗೆ ದೊಡ್ಡವರಾಗ್ತಾರೆ. ಈ ಜಗತ್ತು ಅಂತವರನ್ನ ಸ್ಮರಣೆ ಮಾಡ್ತದ್ರಪ್ಪ. ಅದಕ್ಕೆ ನೀವು ಯಾವಾಗಲೂ ಒಂದು ಕಣ್ಣಲ್ಲಿ ಕಣ್ಣೀರು ಬರ್ತಿತ್ತಂದ್ರೆ ಇನ್ನೊಂದು ಕಣ್ಣಿನಲ್ಲಿ ರಕ್ತ ಬರಿಸುವಂತಹದ್ದು ಧರ್ಮವಲ್ಲ. ಧರ್ಮದ ಗಡಿಯನ್ನು ದಾಟಲು ಬೇಡಿ, ಕರ್ಮದ ಕೋಲನ ಬೆಳೆದಲೆ ಓಡಿ, ಮರ್ಮವ ತಿಳಿದೆಲ್ಲರೂ ಹಾರಾಡಿ, ಚರ್ಮದ ದೇಹವ ಸಾರ್ಥಕ ಮಾಡಿ, ನೆರೆಕೆನ್ನೆಗೆ ತೆರೆಗೆಲ್ಲಗೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುವಾಗಿ, ಕಾಲ ಮೇಲೆ ಕೈಯನ್ನು ಹಿಡಿದು ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ. ತೆರೆಗೆ ಹೇರಳೈ ಬಣ್ಣ ಹಚ್ಕೊಳ್ಳೋದಕ್ಕಿಂತ ಮೊದಲ, ಕಣ್ಣಿಗೆ ಚಾಳೆ ಸೆಕ್ಕೊಳ್ಳೋದಕ್ಕಿಂತ ಮೊದಲ, ಬಾಯಾಗ ಹಲ್ಲಿನ ಸಟ್ಟು ಹಾಕೊಳ್ಳೋದಕ್ಕಿಂತ ಮೊದಲ ಯಾರನ್ನ ಪೂಜಿಸ್ಬೇಕ್ರಿ? ದೇವರನ್ನ ಪೂಜಿಸಬೇಕು ಅನ್ನೋದನ್ನ ನಾವೆಲ್ಲ ಸತ್ಯ ನೆನಪಿಟ್ಟುಕೊಳ್ಬೇಕು. ಹೀಗೆ ಜಗದ್ಗುರು ಮಹಾಸನ್ನಿಧಿಯವರು ಅಲ್ಲಿಂದ ಸಂಚಾರವನ್ನ ಮಾಡ್ತಾ ಮಾಡ್ತಾ ಉಜ್ಜಯಿನಿ ಪೀಠಕ್ಕೆ ಬರ್ತಾರೆ. ಬಂದ ಮೇಲೆ ಒಬ್ಬರು ಹಸುಗೋಡು ರುದ್ರಮುನಿ ಶಿವಾಚಾರ್ಯ ಅಂತ, ಈ ಪವಾಡ ಕೇಳಿ ಎಷ್ಟು ಮಜಾ ಐತೆ ನೋಡ್ರಿ. ನನ್ನ ಬಹಳ ಪ್ರೀತಿ ಪವಾಡ ಇದೆ. ಹಸುಗೋಡು ರುದ್ರಮುನಿ ಶಿವಾಚಾರ್ಯರು ಸನ್ನಿಧಿಯವ್ರ ಜೊತೆ ಪ್ರಸಾದ ಕುಂತ್ಕೊಂಡ್ರು. ಪ್ರಸಾದಕ್ಕೆ ನೋಡಿ ಜಗದ್ಗುರು ಮಹಾಸನ್ನಿಧಿಯವರು ಒಬ್ಬ ಶಿವಾಚಾರ್ಯನ ತಮ್ಮ ಎದುರು ಕುಂದಿಸ್ಕೊಂಡು ಪ್ರಸಾದ ಮಾಡ್ಸಕತ್ತಾರೆ. ಅವ್ರು ಎದುರಿ ಕುಂತ್ಕೊಂಡವ್ರು ಏನ್ ವಿಚಾರ ಮಾಡ್ತಾರೆ? ರುದ್ರಮುನಿ ಶಿವಾಚಾರ್ಯರು ಈ ಮಾಸರಿ ಈಗೇನಿದೆ ನಾವು ಕಾರ್ತೀಕ ಸಂಕ್ರಮಣ ಕಾಲ ಮಾಸದಲ್ಲಿ ಈಗ ಅವ್ರು ಏನ್ ಮಾಡಿದ್ರು, ಕುಂತ್ಕೊಂಡು ನೀವು ಪ್ರಸಾದ ಕುಂತಿದ್ರಲ್ಲ, ಸನ್ನಿಧಿಯವರು ಬೇರೆ ಅನ್ನ ಬ್ಯಾಳೆ ಉಣ್ತಾರ ಕಾಣ್ತೀವಿ, ರೊಟ್ಟಿ ಉಣ್ತಾರ, ನನಗ ಹೋಳಿಗೆ ಶೀಕರಣ ಉಣ್ಣಂಗಾಗೈತಿ ಅಂದ್ರ ಅವ್ರು ಮನಸ್ನ್ಯಾಗ್ರಿ. ಸನ್ನಿಧಿಯವರು ಏನ್ ಪ್ರಸಾದ ಕುಂತ್ಕೊಂಡಿದ್ರು, ತಮ್ಮ ಮಡಿಪಂಜೆಯನ್ನು ತೆಗೆದುಕೊಂಡು ಪ್ರಸಾದ ಬಟ್ಲ ತೆಗೆದುಕೊಂಡು, ಶಿವಾಚಾರ್ಯರೇ ಅಂದ್ರು, ಬುದ್ಧಿ ನಿಮ್ ಎಡಿಬಟ್ಲ ಕೊಡ್ರಿಪ್ಪ ಅಂದ್ರು. ಎಡಿಬಟ್ಲ ಕೊಟ್ರೆ ಅವ್ರು ಏನು ಮನಸ್ನ್ಯಾಗ ಅನ್ಕೊಂಡಿದ್ರು, ಹೋಳಿಗೆ ಶೀಕರಣೆ ಅವ್ರು ಎಡಿಬಟ್ಲದ ಹಿಂಗ್ ತೆಗೆದು ಅವ್ರಿಗೆ ನೀಡಿದ್ರು. ಶಿವಾಚಾರ್ಯ ದಿಕ್ಕ ಬದಲಾಗ್ಬಿಟ್ಟು ಅವ್ರ ಮಕ್ಕಳು ಮನಸ್ಸಿನಾಗ ಅನ್ಕೊಂಡಾರ ಅವರು. ನಾನು ನಿಮಗೆ ಹೇಳಿದೆ ಆರಂಭದಲ್ಲಿ, ನಮ್ಮ ಮನಸ್ಸು ಹೆಂಗಿರ್ತದ? ಅಂಧಣವನೇರಿದ ಸೊಣಗನಂತೆ ಕಣ್ಣರೆ ಬಿದಡು ಮುನ್ನಿನ ಸ್ವಭಾವ ಸುಡು ಸುಡು ಮನವಿದ ವಿಷಯಕ್ಕೆ ಹರಿವುದು ಮರಣ ನಿಮ್ಮ ನೆನೆಯಲ್ಲಿ ಇದು. ಈ ಮನಸ್ಸು ಒಂದು ಕ್ಷಣ ಹ್ಯಾಂಗ ಮಾಡ್ತದ ಗೊತ್ತಾಗಲ್ರಿ, ಏನ್ ಬೇಡ್ತದ ಗೊತ್ತಾಗುದಿಲ್ರಿ. ಸನ್ನಿಧಿಯವರು ಮುಂದೆ ನಿಂತ್ಕೊಂಡ ತಾವು ಹೋಳಿಗೆ ಶೇಖರಣೆ ಬೇಡಿದ, ಬರೇ ಮನಸ್ಸಿನಾಗ ಅನ್ಕೊಂಡ ಅವ್ನ ತಾಟೆ ಬಂದು ಬಿತ್ತು. ನಾನು ನೀವು ಬಳ್ಳಾರಿ ನಗರದೊಳಗೆ ಒಂದೇ, ನೀವು ಅಪ್ಲಿಕೇಶನ್ ಹಾಕೋದು ಬೇಕಾಗಿಲ್ರಿ, ಸುಮ್ಮನೆ ಮನಸ್ಸಿನಾಗ ಅನ್ರಿ. ಕೊಡಲಿಲ್ಲ ಅಂದ್ರ ಕೇಳ್ರಿ, ಜಗದ್ಗುರು ಮಹಾಸನ್ನಿಧಿ ಎಷ್ಟು ಲೀಲಾ ಗೊತ್ತೇನ್ರಿ ಅವ್ರದಮ್ಮ. ಒಂದು ಕ್ಷಣ ನೀವು ಕಣ್ಣು ಮುಚ್ಚಿ ಅವ್ರ ರಾತ್ರಿ ಧ್ಯಾನ ಮಾಡಿ, ಸಿದ್ಧಲಿಂಗ ಪಾಗಿ ಮಾಂ, ನೀನೇ ಕಾಪಾಡಪ್ಪ, ನನಗೇನು ಇಲ್ಲಪ್ಪ ಅಂತ ಒಂದು ಕ್ಷಣ ರಾತ್ರಿ ನೀವು ಮಲಗಿಕೊಂಡ್ರೆ ಅಂದ್ರೆ ಸಿದ್ಧಲಿಂಗ ಜಗದ್ಗುರು ನಿಮಗೆ ಕನಸಿನೊಳಗೂ ಮನಸ್ಸಿನೊಳಗೂ ದಾರಿಯೊಳಗೂ ಸಹಿತ ನಿಮ್ಗೆಲ್ಲರಿಗೂ ನಿಂತಲ್ಲಿ ಆಶೀರ್ವಾದ ಮಾಡುವಂತ ಪರಮ ಜಗದ್ಗುರು ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರು. ಸಿದ್ಧಲಿಂಗೇಶ ನಿನ್ನ ನಾಮ ಭಜಿಸುವುದೇ ಒಂದೇ ನೇಮಾಯನಗೆ. ಮಹಾರುದ್ರ ಮಹಾತೇಜ ಮರುಳ ಸಿದ್ಧ ಬಾರೋ ಮೊರೆ ಕೇಳೋ
ಬಾರೋ ಗುರುವೇ ಮಹಾರುದ್ರ ಮಹಾತೇಜ ಮಹಾರುದ್ರ ಮಹಾತೇಜ ಮರುಳ ಸಿದ್ದೇಶ ಮೊರೆ ಕೇಳು ಬಾ ಮಹಾರುದ್ರ ಮಹಾತೇಜ ಮಹಾರುದ್ರ ಮಹಾತೇಜ ಮರುಳ ಸಿದ್ಧ ಬಾರೋ ಮೊರೆ ಕೇಳು ದಯ ತೋರು ರಕ್ಷ ನೀಡು ಗುರುವೇ ಮೊರೆ ಕೇಳು ದಯ ತೋರು ರಕ್ಷ ನೀಡು ಗುರುವೇ ಸಿದ್ಧಲಿಂಗ ಗುರುವೇ ಸಿದ್ಧಲಿಂಗ ಗುರುವೇ ಮರುಳ ಸಿದ್ಧ ಬಾರೋ ಗುರುವೇ ನಿನ್ನ ನಾಮವ ನಿನ್ನ ಪೂಜೆಯ ನಾನು ಮರೆಯಲಿಲ್ಲ ನನ್ನ ಬದುಕಲಿ ಏಕೆ ಈ ರೀತಿ ಭವನೆ ಕಾಡಿಸಲ್ಲ ನಿನ್ನ ನಾಮವ ನಿನ್ನ ಪೂಜೆಯ ನಾನು ಮರೆಯುವುದಿಲ್ಲ ನನ್ನ ಬದುಕಲಿ ಏಕೆ ಈ ರೀತಿ ಭವನೆ ಕಾಡಿಸಲ್ಲ ಮರುಳ ಸಿದ್ದೇಶ ಸಿದ್ದೇಶ ನಿನ್ನ ನಾಮವ ಪೂಜೆಯ ಮಾಡಿ ನಾನು ಮರೆತೇ ಇಲ್ಲ ಬೇಗನೆ ಬಂದು ದರ್ಶನ ನೀಡು ಗುರುವೇ ಮರುಳ ಸಿದ್ದೇಶ ಸಿದ್ದೇಶ ಮಗಾರುದ್ರ ಮಗತೇಜ ಮಗಾರುದ್ರ ಮಗತೇಜ ಮರುಳ ಸಿದ್ಧ ಬಾರೋ ಮೊರೆ ಕೇಳು ದಯದೋರು ರಕ್ಷೆ ನೀಡು ನಿನ್ನ ನಾಮವ ಭಜಿಸುತ್ತ ದೇವ ನಮಿಸಿದೆ ದೇವ ನಿನ್ನ ನಾಮವ ಭಜಿಸುತ್ತ ದಿನವೂ ದೇವ ನಮಿಸಿದೆ ದೇವ ನನ್ನ ಬಾಳಲಿ ಏಕೋ ನೀನು ಕಷ್ಟ ನೀಡಿದೆ ದೇವ ನಿನ್ನ ನಾಮವ ಭಜಿಸುತ್ತ ದಿನವೂ ದೇವ ನಮಿಸಿದೆ ದೇವ ನನ್ನ ಬಾಳಲಿ ಏಕೋ ಏನು ಕಷ್ಟ ನೀಡಿದೆ ದೇವ ಸುಂದರ ಬದುಕಿನ ನಡುವಲಿ ಏಕೆ ಇಂತಹ ವೇದನೆ ಸುಂದರ ನಡುವಲಿ ಏಕೆ ಇಂತಹ ವೇದನೆ ಎಲ್ಲ ಬಲ್ಲವನೇ ನೀನು ಇಳಿಸು ಮನದ ಭಾರವ ಎಲ್ಲ ಬಲ್ಲವನೇ ನೀನು ಇಳಿಸು ಮನದ ಭಾರವ ಮೊರೆ ಕೇಳುವ ಅಭಿನಯ ನೀಡು ಮೊರೆ ಕೇಳುವ ಅಭಯವ ನೀಡುವ ನನ್ನ ಜೀವಕ್ಕೆ ಹಿತವ ನೀಡುವ ಗುರುವೇ ನನ್ನ ಜೀವನ ಹಿತವ ನೀಡುವ ಗುರುವೇ ಶರಣೆಂದು ಬಳಿ ಬಂದೆನು ಗುರು ಮರುಳ ಸಿದ್ದೇಶ ಶರಣೆಂದು ಬಳಿ ಬಂದೆನು ಗುರು ಮರುಳ ಸಿದ್ದೇಶ ಮಗಾ ಗುರುವೇ ಮಗಾ ತೇಜ ಮರುಳ ಸಿದ್ದೇಶ ಮಗಾ ಗುರುವೇ ಮಗಾ ತೇಜ ಮರುಳ ಸಿದ್ದೇಶ ಗುರುವೇ ಬೇಗನೆ ಬಾರೋ ನಮ್ಮಯ ಜೀವನ ಭವಿಷ್ಯವೆಲ್ಲ ನಿನಗೆ ತಿಳಿದಿದೆ ಗುರುವೇ ಏತಕ್ಕೆ ನಿಂತೆ ಮಾತನಾಡದೆ ಮೌನ ವಹಿಸಿದೆ ಗುರುವೇ
ಏತಕ್ಕೆ ನಿಂತೆ ಮಾತನಾಡದೆ ಮೌನ ವಹಿಸಿದೆ ನಾನು ಮಾಡಿದ ತಪ್ಪೇನಿದ್ದನ್ನ ರಕ್ಷಿಸು ಗುರುವೇ ನಾನು ಮಾಡಿದ ತಪ್ಪೇನಿದ್ದರು ನನ್ನ ರಕ್ಷಿಸು ಗುರುವೇ ಮರುಳ ಸಿದ್ದೇಶ ಮರುಳ ಸಿದ್ದೇಶ ಗುರುವೇ ಮರುಳ ಸಿದ್ದೇಶ ಗುರುವೇ ಮರುಳ ಸಿದ್ದೇಶ ಗುರುವೇ ಅಳಿಸು ರೋದನೆ ನೀನೆ ಶೋಧನೆ ಅಳಿಸು ರೋದನೆ ಹೇಗೆ ಶೋಧನೆ ತಾಳಲಾರೆನು ಈ ವೇದನೆ ವರದಾತನೇ ಶುಭದಾತನೇ ವರದಾತನೇ ಶುಭದಾತನೇ ಮರುಳ ಸಿದ್ದೇಶನೇ ಮರುಳ ಸಿದ್ದೇಶನೇ ಮಗ ರುದ್ರ ಮಗ ತೇಜ ಮಗ ರುದ್ರ ಮಗ ತೇಜ ಮರುಳ ಸಿದ್ದೇಶ ಗುರುವೇ ಬೇಗ ಕೇಳು ದಯ ತೋರು ರಕ್ಷ ನೀಡು ಗುರುವೇ ನಿನ್ನ ನಾಮವ ಭಜಿಸಿದ ನಾನು ಬಳಿಗೆ ಬಂದೆ ಗುರುವೇ ಬಳಿಗೆ ಬಂದೆ ಗುರುವೇ ಮರುಳ ಸಿದ್ದೇಶ ಗುರುವೇ ಮರುಳ ಸಿದ್ದೇಶ ಗುರುವೇ ಸಿದ್ದೇಶ ಗುರುವೇ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವರ ಹರ ಮಹಾದೇವ ಮರುಳಸಿದ್ದನ ಸನ್ನಿಧಿಗೆ ಜಗದ್ಗುರು ಮಹಾಸನ್ನಿಧಿಯವರಾಗಲಿ ಭಕ್ತ ಬಳಗವೆಲ್ಲ ಬೇಡಿಕೊಳ್ತಾ ಇರಬೇಕಾದ್ರೆ ಉಜ್ಜಯಿನಿ ಪೀಠದಲ್ಲಿ ಇರಬೇಕಾದರೆ ಕಂಪ್ಲಿಯ ಭಕ್ತರು ಬಂದರಂತ. ಸ್ವಲ್ಪ ಇದನ್ನು ಗಮನ ಕೊಟ್ಟು ಕೇಳ್ರಿ. ಕಂಪ್ಲಿಯೊಳಗ ಬಸವ ಮಹಾಪುರಾಣ ಏರ್ಪಡಿಸಿದ್ರು. ಆ ಬಸವ ಮಹಾಪುರಾಣದ ಮಹಾಮಂಗಲೋತ್ಸವಕ್ಕಾಗಿ 4 ದಿನಗಳ ಕಾಲವಾಗಿ ಬುದ್ಧಿ ತಾವು ಪರಮ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆಲ್ಲ ದರ್ಶನ ಮತ್ತು ಆಶೀರ್ವಚನದ ಶುಭ ಸಂದೇಶವನ್ನ ನಮಗೆ ಕರುಣಿಸಿ ಪಾವನ ಪುನೀತರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಸನ್ನಿಧಿಯವರ ಹತ್ರ ಬೇಡಿಕೊಂಡ್ರು. ಜಗದ್ಗುರು ಮಹಾಸನ್ನಿಧಿಯವರು ಉಜ್ಜಯಿನಿ ಸದ್ಧರ್ಮ ಪೀಠದಿಂದ ಕಂಪ್ಲಿ ಬಂದರು. ಬಸವ ಮಹಾಪುರಾಣಕ್ಕೆ ಕೆಲವೊಂದಿಷ್ಟು ಮಂದಿ ಕಂಪ್ಲಿಯೊಳಗ ಪುರಾಣಕ್ಕೆ ಅಡತಡಿ ಮಾಡಬೇಕು ಅಂತ ಹೊಂಚ ಹಾಕಿದ್ರು. ಪುರಾಣ ಕೆಡಿಸಬೇಕು ಅಂತ ಹೊಂಚ ಹಾಕಿದ್ರು. ಮತ್ತೆ ಪುರಾಣ ಚಂದ ನಡಿಬಾರದು, ಜಗದೊಳು ಕಾರ್ಯಕ್ರಮ ಬರ್ತಾರಂದ್ರೆ ಈ ಬಸವ ಪುರಾಣ ಅಡತಡ ಆಗ್ಬೇಕು ಅಂತ ತಿಳ್ಕೊಂಡು ಕೆಲವೊಂದಿಷ್ಟು ಮಂದಿ ಕುತ್ಸಿತ ಮನೋಭಾವದವರು, ಕೆಟ್ಟ ಬುದ್ಧಿಯವರು ಆ ಆಲೋಚನೆ ಮಾಡಿದರು. ನಾನು ನಿಮ್ಗೆ ಕೇಳ್ತೀನಿ, ದೀಪ ಹಚ್ಚೋದು ಸುಲಭರಿ ಏನ್ರಿ? ದೀಪ ಹಚ್ಚೋದು ಕಠಿಣ ರೀ, ಬೆಂಕಿ ಹಚ್ಚೋದು ಸುಲಭ ನೋಡ್ರಿ. ಏನ್ ದೀಪ ದೇವ್ರ ಮುಂದೆ ಹಚ್ಚಿದ್ರೆ ದೀಪ ರೀ, ಹೌದ್ರಿ? ಬೆಂಕಿ ಹಚ್ಚೋರು ಮುಂದೆ ಈ ಜಗತ್ತಿನೊಳಗೆ ಬಹಳ ಮಂದಿ. ಜಗದ್ಗುರು ಮಹಾಸನ್ನಿಧಿಯವರು ಬಂದಿದ್ದಾರೆ. ಬಸವ ಮಹಾಪುರಾಣ ನಡೆದದ ಅನ್ನೋದನ್ನು ಸಹಿತ ಕೆಲವೊಂದಿಷ್ಟು ಮಂದಿಗೆ ಸಹನ ಇರಲಿಲ್ಲ. ಚಂದ ನಡೆದದಂದ್ರೆ ಒಂದಿಷ್ಟು ಕೆಡಿಸಬೇಕನ್ನೋ ಕೆಟ್ಟ ಹುಳಗಳು ಇರ್ತವೆ. ಇದು ಒಟ್ಟು ನಡೆದ ಇದು ಹೆಂಗ್ರೊಂದು ಈಗ ನಾ ಹೇಳಿದ್ರಿ, ಬೇದ ಬುದ್ಧಿ ಕಲಿಬೇಕಾದ್ರೆ ಕಾಶಿಗೆ ಹೋಗೋದು ಅವಶ್ಯಕತೆನೇ ಇಲ್ಲ. ಅದೇನು ಯಾವ್ದಾರ ಯೂನಿವರ್ಸಿಟಿ ಸಿಗ್ತದೆ ಬೇದ ಬುದ್ಧಿಯನ್ನು ಕುಂತರೆ ಸಿಗ್ತದೆ, ನಿಂತರೆ ಸಿಗ್ತದೆ. ನಾನು ನಿಮ್ಗೊಂದು 3 ಮಾತು ಹೇಳ್ತೀನಿ, ಗಮನ ಕೊಟ್ಟು ತಿಳ್ಕೊಂಡ್ರಿ. ಯಾರು ನಂಬ್ರಿ, ಇವ್ರು ನಂಬಾಡ್ರಿ. ಯಾರನ್ರಿ? ತುಪ್ಪದಂತ ಮಾತು ಮಾತಾಡಿ ತಿಪ್ಪಿ ಮೇಲೆ ಒಯ್ಯೋ ಜನರು ನಂಬಾಡ್ರಿ. ಮಾತಾ ಕೈಲಾಸ ತೋರಿಸಿ ಮನಿ ಮಂದಿನೆಲ್ಲ ಉಪವಾಸ ಒಯ್ಯೋ ಜನರು ನಂಬಾಡ್ರಿ. ನಿಮ್ಮ ಎದುರಿಗೆ ಅತ್ಗೋ ಅಂತ ಕೇಳಿ ಇನ್ನೊಬ್ರು ಎದುರಿಗೆ ಹೋಗಿ ನಕ್ಕೋ ಅಂತ ಹೇಳೋರು ಮುಂದೆ ಎಂದು ಕಷ್ಟ ಹೇಳ್ಬೇಡ್ರಿ. ಇವ್ರು ಬಹಳ ಡೇಂಜರ್. ಇವರು ಬೆಂಕಿಗಿಂತ ಡೇಂಜರ್. ಸನ್ನಿಧಿಯವ್ರ ಪುರಾಣ ಏನು ನಡೆದಿತ್ತು ನೋಡ್ರಿ, ಬಸವ ಪುರಾಣ ನಡೆದಲ್ಲ, ಅಲ್ಲೇನು ಮಾಡಿ ಕೆಡಿಸ್ಬೇಕು ಅಂತ. ಈ ಕೆಡಕ ಬುದ್ಧಿ ಮನುಷ್ಯನಿಗೆ ಯಾಕೆ ಬಂತು ಅಂತ ನಾನು ಹೇಳ್ತಾರೆ. ಈ ಕೆಡಕ ಬುದ್ಧಿ ಇದು ಎಲ್ಲಾ ಕಾಲಕ್ಕೂ ಇರೋದ್ರಿ. ನಾನು ನಿಮಗೊಂದು ಕುವೆಂಪುರೊಂದು ಮಾತಂತ ನೋಡ್ರಿ, ಈ ಜಗತ್ತಿನೊಳಗ ಟೀಕೆಗಳು ಉಳಿಯುತ್ತವೆ, ಕೆಲಸಗಳು ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಟೀಕೆ ಯಾವಾಗಲೂ ಯಾವ ಕಾಲಕ್ಕೂ ಈ ಜನಗಳು ಇರೋರೆ, ಇಲ್ಲಂತೀರೇನು? ಎಲ್ಲಾ ಕಾಲಕ್ಕೂ ಇರೋದು. ನಾವೆಲ್ಲ ಕೊರೋನಾ ಸಂದರ್ಭದಲ್ಲಿ ಒಂದು ಧಾರಾವಾಹಿ ನೋಡಿದ್ವಿ ನೋಡ್ರಿ. ಯಾವ್ದ್ರದು? ಮಹಾಭಾರತ ನೋಡಿದ್ವಿ. ಅದರ ಒಬ್ಬ ಮಾಮ ಇದ್ದ. ಯಾವ ಮಾಮರೇವ?
ಎದ್ರಾಗ್ರಿ ಮಹಾಭಾರತದಾಗ್ರಿ. ಈಗ ನಮ್ಮ ಬಾಜುನ ಎಷ್ಟೋ ಮಂದಿ ಶಕುನಿಗಳು ಕುಂತಿರ್ತಾರೆ. ಬಾಜುನ ಗೊತ್ತೇ ಅದಲ್ಲ ನಮಗಿರೋದು. ಮಹಾಭಾರತದ ಒಬ್ಬನೇ ಒಬ್ಬ ಶಕುನಿ, 12ನೇ ಶತಮಾನದಲ್ಲಿ ಒಬ್ಬನೇ ಒಬ್ಬ ಕೊಂಡಿ ಮಂಚಣ್ಣ. ಆದ್ರೆ ಎಷ್ಟು ಮಂದಿ ಕೊಂಡಿ ಮಂಚಣ್ಣ ಇರಕ್ಕಿಲ್ಲ. ಹಚ್ಚೋರು ಚುಚ್ಚೋರು ಮಧ್ಯದೊಳಗ ನಮ್ಮ ಮಾತು ಹಿಂಗಿರಬೇಕು, ಮಾತು ಹೆಂಗಿರಬೇಕು, ಮಾತಿನೊಳಗ ಆತಿರಬೇಕು, ಮಾತಿನೊಳಗ ನೀತಿರಬೇಕು, ಮಾತಿನೊಳಗ ಪ್ರೀತಿ ಇರಬೇಕು, ಮಾತಿನೊಳಗ ಗತ್ತಿರಬೇಕು, ಮಾತಾಡ್ತಿನೊಳಗ ಗೊತ್ತಿರಬೇಕಷ್ಟ. ಬಾಯಿ ಐತಂದ್ರೆ ಬಡ 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 ಮಾತ್ರ ನಾ ದೊಡ್ಡಪ್ಪ ನನ್ನ ಮಾತು ತಿಳ್ಕೊಂಡು ಅಂತ ಹೇಳಿದ್ರೆ ಸನ್ನಿಧಿಯವರು ಬಂದಿದ್ದಾರೆ ಅನ್ನೋದು ಸಹಿತ ಗೊತ್ತಿಲ್ಲ. ಈಗ ಇಲ್ಲಿ ನಡೆದದಲ್ಲ ಮಹಾಪುರಾಣ, ನೀವು ನೆನಪಿಟ್ಟುಕೊಡ್ರಿ. ಅರುತು ಮರುತು ನಾವು ಏನ್ ಪುಣ್ಯ ಮಾಡಿದ್ರು ಅವ್ರು ಕೊಡ್ತಾರ, ಅರುತು ಮರುತು ಪಾಪ ಮಾಡಿದ್ರು ಅವ್ರು ಕೊಡ್ತಾರ ಅಷ್ಟೇ. ಏನ್ರಿ ಸನ್ನಿಧಿಯವ್ರ ಪುರಾಣ ಅಂದ್ರೆ ಹೆಂಗಿರ್ತದ್ರೆ, ಇಷ್ಟೆಲ್ಲ ಪರಿಶ್ರಮ ವಹಿಸಿ ನೀವೆಲ್ಲ ಮಾಡ್ತಾ ಇದ್ದೀರಿ. ಕಂಪನಿ ಒಳಗಿದ್ರು ಮಾಡಿದ್ರು, ಏನು ಕೆಡಿಸೋ ಜನ ಸನ್ನಿಧಿಯವರು ಒಂದು ಕ್ಷಣ ಏನಿದು ಸಮಾಜ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅಂದ್ರೆ ಎತ್ತ ಸಮಾಜ ಸರಿ ದಾರಿಗೆ ಹೋಗ್ರಿಪ್ಪ ಅಂದ್ರೆ ನಾವ್ ಯಾಕೆ ಹೋಗೀವಿ ಅಂತ ಅನ್ನೋ ಕಾಲದೊಳಗ ಸನ್ನಿಧಿಯವರು ಆಶೀರ್ವಚನ ಅವತ್ತ ಹೇಳ್ತಾರೆ. ಏನಂತ ಉಪದೇಶ ಮಾಡ್ತಾರೆ? ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಬರಲಿಕ್ಕೆ ಹುರುಜನ್ಮವಲ್ಲರಿಪ್ಪ. 83,99,999 ಜನ್ಮಗಳನ್ನು ದಾಟಿ ಕೊನೆಗೆ ಮಾನವ ಜನ್ಮಕ್ಕೆ ನಾವು ಬಂದಿದ್ದೀರಪ್ಪ. ಇದನ್ನು ಸಾರ್ಥಕತೆ ಮಾಡಿಕೊಳ್ಬೇಕು. ನುಡಿದಂತೆ ನಡೆ, ಇದೇ ಜನ್ಮ ಹೌದಲ್ರಿ? ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಸನ್ನಿಧಿಯವರು ನಿನ್ನ ಮಕ್ಕಳು ಹೇಳಿದ್ರಲ್ಲ, ಈ ವಚನ ಹೇಳ್ರಿ ಅಂದ್ರಲ್ರಿ, ಯಾವ್ದ್ರಿ? ನೆರೆಕೆನ್ನೆಗೆ. ಅದನ್ನ ಸನ್ನಿಧಿಯವರು ಹೇಳಕ್ಕಿದ್ದಾರ. ಏನ್ರಿ? ಕೂದಲು ಬೆಳ್ಳಗಾಗೋದಕ್ಕಿಂತ ಮೊದಲ ದೇವ್ರ ನೆನಪಿರಲ್ರಿ ಅಂತ. ದೇವ್ರ ನೆನಪಿರಲಿ. ಇದೆಲ್ಲ ಆಶೀರ್ವಚನವನ್ನ ಈಗ ನೋಡಿ, ಪ್ರಾಣಿಗಳಿಗೆ ಏನು ಉಪದೇಶ ಇಲ್ರಿ, ಈ ಮನುಷ್ಯನಿಗೆ ಉಪದೇಶ ಅದ. ಎಲ್ಲರ ದನಗಳಿಗೆ ಪ್ರವಚನ ಏರ್ಪಡಿಸ್ಯಾರ ಅಲ್ಲಿ ಒಂದರ ನೋಡ್ರಿ ನೋಡ, ಈ ಮನುಷ್ಯನಿಗೆ ಇದು. ಅದು ಯಾರೋ ಒಬ್ಬ ನಾಯಿ ತಗೊಂಡು ಫಾರಿನ್ ಹೋದಂತ, ಅದನ್ನ ಬಾಲ ಸೀದ್ ಮಾಡ್ಬೇಕಂತ ಅಲ್ಲಿಂದ ಬ್ಯಾಂಡೇಜ್ ಬಂದಿನಂತವ. ಮತ್ತು ವಿದೇಶದಿಂದ ಸ್ವದೇಶಕ್ಕೆ ಬಂದು ಅದನ್ನ ಬ್ಯಾಂಡೇಜ್ ತೆಗೆದ ನಾಯಿ ಬಾಲ. ಏನಾದೀತ್ರಿ ಪರಿಸ್ಥಿತಿ? ಸನ್ನಿಧಿಯವರು ಇದನ್ನೆಲ್ಲವನ್ನು ಸಹಿತ ಬಗೆಹರಿಸಿ ಮಹಾಪುರಾಣ ಅದು ಚೆನ್ನಾಗಿ ನಡಿಬೇಕು. ಅದು ಗುರು ವಿರಕ್ತರಲ್ಲಿ ಸಾಮರಸ್ಯದ ತಂಗಾಳಿಯ ಜ್ಯೋತಿ ಚಿಜ್ಯೋತಿಯನ್ನು ಬೆಳಗಿಸಿದ ವಿಶ್ವಜ್ಯೋತಿ ಅಂದರೆ ಅದು ಉಜ್ಜಯಿನಿ ಸದ್ಧರ್ಮ ಪೀಠದ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ. ಅವರೆಂದೂ ಸಹಿತ ಅಲ್ಲಿ ಕಲಹ ನಡೆದಿತ್ತು ಅಂದ್ರೆ ಅದನ್ನು ತಣ್ಣಗ ಮಾಡ್ತಿತ್ತು. ಈಗ ನಮ್ಮವ್ರು ಹಂಗಲ್ರಿ, ಮತ್ತು ತುಪ್ಪ ಹಾಕಿದ್ರೆ ಬದುಕ. ಸನ್ನಿಧಿಯವರು ಎಲ್ಲ ಉಪದೇಶವನ್ನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕಂಪನಿಯೊಳಗೆ ಎಲ್ಲರಿಗೂ ಸಹಿತ ಸಮಾಧಾನವನ್ನ ಬೋಧಿಸಿ ಆನಂದ ನೇರವಾಗಿ ಪೀಠಕ್ಕೆ ಸನ್ನಿಧಿಯವರು ದಯಮಾಡಿಸ್ತಾರೆ. ಪೀಠಕ್ಕೆ ದಯಮಾಡಿಸಿದ ಮೇಲೆ ಅಲ್ಲಿ ಚಳ್ಳಕೇರಿ ತಾಲೂಕಿನೊಳಗೆ ನೂಕುಮಲ್ಲೆ ಅಂತ ಬರ್ತದೆ. ಅಲ್ಲಿ ಮಲ್ಲೇಶ್ವರ ದೇವಾಲಯ. ಅಲ್ಲಿ ಆ ಬೆಟ್ಟದೊಳಗೆ ಏನು ಬೆಳೀತಿತ್ತು ಬಹಳ ಅಂದ್ರೆ ಸೀತಾಫಲ. ಆ ಊರಿನ ಜೀವದ ಜೀವಾಳು ಅಂದ್ರೆ ಸೀತಾಫಲ ಹಣ್ಣನ್ನ ಮಾರಿ ಅವರು ಬದುಕು ನಡೆಸ್ತಿದ್ರು. ಅದನ್ನ ಮಾರಬೇಕು, ಅದನ್ನ ಜೀವನ ನಡೆಸಬೇಕು. ಆ ಬೆಟ್ಟದ ಒಳಗ ಆ ಸೀತಾಫಲದ ಗಿಡಕ್ಕೆ ಕಾಗಿಗಳು ಬಂದು ಕುಂತ್ಕೊಂಡ್ಬಿಟ್ಟು, ಒಂದೊಂದು ಹಣ್ಣಿಗೆ ನಾಲ್ಕು ಕಾಗಿ ಕುಂತ್ಕೊಂಡಾಗ ಮತ್ತೆ ಉಪಜೀವನ ನಡೆಸೋದು ಹೆಂಗ್ರಿ? ಆ ನೂಕುಮಲ್ಲಿಯ ಚಳ್ಳಿಕೇರಿ ಆ ಮಂದಿ ನೂಕುಮಲ್ಲಿಯವರು ಸನ್ನಿಧಿಯವ್ರ ಹತ್ರ ಬಂದ್ರಂತ. ಬುದ್ಧಿ, ನಾವು ಇಂಥವು ಊರವ್ರಪ್ಪ, ನಮ್ಮೂರೊಳಗೆ ಸೀತಾಫಲ ಬೆಳೆದೇವ್ರಪ್ಪ, ಆದ್ರೆ ಕಾಗಿಗಳು ಹಿಂಡು ಬಂದು ಅವೆಲ್ಲವನ್ನು ತಿಂತಾ ಇದ್ದಾವೆ, ನಮ್ಮ ಬದುಕೇ ಕಷ್ಟ ಆಗ್ತಾ ಇದೆ ಬುದ್ಧಿ, ದಯವಿಟ್ಟು ನಮ್ಮ ಊರಿಗೆ ಬರಬೇಕ್ರಿ ಅಂದ್ರು. ಜಗದ್ಗುರು ಮಹಾಸನ್ನಿಧಿಯವರು ಸರ್ವಜೀವ ದಯಾಪರರು, ಕರುಣೆ ಕಕ್ಕುಲತೆ ಮಾತೃವಾತ್ಸಲ್ಯದ ಮಮತಾಮಯಿಗಳು. ಸನ್ನಿಧಿಯವರು ಅಲ್ಲಿ ಹೋದ್ರು, ಕಾಗಿಗಳನ್ನ ನೋಡಿದ್ರು. ನೋಡಿ ಕಾಗಿಗಳಿಗಂದ್ರು, ನೋಡ್ರಪ್ಪ ನಿಮಗೆ ತಿನ್ಲಿಕ್ಕೆ ಜೋಳ ಇದೆ, ಇನ್ನೊಂದಿದೆ, ಇವರ ಬದುಕಿಗೆ ಹೆಣ್ಣದೆ 4-6 ಮಂದಿ ಬಂದಿತ್ತಿದ್ರೆ ಏನಾಗೋದಿಲ್ಲಪ್ಪ. ಆದ್ರೆ ನೀವು ಇಷ್ಟೆಲ್ಲ ಬಂದಿರಿ, ಇನ್ನು ಮೇಲಿಂದ ಈ ಊರಿಗೆ ಬರಬಾರ್ದು ಉಶ್ ಅಂತ ಹೊಡೆದು ಕೈ. ಕಾಗಿಗಳೆಲ್ಲ ಹಾರಿದ್ರು.
ಆ ಕಾಯಿ ಹರಿದ್ರು ಹಿಂದೊಂದಿಷ್ಟು ಕಾಯಿದ್ದು ರೀ. ಅವು ಕಾಯಿ ಹರಿದ್ರಿ ಇವು ಕಾಯಿ ಇರ್ತಾವ್ರಿ. ಇವು ಕಾಯಿ ಅಂದ್ರು ಅವೇ ನಿಂಗೆ ಕೈ ಮಾಡ್ಯಾರ ಮತ್ತೆ ಬರ್ತಾವ ಅಂದ್ರ. ಈಗ ಕೈ ಮಾಡ್ಯಾರ ಹಿಂಗ್ ಹುಷ್ ಅಂದಾರ ಮತ್ ಬರ್ತಾವ. ಸನ್ನಿದೇವ್ರು ಹೇಳಿದ್ರು ಈಗಲ್ಲ ಈ ಸೂರ್ಯ ಚಂದ್ರ ಇರುವರು ಸಹಿತ ಊರಿಗೆ ಕಾಯಿ ಬರಲ್ಲ ಅಂದ್ರ ಅವ್ರು. ಏನ್ರಿ ಸಿಡಿಲು ತಡೆಯಬಹುದು, ಶಿವಯೋಗಿಯನ್ನು ತಡೆಯಕ್ ಆಗೋದಿಲ್ರಿ. ಅರಿತು ಮರೆತು ಮಹಾತ್ಮರೊಡನೆ ಸರಸ ಎಂದು ಆಡಬಾರದ್ರಿ. ಅದು ಬೆಂಕಿನ ಅರತು ಮುಟ್ಟಿದ್ರು ಸುಡ್ತದ್ರಿ. ನಾವು ಬಿಡೋ ಬಹಳ ಚಲೋ ಪುರಾಣ ಕೇಳಿದ್ರೆ ಅಂತ ಹೋಗಿ ಕರೆಂಟ್ ಸ್ವಿಚ್ ಬೋರ್ಡ್ ಬಟ್ಟಿಟ್ರೆ ಬಿಡ್ತದ? ಕರೆಂಟ್ ಹೊಡಿತದೆ. ಅದು ಕರೆಂಟ್ ಅಂದ್ರೆ ಹೊಡೆಯೋದ್ರಿ, ಬೆಂಕಿ ಅಂದ್ರ ಸುಡೋದ್ರಿ, ನೀರಂದ್ರ ಮುಳುಗಿಸೋದ್ರಿ, ಗಾಳಿ ಅಂದ್ರ ಹಾರಿಸೋದ್ರಿ, ಯತಿಗಳಂದ್ರ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ. ಸನ್ನಿಧಿಯವರು ಯಾವಾಗಿಲ್ಲಿ ಆಶೀರ್ವಾದ ಮಾಡಿದ್ರು ನೋಡಿ, ಇವತ್ತಿಗೂ ಆ ಗ್ರಾಮದೊಳಗ ಸನ್ನಿಧಿಯ ವಾಣಿಯನ್ನ ಕಾಗಿಗ ಕೇಳಿ ಬಂದಿಲ್ಲ ಅಂದ್ರ ಮತ್ತೆ ನಾವು ಮನುಷ್ಯರಾದ ಕಾಗಿಗಳು ನಾವ್ ಹೆಂಗ್ ಬದುಕೊಂಡ್ಬೇಕಾಗಿತ್ತು ತಾಯಿ. ಅದಕ್ಕೆ ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ, ಮನುಷ್ಯನಿಗೆ ಕಣ್ಣಿಗೊಂದಿಚ್ಛೆ ಅದ, ಕೈಯಿಗೊಂದಿಚ್ಛೆ ಅದ, ಕಾಲಿಗೊಂದಿಚ್ಛೆ ಅದ, ಮನಸ್ಸಿಗೊಂದಿಚ್ಛೆ ಅದ. ಈ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ದೇವರಲ್ಲಿ ಇರ್ತಾನ್ರಿ. ಮನೆ ಒಳಗೆ ನಿದ್ದಾನವೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಏನ್ರಿ. ಈಗ ನಿಮ್ಮ ಮನೆಯೊಳಗ ಮನುಷ್ಯರ್ ಅದಾರ ಅಂತ ನೀವು ಗುರುತು ಹಿಡಿಬೇಕಂದ್ರ ಅವ್ರ ಮನೆ ಮುಂದ ಚಂದ ಕಸ ಹೊಡೆದಿರ್ಬೇಕ್ರಿ, ರಂಗೋಲಿ ಹಾಕಿರ್ಬೇಕ್ರಿ. ಅವ್ರ ಮನ್ಯಾಗ ಏನದ ರೀ? ಮಂದಿ ಅದ. ಅವ್ರ ಮನೆಯಾಗ ಮನಿ ಮುಂದೆ ಕಸ ಹೊಡೆದಿಲ್ಲ, ರಂಗೋಲಿ ಹಾಕಿಲ್ಲ, ಹುಲ್ಲು ಬೆಳೆದದ ಅಂದ್ರ ಅವ್ರ ಮನೆಗೆ ಯಾರಿಲ್ರಿ? ಮನುಷ್ಯರೇ ಇಲ್ಲ. ಹಂಗ ನಮ್ಮ ಮನದೊಳಗಿರುವಂತ ಅರಿಷಡ್ ವರ್ಗದ ಕಸವನ್ನ ಹಿಂಗ್ ಕಿತ್ತಾಕ್ಬೇಕು. ಕಿತ್ತಾಗಿ ಅಲ್ಲಿ ರಂಗೋಲಿ ಯಾವುದು ಅಂದ್ರೆ ಸಿದ್ಧಲಿಂಗ ಜಗತ್ತೂರ ಮಹಾಸನ್ನಿದೇವರ ಮಹಾಪುರಾಣವೇ ನಮ್ಮ ರಂಗೋಲಿ ಬದುಕಿಗೆ. ಅದನ್ನ ಚಂದ ಹಾಕಿ ಬಿಟ್ಟಿವಿ ಅಂದ್ರೆ ಬದುಕಿನೊಳಗ ಏನೆಲ್ಲ ಪಾವನವಾಗ್ತದ್ರಿ. ಇದನ್ನ ಸನ್ನಿಧಿಯವರು ಉಪದೇಶವನ್ನ ಮಾಡ್ತಾ ಅಲ್ಲಿಂದ ನೇರವಾಗಿ ಮತ್ತೆ ಸನ್ನಿಧಿಯವರು ರಾಮಪುರ ಅಂತ ಒಂದು ಗ್ರಾಮ ಏನ್ರಿ, ಊರ ಹೆಸರು ಏನ್ರಿ? ರಾಮಪುರ. ಆ ರಾಮಪುರದೊಳಗ ವಾಸ್ತವ್ಯವನ್ನ ಮಾಡಿದ್ದಾರೆ. ಅಲ್ಲಿ ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿ. ಆ ಶ್ರೀಮಂತ ವ್ಯಕ್ತಿ ಹೆಂಡತಿಗೆ ಗೃಹ ಬಾಧೆ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಬಾಧೆ ಅಂದ್ರೆ ಏನ್ರಿ? ಮನಿನೇ ನೋವಾಗಿತ್ತಂತ್ರಿ ಹೆಣ್ಮಗಳಿಗೆ. ಮನಿ ನೋವು. ಈ ಕೆಲವಷ್ಟು ಮಂದಿ ಅಂತ ನೋಡ, ನಾವು ಎಲ್ಲ ಪ್ರವಚನಕ್ಕೆ ಬರ್ಬೇಕಂತೀವಿ, ನಮ್ಮ ಮನಿ ಬಿಡಲಾಗ್ಯದ್ರಿ ಅಂತ. ನಾವು ಎಲ್ಲ ಮನಿ ಬರ್ಬೇಕಂತೀವ್ರಿ, ಮಕ್ಕಳು ಬಿಡಲಾಗ್ಯಾರಂತ. ಹೌದ್ರಿ, ಒಮ್ಮೆ ಅವಾಗ ಮನಿ ಬಿಡ್ಬೇಕ್ರಿ. ಮುನಿ ತರುಣ ಸಾಗರ ಜೈನ ಮುನಿ ಹೇಳ್ತಾರ, ನೀನು ಸಾಯುವಾಗ ದುಃಖ ಬರಬಾರದಂದ್ರ ದೇವರ ಗುಡಿ ಸುತ್ತ ಹೊಡೆಯೋಕ್ಕಿಂತ ದಿನಾ ಬೆಳಗ್ಗೆ ಹೋಗಿ ಸುಡುಗಾಡಕ್ಕೆ ಹೋಗ್ಬಾರಪ್ಪ, ನೀನು ಚಲೋ ಸಾಯ್ತಿ ಅಂತ. ಯಾಕಂದ್ರ ಅಲ್ಲಿ ನಾ ಅನ್ನೋನು ಮಣ್ಣಾಗ. ಈ ಮನುಷ್ಯ ಹಿಂಗ್ರಿ ದಿಮಾಕ್ ಎಟ್ಟಂದ್ರ ಸತ್ರ ಗೊಬ್ಬರ ಆಗಲಾರ್ದ ಮನುಷ್ಯ ಇದ್ದಾಗ ಒಬ್ರು ಮಾಡ್ರಿ. ಒಂದು ನೋಡಿ, ಒಂದು ಸೂಕ್ಷ್ಮ ಹೇಳ್ತೀನಿ ನಿಮಗೆ ಒಂದು ಮಾತು. ಈ ಮನುಷ್ಯ ಬರುವಾಗ ಬರೀ ಮೈ ಬಾಲಕ, ಹೋಗುವಾಗ ಬರೀ ಮೈ ಮಾಲಕ. ಯಾರೇನು ತೆಗೆದುಕೊಂಡು ಹೋಗ್ಯಾರೆ? ಹೆಣ್ಮಗಳಿಗೆ ಗೃಹಬಾಧೆ, ಚಿಂತೆ ಅನುಗಾಡುವ ಮನುಷ್ಯನಿಗಿರೋದೆ. ಹೆಂಗ ಚಿಂತೆ ಮನುಷ್ಯನಿಗೆ? ಸನ್ನಿಧಿಯವರು ಹೇಳ್ತಾರೆ ಹೆಣ್ಮಗಳಿಗೆ, ಏನವ ಇಟ್ಟು ಚಿಂತೆ ಮಾಡಿಕೊಂತ ಕುಂತಿ ಏನ್ ಮಾಡದ ನೀನು? ಇದ್ದರೊಂದು ಚಿಂತೆ, ಇರದಿದ್ದರೊಂದು ಚಿಂತೆ. ಮನುಷ್ಯನಿಗೆ ಚಿಂತೆ ಇಲ್ಲದವರು ಯಾರಾದ್ರೂ ಹೇಳ, ನನ್ನ ಕೈ ಎತ್ತ ನೋಡ. ನನ್ನ ಒಟ್ಟ ಚಿಂತಿಲ್ಲ, ನನ್ನ ಕೈ ಎತ್ತ ನೋಡ. ಚಿಂತೆ ಎಲ್ಲರಿಗೆ ಚಿಂತೆ ಇರೋದೆ. ಒಂದೊಂದು ಸೂಕ್ಷ್ಮ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ಗಂಡ ಹೆಂಡತಿ ಇಬ್ರು ಕುತ್ಕೊಂಡಾಗ ಅಂತಿದ್ರಂತ, ಇಬ್ರು ಚಿಂತೆ ಮಾಡ್ಕೊಂಡು ಕುಂತಿದ್ರಂತ. ಎಂತ ಚಿಂತೆ? ಒಣ ಚಿಂತೆ ಎಷ್ಟು ಚಿಂತೆ ಇದಾವ್ರಿ? ಮತ್ತೆ ಬೆಳಗ್ಗೆ ಎದ್ದು ನಿಮ್ಗೆ ಕಸದ ಗಾಡಿ ಬರ್ತದಲ್ಲ, ಹಸೆ ಕಸ ಒಂದು, ಒಣ ಕಸ ಒಂದು. ಚಿಂತೆಗೂ ಎರಡೋದು ನೋಡ್ರಿ, ಒಂದು ಹಸೆ ಚಿಂತೆ, ಒಂದು ಒಣ ಚಿಂತೆ. ಅವ್ರೇನ್ ಹೇಳ್ಯಾರ? ಎರಡು ಒಂದ್ರಾಗ ಸೇರಿಸ್ಬಾಡ್ರಿ, ಇದ್ರಾಗ ಹಸೆದಾಗ ಹಾಕ್ರಿ, ಒಣ. ಹಂಗ ಚಿಂತಿನೂ ಸಹಿತ ಹಿಂಗದ ನೋಡ್ರಿ.
ಅದ್ರಾಗ ತಗೊಂಡ್ ಇದ್ರಾಗ ಚಿಂತೆ ಮಾಡ್ಬೇಡ್ರಿ, ಇದ್ರಾಗ ತಗೊಂಡೋಗಿ ಅದ್ರಾಗ ಚಿಂತೆ ಮಾಡ್ಬೇಡ್ರಿ. ಅದನ್ನ ತಗೊಂಡ್ ಹೋಗಿ ಅವ್ರು ಹೆಂಗ ನಗರಸಭೆದವ್ರು ಯವ ಒಗಿತಾರಲ್ಲ ಊರೊಳಗೆ, ಹಂಗ ಈ ಚಿಂತಿ ತೆಗೆದುಕೊಂಡು ಬಂದು ಸಿದ್ಧಲಿಂಗ ಸನ್ನಿಧಿಗೆ ಬಂದು ಅದು ಒಣದರೆ ಇರೋಲಕ್ಕ ಹಸಿದರುಲಕ್ಕ ಯಪ್ಪ ಎಲ್ಲ ನಿಂದೆಪ್ಪ ಅನ್ನೋದಕ್ಕಷ್ಟೆ. ಈ ಭಾವ ನಮ್ಮಲ್ಲಿ ಬರ್ಬೇಕ್ರಿ. ಚಿಂತೆ ನೋಡ್ರಿ, ನಾವು ನನಗೊಂದು ಯಾವಾಗಲೂ ಸತ್ಯ ಹೇಳ್ತೀನಿ ನಿಮಗ, ಅವಾಗ ಏನ್ ಕೊಡ್ಬೇಕು ಕೊಡ್ತಾನ ಅಟ. ಹೆಣ್ಮಗಳಿಗೆ ಸನ್ನಿಧಿಯವರು ಹೇಳ್ತಾರೆ, ಯಾಕವ ನಿನ್ನ ಒಣ ಚಿಂತಿ ತಗೋ, ಈ ಭಸ್ಮ ತಗೋ ಅಂದ್ರು ಸನ್ನಿಧಿಯವರು. ಹಣಿ ಹಚ್, ನಿನ್ನ ಹಣೆಯವರ ಬದಲಾವಣೆ ಆಗ್ತದ. ಇದು ಭಸ್ಮ ನಿನ್ನ ಬದುಕನ್ನು ಬದಲಿ ಮಾಡ್ತದ. ಹಚ್ಚು, ಇದು ಶಿವನ ಮೈ ಬೆಳಗಾಗಿರುವಂತ ಭಸ್ಮ. ಇದು ಪಂಚ ಗೋವುಗಳಿಂದ ಹುಟ್ಟಿದಂತ ಭಸ್ಮ. ಶಿವನ ಸದ್ಯೋಜಾತ ಮುಖದಿಂದ ಹುಟ್ಟಿದಂತ ಗೋವುಗಳಿಂದ ಜನ್ಮ ತಾಳಿದ ಭಸ್ಮ ಅದವ. ಇದನ್ನು ಧರಿಸು, ನಿನ್ನ ಬದುಕಿನೊಳಗೆ ನಿನ್ನ ಹಣೆಯವರ ಬದಲಾವಣೆ ಮಾಡುವ ತಾಕತ್ತು ಈ ಭಸ್ಮಕ್ಕದ ಅಂದ್ರೆ ಸನ್ನಿಧಿ. ಆ ಹೆಣ್ಮಗಳು ದಿನಾಲು ಹಿಂಗ್ ಭಸ್ಮ ಧರಿಸಿದ್ರಿ. ಈಗ ನಾವು ಭಸ್ಮ ಧರಿಸೋದಂದ್ರ ಮಸ್ತ್ ಮಜಾ ನೋಡ್ರಿ. ನಾವು ಮಕ್ಕಳಿಗೆ ಅದರ ಸಂಸ್ಕಾರ ಕಲಿಸ್ಬೇಕ್ರಿ. ಅದನ್ನ ಇವತ್ತ ನೀವ್ ಏನೆಲ್ಲ ಕಲಿಸ್ರಿ, ನಮ್ಮ ಧರ್ಮದ ಮೊದಲ ತತ್ವಗಳನ್ನು ಅವ್ರು ಕಲಿಸ್ರಿ. ಅವ್ರು ಈ ನೆಲದಾಗ ಇರೋಲ್ಲಕ್ಕ ಇನ್ನೊಂದು ನೆಲದಾಗ ಇರೋಲ್ಲಕ್ಕ ನಮ್ಮ ಧರ್ಮದ ತತ್ವಗಳನ್ನು ನೀವು ಮಕ್ಕಳಿಗೆ ಬಿತ್ತಿದ್ರಿ ಅಂದ್ರೆ ಈ ಧರ್ಮ ಯಾವಾಗಲೂ ಉಳಿತದೆ. ಒಂದು ಮಾತನ್ನಲ್ಲ, ಧರ್ಮ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಅಟ್ಟು ನಮ್ಮಿಂದ ಇದೈತಲ್ಲ ಧರ್ಮ ಅಂದ್ರೆ ಆಚರಣೆ ಇರಬೇಕು ಅಂತ ನಾವು ಹಿಂಗ್ ಧರಿಸ್ಬೇಕು. ಸನ್ನಿಧಿಯವರು ಹೇಳ್ತಾರ ಹೆಣ್ಮಗಳಿಗೆ, ರಾಂಪುರದ ಹೆಣ್ಮಗಳಿಗೆ ಹೇಳ್ತಾರಮ್ಮ, ನಿನ್ನ ಗ್ರಹ ಬಾಧೆ ನಿನ್ನ ನೋವಾಗ್ಬೇಕು, ದೂರ ಆಗ್ಬೇಕಾದ್ರೆ ನೀನು ಭಸ್ಮ ಧರಿಸ್ಕೊಳ್ಬೇಕಮ್ಮ. ಸನ್ನಿಧಿಯವರು ಭಸ್ಮ ಕೊಟ್ಟರು, ಒಂದು ರುದ್ರಾಕ್ಷಿ ಮಾಲೆಯನ್ನು ಒಳಗೆ ಹಾಕಿ ನೀನು ನಿತ್ಯನು ಧ್ಯಾನ ಮಾಡವ. ಹುಂಡ್ರಿ ಬುದ್ಧಿ. ಆ ಹೆಣ್ಮಗಳು, ಯಪ್ಪ ತನುವು ನಿನ್ನದು, ಮನವು ನಿನ್ನದು, ಧನವು ನಿನ್ನದು, ಎನ್ನ ಜೀವ ನಿನ್ನದು, ಎನ್ನ ಪ್ರಾಣ ನಿನ್ನದೇಪ್ಪ. ನೀನು ಸರ್ವೇಶ್ವರ ಯಪ್ಪ, ಎಲ್ಲವೂ ನಿನಗೆ ನಾನು ಸಮರ್ಪಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೆಣ್ಮಗಳು ಮನೆಯಾಗಿದ್ದು ದುಡ್ಡು ತೆಗೆದುಕೊಂಡು ಬಂದು ಸನ್ನಿಧಿಯವರು ಕೊಡಾಕತ್ತಿದ್ರು. ಅವಾಗ ಸನ್ನಿಧಿಯವರು ಅಂತಾರೆವ, ಹೆಂಡ್ರು ನೀನು ಮನೆಯಾಗ ಕೊಡಾಕತ್ತಿಯಲ್ಲ, ನಿನ್ನ ಮಕ್ಕಳಿಗೆ ನೋವು ಮಾಡಿಕೊಂಡು ನೀ ಕೊಡಬಾಡವ. ನಾನು ಕೊಡೋರು ಬಹಳ ಮಂದಿ ಅದರವ, ನನಗೆ ಇಷ್ಟ ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೆಗೆದುಕೊಂಡು ಬಂದು ನಿರಾಶವಾದ ಈ ನಾಡಿಗೆ ಬೋಧಿಸಿದವರು ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿ. ಸಿಗತೈತೆ ಅಂತ ಹೇಳವ ನೋವಿಲ್ಲ. ಯಾಕಂದ್ರೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ದೇಹ ಇತ್ತು, ದಾಹ ಇರಲಿಲ್ಲ. ಅವರಿಗೆ ಆಸೆ ಇತ್ತು, ದುರಾಸೆ ಇರಲಿಲ್ಲ. ಏನ್ರಿ ಇದು ನಮ್ಗೆ ಉಲ್ಟಾ ಏನ್ರಿ, ನಮ್ಗೆ ಉಲ್ಟಾ. ಅವ್ರವರ ಏನ್ರಿ, ನಾವ ಅವರು ಎಂದಾದ ನಾವು ಅಕ್ಕಿವೇನ್ರಿ. ಇದು ಕೊನೆ ಮಾತು ನಿಮ್ಗ. ಅವರು ಎಂದಾಗ ನಾವು ಹಾಕಿವನ್ರಿ ಆಗಲ್ಲ. ಆಗಕ್ ಹೋದ್ರಿ ಏನಕ್ಕೈತಿ ಅಂದ್ರ, ಕತ್ತಿ ಕೆಲಸ ಕತ್ತಿನ ಮಾಡ್ಬೇಕ್ರಿ, ನಾಯಿ ಕೆಲಸ ನಾಯಿನ ಮಾಡ್ಬೇಕ್ರಿ. ನಾಯಿ ಕೆಲಸ ಏನ್ರಿ, ಅಪರಿಚಿತರು ಬಂದ್ರ ಗುರುತಿಲ್ಲ ಅಂದ್ರ ಬಂದ್ರೆ ಏನ್ ಮಾಡ್ಬೇಕು, ನಾಯಿ ರೀ ಒದರ್ಬೇಕ್ರಿ. ನಾಯಿ ಒದರ್ಬೇಕು. ಆ ಮನುಷ್ಯ ಕತ್ತಿ ಕಟ್ಟ್ಯದ, ನಾಯಿ ಕಟ್ಟ್ಯದ. ಆ ನಾಯಿ ಒದರೋದು ನೋಡಿ ಕತ್ತಿ ಅಂತಂತ, ಓ ದೋಸ್ತ್ ಒಂದ್ ದಿವ್ಸ ನಾವು ಒದರ್ತೀನಿ ಗಪ್ಪಿರೋ ಅಂತಂತ. ಯಾವ್ದ್ರಿ, ಕತ್ತಿ. ಕತ್ತಿ ಕೆಲಸ ಹೊರೋದ್ರಿ, ನಾಯಿ ಕೆಲಸ ಒದರೋದ್ರಿ. ಅಪರಿಚಿತ ಬಂದಾಗ ಇದು ನಾಯಿ ಒದರ್ತಿತ್ರಿ, ಈ ಕತ್ತಿ ದೋಸ್ತ ಬಿಡು ನಾವು ಒದರ್ತೀವಿ. ಈ ಕತ್ತಿ ಒದರಾಕತ್ತಿ ಒಮ್ಮೆ ಒದರ್ತ್ರಿ, ಮನಿ ಮಾಲಕ ಡೋರ್ ತೆಗದ, ಏನ್ ಕತ್ತಿ ಯಾಕೆ ಒದರ್ತಂದ್ ಹಿಂಗ್ ನೋಡಿದ, ಮತ್ತೆ ಒಳಗೋದ್. ಮತ್ತೊಮ್ಮೆ ಒದರ್ತೀರಿ, ಮತ್ತೊಮ್ಮೆ ಒದರ್ತೀರಿ, ಯಾಕೋ ಒದರಾಕತ್ತದ. 16 ಸಾರಿ ಒದರ್ತೀರಿ, ಡೋರ್ ತೆಗೆದು ಬರೋದು, ಡೋರ್ ತೆಗೆದು ಬರೋದು. ನೋಡಿದ ನಿದ್ದಿ ಮನುಷ್ಯರಿಗೆ ಕೆಟ್ಟ ನೋಡ್ರಿ. ಬಡಗಿ ತಗೊಂಡು ಬಂದ ಕತ್ತಿಗೆ ದಮ 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 ಬಡದ. ಕತ್ತಿ ಅಳಾಕತ್ತಿರಿ. ಅವ ಹೋದ ಮೇಲೆ ನಾಯಿ ಅಂತು, ಕತ್ತೆಣ್ಣ ಅಂತು, ಏನು ನನ್ನ ಕೆಲಸ ನನಗ, ನಂದು ಒದರೋ ಕೆಲಸ, ನಿಂದು ಹೊರೋ ಕೆಲಸ. ಏನಾದ್ರೂ ಸ್ಥಾನ ಪಲ್ಲಟ ಅಂತಂದ್ರೆ ಬಡಿಗೆ ಬರ್ಕೊಂಡಷ್ಟ. ಹಲ್ಲ ಬಾಯಾಗಿದ್ದಾಗ ಸಿಹಿ ಕಾಣ್ತದ್ರಿ, ಎಲೆಯಾಗ ಕೂದಲಿದ್ದಾಗ ಹೂ ಕಾಣ್ತದ್ರಿ, ಎರಡೇ ಕಾಣ್ತದ. ಜಾರಿ ಬಿತ್ತು ಅಂದ್ರ ಸ್ಥಾನ ಪಲ್ಲಟ ಅಂತಂದ್ರ ಯಾವುದಕ್ಕೂ ಬೆಲೆಗಿಲ್ಲ. ಏನ್ರಿ, ಜಾಡುವುದೊಳಗೆ ಕೂಡಿತ್ತು, ಕಸಬರಿ ಒಳಗೆ ಕೂಡಿತ್ತು, ಕಸಬರಿಗಿರಿ. ಕಸಬರಿಗಿಂದ ಜಾರಿ ಬಿತ್ತಂದ್ರೆ ಏನ್ರಿ ಅದು, ಅದ ಕಸ.
ಕೂಡಿ ಉಣ್ಣೋದ್ರೊಳಗೆ ಇರೋ ಸುಖ ಅಗಲೋದ್ರೊಳಗೆ ಇರೋದಿಲ್ರಿ. ಹಂಗ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಭಕ್ತರಾದಂತ ತಾವುಗಳು ಇಲ್ಲೆಲ್ಲ ಕೂಡಿದಿರಲ್ಲ, ನಿಜವಾಗ್ಲೂ 90 ವರ್ಷದ ಪುಣ್ಯ ಸ್ಮರಣೋತ್ಸವ, 100ನೇ ವರ್ಷದ ಬುಕ್ಕಂಬುದಿಯ ತಪಸ್ಸಿನ ಸಾರ್ಥಕತೆಯ ಫಲ ಅದು ಯಾವ ನಗರಕ್ಕೆ ಸಿಗ್ತದೆ ಅಂದ್ರೆ ಬಳ್ಳಾರಿ ನಗರಕ್ಕೆ ಸಿಗ್ತದೆ ಅಂತ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಅಂತ ಸನ್ನಿಧಿಯ ಮಹಾಪುರಾಣವನ್ನು ತಾವೆಲ್ಲ ಕೇಳ್ತಾ 8 ದಿನಕ್ಕೆ ಬಂದ್ರಿ, ಮುಗಿತ್ರಿ ಅಂತ. ಇನ್ನು 2 ದಿವಸ, ನಾಳೆಗೆ ಸನ್ನಿಧಿಯವರ 90ನೇ ಪುಣ್ಯ ಸ್ಮರಣೋತ್ಸವ. ಯಾವಾರ ನಾಳೆಗೆ ರೀ? ಬುಧವಾರ 7ನೇ ತಾರೀಕಿಗೆ ನಾಳೆಗೆ ಈ ವೇದಿಕೆಯ ಮೇಲೆ ಸನ್ನಿಧಿಯವರ ಮಹಾಪುರಾಣ ನಡೀತದಂದ್ರೆ 9ನೇ ದಿವಸ ನಡೀತದಂದ್ರೆ ಎಂತ ಯೋಗ ಗೊತ್ತೇ ನಿಮಗೆ. ಬುಕ್ಕಂಬುದಿಯೊಳಗೂ ಪುಣ್ಯ ಸ್ಮರಣೋತ್ಸವ, ಉಜ್ಜಯಿನಿ ಸದ್ಧರ್ಮ ಪೀಠದಲ್ಲಿಯೂ ಪುಣ್ಯ ಸ್ಮರಣೋತ್ಸವ, ನಮ್ಮ ಬಳ್ಳಾರಿ ಮಹಾನಗರದ ಮರಿಶಿವಯೋಗಿಗಳ ಮಹಾಮಠದಲ್ಲಿಯೂ ನಾಳೆಗೆ ಪುಣ್ಯ ಸ್ಮರಣೋತ್ಸವ. ಇದು ನಿಮ್ಮಲ್ಲಿ 9ನೇ ತಾರೀಕಿಗೆ ಬೆಳಗಿನ ಜಾವ ಇಲ್ಲಿ ಪುಣ್ಯ ಸ್ಮರಣ ನಡೆಸ್ತದೆ. ಅಂದ್ರೆ ಒಬ್ಬ ಪುಣ್ಯ ಪುರುಷನ ಪುಣ್ಯ ಸ್ಮರಣೋತ್ಸವ ಎಲ್ಲಾ ಕಡೆ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ನಮ್ಮ ಮನೆಯಾಗ ಇದ್ದೋರು ನಮ್ಮ ಮನೆಯಾಗಟ್ಟ ನಾವು ಆಚರಣೆ ಮಾಡ್ತೀವಿ, ಹೌದ್ರಿ? ಅವರು ಯಾಕೆ ಅವ್ರದ್ದು ಅಲ್ಲಲ್ಲಿ ಗಲ್ಲಿಗಳಲ್ಲಿ ಮಠಗಳಲ್ಲಿ ನಗರಗಳಲ್ಲಿ ಯಾಕೆ ಅವರ ಪುಣ್ಯ ಸ್ಮರಣೋತ್ಸವ ಆಚರಣೆ ಮಾಡ್ತೀವಿ ಅಂದ್ರ, ಈ ಜಗತ್ತಿನೊಳಗ ಬಹಳ ಮಂದಿ ಮಣ್ಣನ್ನ ಆಳಿ ಮಣ್ಣಾಗಿ ಆಗಿ ಹೋದವರು ಬಹಳ ಮಂದಿ ರಾಜ ಮಹಾರಾಜರು ಅದಾರೆ. ಅವ್ರಿಗೆ ಯಾರಿಗೆ ಗುಡಿ ಕಟ್ಟಿ ಗೋಪುರ ಕಟ್ಟಿ ಟೆಂಗ್ ಹೊಡಿಸಿ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂದಿಲ್ರಿ. ಯಾಕಂದ್ರೆ ಅವರು ಮಣ್ಣನ್ನಾಳಿ ಮಣ್ಣಾಗಿ ಹೋಗ್ಬಿಟ್ರು. ಅವರ ಮಣ್ಣಿನ ಸಾಮ್ರಾಟರು ಜಗದ್ಗುರು ಮಹಾಸನ್ನಿಧಿಯವರು ಹೊನ್ನಿಗಾಗಿ ಬಂದವರಲ್ಲ, ಮಣ್ಣಿಗಾಗಿ ಬಂದವರಲ್ಲ, ಹೆಣ್ಣಿಗಾಗಿ ಬಂದವರಲ್ಲ. ಅವರು ಈ ಜಗತ್ತಿನ ಜನರ ಭಕ್ತರ ಮನಸ್ಸಿನ ಸಾಮ್ರಾಟರಾಗಿದ್ದರಿಂದ ಅಲ್ಲಲ್ಲಿ ಅವರ ಪುಣ್ಯ ಸ್ಮರಣೋತ್ಸವ ನಡೀತದೆ. ಹಾಗಾಗಿ ನಾಳಿಗಿನ ದಿವಸ 90ನೇ ಪುಣ್ಯ ಸ್ಮರಣೋತ್ಸವ ಅಲ್ಲಲ್ಲಿ ನಡೆದರೆ ನಾವು ಏನ್ ಮಾಡಬೇಕು ಅಂದ್ರೆ ಸನ್ನಿಧಿಯವರ ಒಂದು 108ನೆಯ ಜಗದ್ಗುರು ಮಹಾಸನ್ನಿಧಿಯವರು ಇರೋದ್ರಿಂದ 100ನೆಯ ತಪಸ್ಸಿನ ಫಲ ಈ ಪುಣ್ಯ ಭೂಮಿಗೆ ಲಭಿಸಬೇಕು ಅಂತ ತಿಳ್ಕೊಂಡು ಇಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮ ನಾವೆಲ್ಲ ನಾಳಿನ ದಿವಸ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದ ವಿವರ ಏನು ಅನ್ನೋದನ್ನ ನಮ್ಮ ಸಭಾ ನಿರೂಪಕರು ತಮ್ಮೆಲ್ಲ ದಾನ ಧರ್ಮ ಎಲ್ಲವುಗಳನ್ನ ಅವ್ರು ಹೇಳಿದ ಮೇಲೆ ಮುಂದೆ ನಾವು ಅದನ್ನ ವಿವರ ಮಾಡೋಣ ಅಂತ ಹೇಳ್ತಾ, ಸರ್ ನೀವು ಹೇಳಿ. ಭಕ್ತರಿಗೆ ಪ್ರಸಾದ ಸೇವೆ ವಂಕಿ ಶಿವಕುಮಾರ್ ವೇದಿಕೆಗೆ ಬರಬೇಕು.